ಭಗವಂತ ನಮ್ಮ ಎಲ್ರಿಗೂ ಒಂದು ಲ್ಯಾಬ್ ಕೊಟ್ಟಿದ್ದಾನೆ ಅಂತ. ಅದೇ ಆ ಲ್ಯಾಬ್ರೇಟ್ರಿ ಯಾವುದು ಅಂದರೆ ನಮ್ಮ ಶರೀರ. ಅದನ್ನು ನಾವು ವ್ಯರ್ಥ ಮಾಡಬಾರ್ದು. ಈ ಮನುಷ್ಯ ಜನ್ಮ ಇದು ನಮ್ಮ ದೇಹದಲ್ಲೇ ಆ ವಿರಾಟ್ ಪುರುಷನಷ್ಟು ಶಕ್ತಿ ಇದೆ, ಅಥವಾ ಅವನಿಗಿನ್ ಮೀರಿದ ಶಕ್ತಿ ಇದೆ ಆ್ಯಕ್ಚುಲಿ. ಇವಾಗ ನಾವು ದೇವರಂದರೆ ಗಣಪತಿ ಅಥವಾ ಶಿವ ವಿಷ್ಣು ಅಂತ ನಂಬ್ತೀವಿ. ಅದರಲ್ಲಿ ಒಂದು ತೊಂದರೆ ಇದೆ. ಗ್ರಾವಿಟಿ ಇನ್ ಸೈನ್ಸ್, ಸೊ ಇಸ್ ಗ್ರಾವಿಟಿ ಅಂಡ್ ಪರಮಾತ್ಮ ದ ಸೇಮ್? ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಇದೆಯೋ ಅದರಲ್ಲಿ ಆ ಶಕ್ತಿ ಇದ್ದೇ ಇದೆ. ಸರಿ, ಆ ಶಕ್ತಿಯಿಂದಾನೇ ಎಲ್ಲ ಚಲನೆಗಳು ಆಗತ್ತೆ. ಹಾಗೆ ಅದೇ ಪರಮಾತ್ಮನ ಶಕ್ತಿ ಅಂತ ನೋಡೋದ್ರಲ್ಲಿ ಏನೂ ಅಭ್ಯಂತರವಿಲ್ಲ. ಸೊ ಬುದ್ಧಿನ ಹೇಗೆ ಇಟ್ಕೋಬೇಕಾಗಿದ್ರೆ? ಬುದ್ಧಿನ ಫಸ್ಟು ಮನಸ್ಸಿಂದ ಬಿಡಿಸ್ಬೇಕು. ನಾವು ಬಾಹ್ಯ ಕ್ರಿಯೆಗಳನ್ನು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಂಬರ್ಬೇಕು. ಒಂದು ಚಾಕ್ಲೇಟ್ ಇದೆ, ನನಗೆ ಹೋಗಿ ತಿನ್ನಬೇಕು, ಈ ಥರನೇ ನಾವು ಜೀವನ ಮಾಡ್ತೀವಿ. ಅದನ್ನು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಂಬ. ಯಾರೋ ಈ ಥರ ಹೋಗ್ತಾರೆ, ಏನೋ ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತಾರೆ, ಅದನ್ನು ಹೋಗಿ ನೋಡಬೇಕು ಅಂತ. ಯಾಕೆ ನೋಡ್ಬೇಕು? ಸುಮ್ಮನೆ ಇರಿ. ನೀನು ಹೋಗಿ ಜಿಲೇಬಿ ತಿನ್ನಪ್ಪ, ಯುವಕನಾಗಿದ್ದವನು ತಿನ್ನು. ಆದರೆ ತಿಂದ ಮೇಲೆ ಸ್ವಲ್ಪ ಯೋಚನೆ ಮಾಡು, ಆನಂದ ಎಲ್ಲಿಂದ ಬಂತು ನನಗೆ ಅಂತ. ವಸ್ತುವಲ್ಲೇ ಆನಂದ ಇದ್ದಿದ್ರೆ ಎಷ್ಟೇ ಸತಿ ಆ ವಸ್ತು ಪಡ್ಕೊಂಡು ಆನಂದ ಬರಬೇಕು. ಸ್ಪಿರಿಚುಯಾಲಿಟಿ ಅಂದರೆ ಏನು? ಯಾಕಂದರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಕೊಟ್ಟಿದ್ದಾರೆ. ಯಾವುದನ್ನು ಸೈನ್ಸ್ ಎನರ್ಜಿ ಅಂತ ಕರೆಯುತ್ತೋ, ಸ್ಪಿರಿಚುಯಾಲಿಟಿ ಅದನ್ನು ಕಾನ್ಷಿಯಸ್ನೆಸ್ ಅಂತ ಕರೆಯುತ್ತೆ. ದೇ ಸೇ, ವಿ ಆರ್ ಆಲ್ ಲೈಕ್ ಅ ಡೀಪ್ ಲ್ಯಾಬೊರೇಟ್ರಿ. ದ ಡೀಪೆಸ್ಟ್ ಲ್ಯಾಬೊರೇಟ್ರಿ ಇಸ್ ವಿದಿನ್ ಆ್ಯಂಡ್ ದಿ ಇನ್ಸ್ಟ್ರೂಮೆಂಟ್ ಇಸ್ ಅಟೆನ್ಷನ್ ಅಂತ. ಸೊ ಈ ಥರ ಎಲ್ಲ ಮಾತುಗಳು ಬಂದಾಗ, ಅಟೆನ್ಷನ್ ಅಂದರೆ ಏನು? ನಾವೇ ಒಂದು ಲ್ಯಾಬಾ? ಏನನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆನ್ ವಿ ಸೇ, ಅಫ್ಕೋರ್ಸ್ ಸೈನ್ಸ್ ಅದನ್ನು ಎನರ್ಜಿ ಅಂತ ಇದೆ, ಈಗ ಸ್ಪಿರಿಚುಯಾಲಿಟಿ ಕಾನ್ಷಿಯಸ್ನೆಸ್ ಅಂತ ಅದನ್ನು ಕರೀತಾ ಇದೆ. ಅಂತಂದರೆ ಆ ಕಾನ್ಷಿಯಸ್ನೆಸ್ಸು, ಆ ಅರಿವು ಅದು ಎಲ್ಲಿದೆ, ಅದನ್ನು ಹೇಗೆ ಆಕ್ಸೆಸ್ ಮಾಡೋದು? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮೊಳಗಿರುವ ಅರಿವು ಆಚೆ ಕಡೆ ಇರುವಂಥ ಸೂಪರ್ ಕಾನ್ಷಿಯಸ್ನೆಸ್ಸು ಅದರ ಒಂದು ಪಾರ್ಟಿಕಲ್ಲ. ಇದನ್ನು ಸೈನ್ಸ್ ಹೇಗೆ ನೋಡುತ್ತೆ? ಇಷ್ಟೆಲ್ಲ ಪ್ರಶ್ನೆಗಳ ಮಧ್ಯ ಟುಡೇ ಐ ಥಿಂಕ್ ಜಸ್ಟ್ ಕ್ಯೂರಿಯಸ್, ಇಟ್ಸ್ ಆಲ್ ಗೋನ್ ಬಿ ಅನ್ ಎಕ್ಸ್ಪ್ಲೋರೇಷನ್ ಆ್ಯಸ್ ಟು ಹೌ ಎನರ್ಜಿ ಆ್ಯಂಡ್ ಕಾನ್ಷಿಯಸ್ನೆಸ್, ಸೈನ್ಸ್ ಇದೆಲ್ಲವೂ ಒಂದೇ ನಾಣ್ಯದ ಎರಡು ಮುಖ ಹೇಗೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಣ. ಕುತೂಹಲ ಎಲ್ಲಿರುತ್ತೋ ಅಲ್ಲಿ ಬೆಳವಣಿಗೆ ಇದ್ದೇ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕುತೂಹಲ ಎಷ್ಟು ಇಂಪಾರ್ಟೆಂಟು, ಆ ಕುತೂಹಲಕ್ಕೆ ಕರೆಕ್ಟಾಗಿ ಕೈ ಹಿಡಿದು ಒಂದು ಡೈರೆಕ್ಷನ್ಗೆ ಕರ್ಕೊಂಡು ಹೋಗೋರು ಇನ್ನೂ ಇಂಪಾರ್ಟೆಂಟು. ಅದಕ್ಕೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ನಮಗಿಂತ ಒಂದು 4 ಪಟ್ಟು ಯಾರೇ ತಿಳ್ಕೊಂಡಿದ್ರು ಇಮ್ಮಿಡಿಯೇಟಾಗಿ ಅವರು ಗುರು ಆಗಿಬಿಡ್ತಾರೆ. ಬೀಚಿಯವರ ಒಂದು ಮಾತಿದೆ, ಯೂಶಲಿ ಜ್ಞಾನಿಗಳಿಗೆ ಜ್ಞಾನವಿದೆ ಎಂಬ ಅಹಂಕಾರ ಇರುತ್ತೆ, ಆದರೆ ಅಹಂಕಾರ ನನ್ನಲ್ಲಿದೆ ಅಂತ ಜ್ಞಾನವೇ ಇಲ್ಲವಲ್ಲ ಅನ್ನೋದು. ನೋಡಿ, ಅದೆಲ್ಲವೂ ಒಂದನ್ನು ಒಂದು ಹೇಗೆ ಅವಲಂಬಿಸಿರುತ್ತೆ, ಯಾವುದನ್ನು ನಾವು ಹೇಗೆ ನೋಡಬೇಕು, ಯಾವುದಕ್ಕೆಲ್ಲಿ ಒಂದು ಗೆರೆ ಎಳಿಬೇಕು. ಹಾಗಿದ್ರೆ ಇರುವ ಜ್ಞಾನವನ್ನು ಅಹಂಕಾರ ಇಲ್ಲದೆ ಬೇರೆಯವರಿಗೆ ಪಸರಿಸಿರುವಂತಹ ಗುರುಗಳು ಅನೇಕರಿದ್ದಾರೆ. ಆದರೆ ಟುಡೇ ಐ ಥಿಂಕ್ ಇಟ್ ಈಸ್ ಅನ್ ಆನರ್ ಅಗೇನ್ ಟು ವೆಲ್ಕಮ್ ಒನ್ ಅಗೇನ್ ನಮ್ಮ ಡಾಕ್ಟರ್ ಅಶುತೋಷ್ ಸಿಂಹ ಅವರು. ಈ ಹಿಂದೆ ಜಸ್ಟ್ ಕ್ಯೂರಿಯಸ್ ಇಂಡಿಯಾದಲ್ಲಿ ಬಂದು ವಿ ಸ್ಪೋಕ್ ಸೋ ಮಚ್ ಇನ್ ಡೆಪ್ತ್ ಅಬೌಟ್ ಸ್ಪಿರಿಚುಯಾಲಿಟಿ, ವೇದಾಂತ, ಸೈಲೆನ್ಸ್ ಆ್ಯಂಡ್ ಅಫ್ಕೋರ್ಸ್ ಒನ್ ಆ್ಯಂಡ್ ಓನ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಆ್ಯಂಡ್ ಕಾನ್ಸೆಪ್ಟ್ ಆ್ಯಂಡ್ ಆಲ್ ಆಫ್ ಇಟ್ ವಿತ್ ದ ಫೌಂಡೇಶನ್ ಆ್ಯಂಡ್ ದ ಲೆನ್ಸ್ ಆಫ್ ವೇದಾಂತ ಭಾರತಿ. ಸೊ ಹಿಯರ್ ಇಟ್ ಈಸ್ ಅಗೇನ್ ಅ ಪ್ಲೆಷರ್ ಟು ಇನ್ವೈಟ್ ಯು ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಮೊದಲನೇದಾಗಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ ಅ ಯಂಗ್ ಸೋಲ್ ಲೈಕ್ ಯು. ಒಂದು ಕಡೆ ನಾನೀಗ ಹೇಳಿದ ಹಾಗೇ ನಾಣ್ಯದ ಎರಡು ಮುಖ ಥರ ಸೈನ್ಸ್ ಮೂಲಕನೂ ತಮ್ಮನ್ನು ತಾವು ಆ್ಯಸ್ ಅ ಹ್ಯೂಮನ್ ಯು ಎಕ್ಸ್ಪ್ಲೋರ್ಡ್, ಯುವರ್ ಅ PhD ಹೋಲ್ಡರ್. At the same time, the anchor being that curiosity wherein you're trying to explore life through the lens of spirituality as to who are you, ಏನಕ್ಕೆ ಇಲ್ಲಿದ್ದೀರಾ, ಅದೆಲ್ಲವನ್ನು ನೋಡ್ತಾ ಇರೋ ರೀತಿಯೇ ಭಾಳ ಇಂಟ್ರೆಸ್ಟಿಂಗ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಜ್ಞಾನಾರ್ಜನೆ ಎಷ್ಟು ಆಳಕ್ಕಿದೆ ಅದನ್ನು ಒಂಚೂರು ಟ್ರೈಂಗ್ ಟು ಸ್ಕ್ರ್ಯಾಚ್ ದ ಸರ್ಫೇಸ್ ಹಿಯರ್ ಪ್ರಾಬ್ಲಿ. ಸೊ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ, ಆಶುತೋಷ್. ನಮಸ್ತೆ ಆ್ಯಂಡ್ ಧನ್ಯವಾದ ಮತ್ತೆ ನನ್ನ ಇಲ್ಲಿ ಆಮಂತ್ರಣ ಮಾಡಿದ್ದಕ್ಕೆ. ನನಗೆ ಏನೇ ಜ್ಞಾನ ಹಂಚ್ಕೊಳ್ತೀನೋ ನಮ್ಮ ಗುರುಗಳ ಉಪದೇಶ ಮಾಡಿದ್ದೇನೆ. ಏನಾದ್ರು ಇದರಲ್ಲಿ ಹೇಳಿದ ಸರಿ ಇದ್ದರೆ ಅದು ಅವ್ರ ಉಪದೇಶ, ಏನಾದ್ರು ತಪ್ಪಿದ್ರೆ ಅದು ನನ್ನದೇ ಮನಸ್ಸಿನ ಚೇಷ್ಟೆ. ಅಷ್ಟು ಹೇಳಿ ಶುರು ಮಾಡೋಣ. ಇವಾಗ ಗುರುಗಳು ನಮ್ಮ ಎಡ್ತೊರೆ ಪೀಠಾಧಿಪತಿಗಳು ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ನನಗೆ ನನ್ನ PhD ಹೋಗೋಕ್ಕೆ ಮುಂಚೆ ಒಂದು ಉಪದೇಶ ಮಾಡಿದರು ನನ್ನ ಗುರುಗಳು. ನೀನು ಸವ್ಯಸಾಚಿ ಆಗು ಅಂತ ಹೇಳಿದರು ನನ್ನ ಗುರುಗಳು.
ಸಾಚಿ ಅಂದರೆ ಅದು ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ಅಂದರೆ 2 ಕೈಯಲ್ಲೂ ಅವನು ಬಾಣ ಬಿಡಕ್ಕೆ ಸಾಮರ್ಥ್ಯ ಇತ್ತು ಅಂತ. ಅಂದರೆ ಗುರುಗಳು ಅದನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ರಂದರೆ, ಸೈನ್ಸು ಆಮೇಲೆ ವೇದಾಂತ ಎರಡೂ ಒಟ್ಟಿಗೆ ನೀನು ತೊಗೊಂಡು ಹೋಗು ಅಂತ ಉಪದೇಶ ಮಾಡಿದರು. ಆಮೇಲೆ ಇನ್ನೊಂದು ನನ್ನ ಗುರುಗಳ ಒಂದು ಸುವರ್ಣ ವಾಕ್ಯ ಏನಂದರೆ, ಅವ್ರ ಮಾತು ಹೀಗೆ ಇದೆ, ಭಗವಂತ ಎಲ್ರಿಗೂ ಒಂದು ಲ್ಯಾಬ್ ಕೊಟ್ಟಿದ್ದಾನೆ ಅಂತ. ನೀವೇ ಹೇಳಿದ್ರಿ ಈಗ ಅದನ್ನ, ನಮ್ಮ ಗುರುಗಳು ಹೇಳಿದರು, ಎಲ್ರಿಗೂ ನಮಗೆ ಒಂದು ಲ್ಯಾಬ್ರೇಟ್ರಿ ಕೊಟ್ಟಿದ್ದಾನೆ ಅಂತ. ಅದು ಆ ಲ್ಯಾಬ್ರೇಟ್ರಿ ಯಾವುದು ಅಂದರೆ ನಮ್ಮ ಶರೀರ. ಇದು ಒಂದು. ಇನ್ನೊಂದು, ಸರಿ ಮತ್ತೆ ಏನು ಎಕ್ಸ್ಪೆರಿಮೆಂಟ್ ಮಾಡೋಣ, ಒಂದು ಲ್ಯಾಬಿಗೆ ಹೋಗಿ ಇಷ್ಟು ಒಂದು ಅಪೂರ್ವವಾದ ಲ್ಯಾಬು ನಮಗೆ ಕೊಟ್ಟಿರುವಾಗ, ಅಮೂಲ್ಯವಾದ ಲ್ಯಾಬು, ಅದನ್ನು ನಾವು ವ್ಯರ್ಥ ಮಾಡಬಾರ್ದು ಈ ಮನುಷ್ಯ ಜನ್ಮ. ಇದಾದಮೇಲೆ ಈ ಲ್ಯಾಬ್ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಟೆನ್ಯೂರ್ ಇರುತ್ತೆ ಲ್ಯಾಬಲ್ಲಿ. ಆ ಟೆನ್ಯೂರ್ ಇದ್ದಾಗ ನಾವು ಸರಿಯಾಗಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ರಿಸಲ್ಟ್ಸ್ ಕಂಡುಹಿಡಿಬೇಕು. ಯಾವುದು ಅಂತ ಇವಾಗ ಪ್ರಶ್ನೆ ಬರುತ್ತೆ. ನೀವು ನೀವು ಹೇಳಿದ್ರಲ್ಲಿ ನನಗೆ ನೆನಪು ಇವಾಗಂದರೆ, ಒಂದು ಸೈನ್ಸಲ್ಲಿ ಬೇರೆ ಬೇರೆ ತತ್ವಗಳಿರುತ್ತವೆ, ಮ್ಯಾಟರು, ಎನರ್ಜಿ, ಫೋರ್ಸಸ್ಸು, ಇದೆಲ್ಲ. ಇನ್ನೊಂದು ಕಾನ್ಷಿಯಸ್ನೆಸ್ ಅಂತ, ಇದು ಒಂದು. ಎರಡನೇದು ಏನಂದರೆ, ನೀವು ಹೇಳಿದ್ದು ನಮ್ಮ ಒಳಗಡೆ ಇರೋ ಕಾನ್ಷಿಯಸ್ನೆಸ್, ಆಮೇಲೆ ಪ್ರಪಂಚದಲ್ಲಿ ಇರೋ ಸಮಷ್ಟಿ, ಆ ಕಾನ್ಷಿಯಸ್ನೆಸ್ಸು. ಇದಿಷ್ಟನ್ನು ಒಂದು ಲ್ಯಾಬ್ ಬಗ್ಗೆ, ಆಮೇಲೆ ಈ ಸೈಂಟಿಫಿಕ್ ತತ್ವಗಳ ಬಗ್ಗೆ, ಆಮೇಲೆ ಕಾನ್ಷಿಯಸ್ನೆಸ್ ಬಗ್ಗೆ, ಮೂರುವೇ ಒಂದು ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಪ್ಯಾಕೇಜ್ಡ್ ಆಗಿದೆ. ಯಾವುದಂದರೆ 9ನೇ ಶ್ಲೋಕ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ಏನು ಆ ಶ್ಲೋಕ ಅಂದರೆ, ಇವಾಗ ನಾವು ದೇವರಂದರೆ ಗಣಪತಿ ಅಥವಾ ಶಿವ, ವಿಷ್ಣು ಅಂತ ನಂಬ್ತೀವಿ. ಸರಿ. ಅದರಲ್ಲಿ ಒಂದು ತೊಂದರೆ ಇದೆ. ತೊಂದರೆ ಏನಂದರೆ, ತುಂಬ ಒಳ್ಳೆಯದು, ಆದರೆ ತೊಂದರೆ ಏನಂದರೆ, ನಾನಿವಾಗ ಧ್ಯಾನಕ್ಕೆ ಕೂತ್ಕೊಳ್ಬೇಕು, ಗಣಪತಿ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಗಣಪತಿ ಬಿಟ್ಟು ಎಲ್ಲ ಬರುತ್ತೆ ಮನಸ್ಸಿನಲ್ಲಿ, ಎಲ್ರಿಗೂ ಸಹಜ. ಅದಕ್ಕೆ ಈ ಶ್ಲೋಕ ಏನು ಹೇಳುತ್ತಂದರೆ, ಅಷ್ಟಮೂರ್ತಿ ಅಂತ ಒಂದು ಕಾನ್ಸೆಪ್ಟ್ ಹೇಳುತ್ತೆ. ಹಂಗಂದ್ರೆ ಅಷ್ಟಮೂರ್ತಿ ಅಂದರೆ, ನೀನು 8 ದೇವರ ಮೂರ್ತಿ ಇಟ್ಕೋ ಉಪಾಸನೆಗೆ. ಅದ್ಯಾವುದು ಅಂದರೆ, ಭೂಮಿ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ 5 ಸೈನ್ಸಲ್ಲಿ ಹಾಸುಹೊಕ್ಕಾಗಿದೆ, ಈ 5ವೇ. ಅದು ಬಿಟ್ಟರೆ ಸೈನ್ಸ್ ಅಂತ ಇಲ್ವೇ ಇಲ್ಲ. ಆಮೇಲೆ ಸೂರ್ಯ, ಚಂದ್ರ ಅಂದರೆ ಜ್ಯೋತಿ ವಿಶೇಷ, ಜ್ಯೋತಿ ಸ್ಪೆಕ್ಟ್ರಮ್ ಅಂತ ಬೇಕಾದ್ರೆ ತಗೊಳ್ಬೋದು. ಸೂರ್ಯ, ಚಂದ್ರ, ಇನ್ನೊಂದು ಪುರುಷ, ಜೀವರು. ಇದು ನೋಡಿದ್ರೆ ನೀವು ಎಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಷ್ಟು ಬಂದ್ಬಿಡತ್ತೆ ಇದರಲ್ಲಿ. ಈ 8 ಬಿಟ್ಟರೆ ಇನ್ಯಾವುದೂ ಇಲ್ಲ. ನಾಣ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಅಂತ ಹೇಳುತ್ತೆ ಆ ಶ್ಲೋಕ. ಅಂದರೆ ನಾನಿವತ್ತು ಗಾಡ್ ಅಂತ, ದೇವರಂತ ಉಪಾಸನೆ ಮಾಡಬೇಕಾದ್ರೆ ಪೃಥ್ವಿ ತತ್ವನೇ ತಗೊಳ್ಳೋ, ಪೃಥ್ವಿ ತತ್ವನೇ ತಗೊಂಡು ಅದೇ ದಕ್ಷಿಣಾಮೂರ್ತಿ, ಅದೇ ದೇವರು ಅಂತ ಉಪಾಸನೆ ಮಾಡ್ಬೋದು. ಇದು ಒಂದು. ಸರಿ, ಇವಾಗ ಈ ಲ್ಯಾಬ್ ಅಂತ ಹೇಳಿದ್ನಲ್ಲ, ಈ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಅಥವಾ ಈ ಟೆಕ್ನಿಕ್ ಹೇಗೆ ಮಾಡೋದು ಅಂದರೆ, ಈ ಇಡೀ ಪ್ರಪಂಚದಲ್ಲಿ ಈ ತತ್ವಗಳು ಯಾವುದಿದೆಯೋ, ಉದಾಹರಣೆಗೆ ಪೃಥ್ವಿ ತತ್ವ ತಗೊಳ್ಳೋಣ. ಸರಿ. ಪರ್ವತಗಳಿವೆ, ದ್ವೀಪಗಳಿವೆ, ಮನೆಗಳು, ಕಾಂಕ್ರೀಟು, ಏನೇ ಈ ಟೇಬಲ್ಲು, ಇದೆಷ್ಟು ಸಾಲಿಡ್ ಮ್ಯಾಟರ್ ಪೃಥ್ವಿ ತತ್ವಕ್ಕೆ ಸೇರಿದ್ದು. ಅದೇ ನನ್ನ ದೇಹದಲ್ಲೂ ಇದೆ. ಯಾಕೆ ಮೂಳೆಗಳು, ಮಾಂಸ, ಇದೆಲ್ಲ ಪೃಥ್ವಿ ತತ್ವ, ಸಾಲಿಡ್ಸ್. ಇವಾಗ ಆ ಉಪಾಸನೆ ಹೇಗೆ ಮಾಡಬೇಕು ಅಂದರೆ, ನನ್ನ ದೇಹದಲ್ಲಿರೋ ಪೃಥ್ವಿ ಅಂಶ, ಆಮೇಲೆ ಈ ಇಡೀ ಜಗತ್ತಲ್ಲಿರೋ ಪೃಥ್ವಿ, ಅದನ್ನು ಒಂದು ಮೂರ್ತಿಯಾಗಿ ನೋಡು ಅಂತ. ಹಾಗೆ ಇವಾಗ ಗಣೇಶನ ಮೂರ್ತಿ ನೋಡಿದ್ರೆ 4 ಕೈಗಳಿದೆ, 2 ಕಾಲಿದೆ, ಸೊಂಡ್ಲಿದೆ ಇತ್ಯಾದಿ. ಆ ಅವಯವಗಳೆಲ್ಲ ಬೇರೆ ಬೇರೆ ಇದ್ರೂ ಅದಷ್ಟನ್ನು ಒಂದು ಗಣಪತಿ ಅಂತ ನೋಡ್ತೀವಿ. ಹಾಗೇನೆ ಈ ಪೃಥ್ವಿ ತತ್ವದ ಅವಯವಗಳ ಭಾಗಗಳು ಬೇರೆ ಇದ್ರೂ ಅದಷ್ಟನ್ನು ಒಂದು ಪೃಥ್ವಿ ಅಂತ ನೋಡು. ಅಂದರೆ ನನ್ನಲ್ಲಿರೋ ಆ ಪೃಥ್ವಿ ತತ್ವ ಈ ಆಚೆ ಇರೋ ಪೃಥ್ವಿ ತತ್ವ. ಹಾಗೆ ಜಲತತ್ವ, ರಕ್ತ ನನ್ನಲ್ಲಿದೆ, ನದಿಗಳು, ಸಮುದ್ರಗಳು, ಅದಷ್ಟು ಒಂದು ಜಲ ಮೂರ್ತಿ ಅಂತ ನೋಡು. ಬ್ಯೂಟಿಫುಲ್. ಹಾಗೆ ಬೇರೆ ತತ್ವಗಳುವೆ. ಅಗ್ನಿ ಅಂದ್ರೆ ನಮ್ಮಲ್ಲಿರೋ ಆ ಬಿಸಿ ಜಠರ ಅಗ್ನಿ ಅಂತ ಹೇಳ್ಬೋದು. ಇಲ್ಲ, ಅದಕ್ಕೆ ಬರ್ತೀನಿ. ಅಗ್ನಿ, ಆಮೇಲೆ ನೀವು ಎನರ್ಜಿ ಅಂತ ಹೇಳಿದ್ರಲ್ಲ, ಹೀಟ್ ದಟ್ ಇಸ್ ದೇರ್
ಎಲ್ಲ ಕಡೆ ಇರೋದು ಹೀಟು ಕಾಸ್ಮಾಸಲ್ಲಿ, ಅದು ಎರಡನ್ನು ಒಂದು ಅಗ್ನಿ ತತ್ವ ಅಂತ ನೋಡು. ಆಮೇಲೆ ವಾಯು ಅಂದರೆ ನಮ್ಮಲ್ಲಿ ಆಗ್ತಿರೋ ಉಸಿರಾಟ, ಸೊ ದಟ್ ಇಸ್ ಪ್ರಾಣ. ದಟ್ ಈಸ್ ಪ್ರಾಣ ಅಂತ ಹೇಳ್ಬೋದು. ಪ್ರಾಣ ಅಂದರೆ ಯಾವ ಶಕ್ತಿಯಿಂದ ಉಸಿರಾಟ ಆಗ್ತಿದೆ ಅದು ಪ್ರಾಣ. ಹಾಗೆ ನಾವು ಕಾಸ್ಮಾಸಲ್ಲಿ ನೋಡಿದ್ರೆ ಈ ವಿಂಡ್ಸ್ ಅಂತೆಲ್ಲ ಹೇಳ್ತೀವಿ, ಸೋಲಾರ್ ವಿಂಡ್ಸ್ ಅಂತ ಹೇಳ್ಬೋದು, ಅಥವಾ ನಮ್ಮದೇ ಗಾಳಿ ಅಂತ ಹೇಳ್ಬೋದು. ಅದು ಯಾವುದೋ ಒಂದು ಫೋರ್ಸಿಂದ ಆ ವಿಂಡ್ ಆಗ್ತಿದೆ. ಆ ಶಕ್ತಿ, ಆ ಪ್ರಾಣ, ಆ ವಿಂಡ್ ಆಗ್ತಿರೋ ಅದರದ್ದೇ ವಹನಂ ಮಿತಿ ವಾಯು ಅಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್ ಆಫ್ ಮ್ಯಾಟರ್. ಸೊ ಇಲ್ಲಾಗ್ತಿರೋ ವಾಯು, ಆ ಸಮಷ್ಟಿ ವಾಯು ಎರಡು ಒಂದೇ ತತ್ವ ಥರ ನೋಡಿ ಅಂತ ಅಷ್ಟಮೂರ್ತಿ. ಆಮೇಲೆ ಆಕಾಶ, ನಮ್ಮ ದೇಹದಲ್ಲಿ ಸಂಚಾರ ಆಗ್ತಿರೋದೇ ಸ್ಪೇಸ್ ಇರೋದ್ರಿಂದ ಈ ಸುಷಿರಗಳು ಅಂದರೆ ಈ ಟ್ಯೂಬ್ಸ್ ಅಥವಾ ವೇನ್ಸು ಇದೆಲ್ಲ ಹೇಳ್ತೀವಲ್ವ, ನಾಡಿ, ಹಾಂ, ಅದರಲ್ಲಿ ಸಂಚಾರ ರಕ್ತಾದಿಗಳು ಆಗ್ತಿರೋದು ಸ್ಪೇಸ್ ಇರೋದ್ರಿಂದಾನೆ. ಇಲ್ಲದೇ ಇದ್ರೆ ಏನೂ ಸ್ಪಂದ ಆಗಲ್ಲ. ಹಾಗೇನೆ ಈ ಇಡೀ ಪ್ರಪಂಚದಲ್ಲಿ ಏನೇ ಸಂಚಾರ ಸ್ಪಂದ ಆಗ್ತಿರೋದು ಆ ಆಕಾಶದಿಂದಾನೆ. ಹೀಗೇನೆ ಆಮೇಲೆ ಸೂರ್ಯ ಚಂದ್ರ ಯಾವುದು ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಕಣ್ಣುಗಳು, ಯಾಕಂದರೆ ಇದರಿಂದಾನೇ ನಾವು ನೋಡ್ಬೋದು. ಹಾಗೆ ಕಾಸ್ಮಾಸಲ್ಲಿ, ಪ್ರಪಂಚದಲ್ಲಿ ಈ ಸೂರ್ಯ ಚಂದ್ರದಿಂದಾನೇ ವಸ್ತುಗಳನ್ನು ನೋಡ್ಬೋದು. ಇಷ್ಟ ಆಯಿತು. ಇದಾದಮೇಲೆ ಇವಾಗ ನಾವು ಕಾಸ್ಮಾಸಲ್ಲಿ ಒಂದು ಕಾನ್ಷಿಯಸ್ನೆಸ್ ಅಥವಾ ಪರಮಾತ್ಮ ಅಂತ ಒಪ್ಪಿದ್ದೀವಿ. ಅದೇನು ಈ ಇಡೀ ಪ್ರಪಂಚಕ್ಕೆ ಯಾರು ನಿಯಂತ್ರಣ ಮಾಡ್ತಾರೋ, ಅಂದರೆ ಈ ತತ್ವಗಳು ಹೇಳಿದ್ನಲ್ಲ, ಇದನ್ನೆಲ್ಲ ಇಟ್ಕೊಂಡು ಯಾರು ನಿಯಂತ್ರಣ ಮಾಡ್ತಾನೋ ಅವನು ಪರಮಾತ್ಮ. ನೋಡಿ, ನಮ್ಮ ಸೋಲಾರ್ ಸಿಸ್ಟಮ್ ನೋಡಿದ್ರೆ ಒಂದು ಸ್ವಲ್ಪ ಗ್ರಾವಿಟಿ ಈ ಕಡೆ ಆ ಕಡೆ ಆಗಿದ್ದಿದ್ರೆ ಎಲ್ಲ ಗ್ರಹಗಳು ಸೂರ್ಯನ್ಗೆ ಹೋಗಿ ಬೀಳ್ತಿದ್ವು. ಸ್ವಲ್ಪ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಚೂರು ಈ ಕಡೆ ಆ ಕಡೆ ಆಗಿದ್ರು ಎಲ್ಲ ಅನ್ಸ್ಟೇಬಲ್ ಆಗಿ ಬೀಳ್ತಿತ್ತು. ಹಾಗಂದರೆ ಇದನ್ನಷ್ಟನ್ನು ಚೆನ್ನಾಗಿ ನಿಯಂತ್ರಣ ಮಾಡೋ ಶಕ್ತಿ ಯಾವುದು ಅಂದರೆ ಆ ಪರಮಾತ್ಮ. ಇವಾಗ ಹಿಂದಿನ ಹಂತದಲ್ಲಿ ನಾವೇನು ಹೇಳಿದ್ವಿ, ನನ್ನಲ್ಲಿರೋ ಈ ತತ್ವಗಳು, ಪ್ರಪಂಚದಲ್ಲಿರೋ ತತ್ವಗಳು ಒಂದೇ ಮೂರ್ತಿ ಅಂತ ನೋಡು ಅಂದ್ರೆ ಅದರಿಂದ ಏನಾಯಿತು ಅಂದರೆ ನನ್ನಲ್ಲಿರೋ ಈ ಕಾನ್ಷಿಯಸ್ನೆಸ್ ಚೈತನ್ಯ ಪ್ರಪಂಚದಲ್ಲಿರೋ ಚೈತನ್ಯನೂ ಒಂದೇ ಆಗಬೇಕು. ಯಾವಾಗ ಶರೀರನೇ ಒಂದಾಯಿತು, ಕಾನ್ಷಿಯಸ್ನೆಸ್ಸು ಒಂದೇ ಇವಾಗ ನನ್ನಲ್ಲಿ ನಿಮ್ಮಲ್ಲಿ ಎರಡು ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಯಾಕೆ? ಶರೀರ ಭೇದದಿಂದ. ಯಾವಾಗ ಇಡೀ ಜಗತ್ತಲ್ಲಿ ಅದು ಒಂದೇ ಶರೀರ ಅಂತ ನೋಡ್ತೀವೋ, ಆ ಚೈತನ್ಯನೂ ಒಂದೇ ಅಂತ ನೋಡಬೇಕು. ಇದು ಎರಡನೇ ಹಂತ ಧ್ಯಾನದ್ದು. ಮೊದಲನೇ ಹಂತ ತತ್ವಗಳು ಒಂದಾಗಿ ನೋಡೋದು, ಎರಡನೇ ಹಂತ ಆ ಚೈತನ್ಯಗಳನ್ನು ಒಂದಾಗಿ ನೋಡೋದು. ಸೊ ಇಲ್ಲಿ ನೀವು ಗ್ರಾವಿಟಿ ಬಗ್ಗೆ ಮಾತಾಡಿದ್ರಲ್ಲ, ಗ್ರಾವಿಟಿ ಇನ್ ಸೈನ್ಸ್, ಸೊ ಇಸ್ ಗ್ರಾವಿಟಿ ಅಂಡ್ ಪರಮಾತ್ಮ ದ ಸೇಮ್? ಹೀಗೆ ಹೇಳಬಹುದೇನೋ. ಗ್ರಾವಿಟಿ ಅಂದರೆ ಒಂದು ಗುರುತ್ವ ಆಕರ್ಷಣ ಶಕ್ತಿ ಅಂತ ನಾವು ಹೇಳ್ತೀವಿ. ಹೌದು, ಬಟ್ ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಆ ಶಕ್ತಿ ಎಲ್ಲಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಾಸ್ ಅಂತ ಹೇಳ್ತೀವಿ, ಆ ಮಾಸಲ್ಲೇ ಆ ಶಕ್ತಿ ಇತ್ತು. ಒಂದು ಪಾರ್ಟಿಕಲ್ ತೊಗೊಂಡ್ರೂ ಅದರಲ್ಲೇ ಆ ಶಕ್ತಿ ಇದೆ. ಅಂದರೆ ಏನಾಯಿತು, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಇದೆಯೋ ಅದರಲ್ಲಿ ಆ ಶಕ್ತಿ ಇದ್ದೇ ಇದೆ. ಸರಿ, ಆ ಶಕ್ತಿಯಿಂದಾನೇ ಎಲ್ಲ ಚಲನೆಗಳು ಆಗತ್ತೆ. ಹಾಗೆ ಅದೇ ಪರಮಾತ್ಮನ ಶಕ್ತಿ ಅಂತ ನೋಡೋದ್ರಲ್ಲಿ ಏನೂ ಅಭ್ಯಂತರವಿಲ್ಲ. ಸೊ ಈಗ ಇವತ್ತಿಂದು ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್ ಅಂತಲ್ಲ, ಅಲ್ಲಿ ಅದರಲ್ಲಿ ಹಂಗಿದ್ರೆ ಅದು ಅಂದರೆ ನಾಟ್ ಫಿಸಿಕ್ಸ್ ಅಟ್ರಾಕ್ಷನ್, ವಸ್ತುಗಳನ್ನು ನಾವು ಪಡೆಯೋ ಶಕ್ತಿ, ಆ ಯೋಗ ಶಕ್ತಿ. ಆ ಯೋಗ ಶಕ್ತಿ ಒಂದು, ಪ್ಲಸ್ ಈ ಗ್ರಾವಿಟಿ, ಇದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ? ಆ ಥರ ಸಾಮ್ಯ ಇಲ್ಲ. ಆದರೆ ನಾನೇನು ಹೇಳ್ಬೋದು ಅಂದರೆ, ಈ ಧ್ಯಾನ ನಾನು ಏನು ಹೇಳಿದ್ನೋ ಇವಾಗ 2 ಸ್ಟೆಪ್ ಧ್ಯಾನ, ಅದನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಈ ಅಷ್ಟಮೂರ್ತಿ ಧ್ಯಾನ, ಅವನಿಗೆ ಈ ಥರ ಯೋಗ ಶಕ್ತಿ ಬರುತ್ತೆ. ದಕ್ಷಿಣಾಮೂರ್ತಿ ಅಷ್ಟಕ ಅದು ಹೇಳುತ್ತೆ ಕೊನೆಯ ಶ್ಲೋಕದಲ್ಲಿ, ಈ 8 ಯೋಗ ಸಿದ್ಧಿಗಳು ಬರುತ್ತೆ. ಅದರಲ್ಲಿ ಒಂದಿದು ಈ ಅಟ್ರಾಕ್ಷನ್ ಅಂದರೆ ಯಾವ್ದು ವಸ್ತು ಬೇಕೋ ಅದನ್ನು ನಾನು ಪಡ್ಕೊಳ್ಳೋದು, ಅಥವಾ ಯಾವುದನ್ನಾರು ಕಂಟ್ರೋಲ್ ಮಾಡೋದು. ಇಂಥದ್ದೆಲ್ಲ ಶಕ್ತಿಗಳು ಈ ಥರ ಧ್ಯಾನಗಳಿಂದ ಬಂದೇ ಬರುತ್ತೆ. ಸೊ ಹಾಗೆ ಹೇಳ್ಬೋದು. ಸೊ ಮುಂದೆ ಈಗ ಅಷ್ಟಮೂರ್ತಿ ಧ್ಯಾನ ಯಾರಿಗೆ, ಈಗ ಐ ಆಮ್ ಅ ಯಂಗ್ಸ್ಟರ್, ಲೆಟ್ಸ್ ಸೇ ಇನ್ ಮೈ ಟೀನೇಜ್, ಮಿಡ್ ಏಜ್ ಪರ್ಸನ್ ಅಗೇನ್ ಸಂಬಡಿ ಸೀನಿಯರ್, ಎಲ್ಲರಿಗೂ ಇದು ಬೇರೆ ಥರ ನಾಟುತ್ತೆ. ಹೇಗೆ ಆಯ್ಕೆ ಮಾಡಬೇಕು? ಯಾಕೆ ಇದನ್ನು ಶುರು ಮಾಡಬೇಕು? ಒಂದು ಏನು ಹೇಳ್ತೀನಿ ಅಂದರೆ, ಯಾರಿಗೆ ಸೈನ್ಸಲ್ಲಿ ಜಾಸ್ತಿ ಆಸಕ್ತಿ ಇದೆಯೋ
ಒಂದು ದೇವರ ರೂಪ ಇದರಲ್ಲೆಲ್ಲ ಆಸಕ್ತಿ ಇಲ್ವೋ ಅವ್ರಿಗಿದು ತುಂಬ ಅನುಕೂಲ. ಅಷ್ಟೇ ಅಲ್ಲ, ನಮಗೂ ನಾವೇನು ಹೇಳ್ತೀವಿ ಅಂದರೆ, ಕೆಲವು ಸತಿ ನಮ್ಮ ಸ್ನೇಹಿತರೆಲ್ಲ ಏನು ಹೇಳ್ತಾರೆ ಅಂದರೆ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಕೂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು, ದೇವ್ರ ಮನೆ ಅಂತಲೇ ಇರಲ್ಲ, ಅದರಲ್ಲಿ ಕೂತ್ಕೊಂಡು ಪೂಜೆ ಇತ್ಯಾದಿ ಮಾಡೋಕ್ಕೆ ಟೈಮ್ ಇಲ್ಲ, ಅದು ಹೇಗೆ ಮಾಡೋದು ಅಂತಲೂ ಗೊತ್ತಿಲ್ಲ. ಹಾಗೆ ನೀವು ಆಚೆ ಹೋಗ್ತಿದ್ದೀರಿ, ನೆಲದ ಮೇಲೆ ನಾವು ಹೋಗ್ತಿದ್ದೀವಿ ಅಂದರೆ ಆ ಪೃಥ್ವಿ ತತ್ವ ಯಾವಾಗಲೂ ಕಾಣ್ತಿದೆ. ಹಾಗೇನು ಅಂದರೆ ಆ ಪರಮಾತ್ಮ ನಮಗೆ ಯಾವಾಗಲೂ ಕಾಣುತ್ತೆ. ಸೊ ತುಂಬ ಅನುಕೂಲ ಆಯ್ತಿದು. ಅಂದರೆ ಆ ಒಂದು ಲೆನ್ಸಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ, ಲೆನ್ಸಲ್ಲಿ ನೋಡೋಕ್ಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಏನು ಮಾಡ್ತೀವಿ, ನಮ್ಮ ಗುರುಗಳು ಏನು ಮಾಡ್ತೀವಿ ಅಂದರೆ, ದೇವ್ರ ಮನೇಲಿ ಕೂಡ ಹಾಕ್ಬಿಟ್ಟು ಆಚೆ ಹೋಗಿ ಏನೇನು ಮಾಡಬಾರ್ದು ಅದಷ್ಟು ಮಾಡ್ತೀವಿ, ಮತ್ತೆ ವಾಪಸ್ ದೇವ್ರ ಮನೇಲಿ ಕೂತ್ಕೋತೀವಿ. ಆದರೆ ಇವಾಗ ಏನಾಗುತ್ತೆ ಅಂದರೆ, ಆ ಪೃಥ್ವಿ ತತ್ವನೇ ಸಾಕ್ಷಿ ಪರಮಾತ್ಮ ಅಂತ ಗೊತ್ತಾದಾಗ, ನಾನು ಯಾವುದೋ ರೂಮಲ್ಲಿ ಕೂತಿದ್ರೆ ಆ ಗೋಡೆಗಳೇ ಆ ಪೃಥ್ವಿ ತತ್ವ ಪರಮಾತ್ಮ, ಶಿವನ ಮೂರ್ತಿ, ದಕ್ಷಿಣಾಮೂರ್ತಿ, ಅದು ವಿಷ್ಣು ಮೂರ್ತಿ. ಸೊ ನಾವು ಆ ಪರಮಾತ್ಮ ಯಾವಾಗಲೂ ನಮ್ಮ ಒಟ್ಟಿಗೆ ಇದ್ದಾನೆ, ಯಾವಾಗಲೂ ನಮ್ಮನ್ನು ನೋಡ್ತಿದ್ದಾನೆ, ನಮಗೆ ಶಕ್ತಿ ಕೊಡ್ತಿದ್ದಾನೆ. ಇದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಡೀತಾರೆ. ನಿಂತ್ಕೊಳ್ಳೋಕ್ಕೆ ಆ ಪೃಥ್ವಿಯಿಂದ ಶಕ್ತಿ ಬರುತ್ತೆ, ರಿಯಾಕ್ಷನ್ ಫೋರ್ಸ್ ಅಂತ ಹೇಳಿ ಪೃಥ್ವಿಯಿಂದನೇ ಶಕ್ತಿ ಬರುತ್ತೆ. ಆ ಶಕ್ತಿ ಅದರಲ್ಲಿಲ್ಲ ಅಂದರೆ ನಾವು ಭೂಮಿಯಲ್ಲಿ ಹೋಗಿ ಮುಳುಗ್ತಿದ್ವಿ. ಸೊ ನಾನು ಇವತ್ತು ನಿಂತ್ಕೊಳ್ಳೋಕ್ಕೆ ಶಕ್ತಿ ಎಲ್ಲಿಂದ ಬರ್ತಿದೆ? ನೀವು ಓಡಾಡೋಕ್ಕೆ ಶಕ್ತಿ, ಓಡಾಡೋಕ್ಕೆ ಶಕ್ತಿ, ಫರ್ಮ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಓಡಾಡೋಕ್ಕೆ ಶಕ್ತಿ ಎಲ್ಲಿಂದ ಬರ್ತಿದೆ ಅಂದರೆ ಆ ಪೃಥ್ವಿ ತತ್ವನಾದ ಪರಮಾತ್ಮನಿಂದ. ಹೀಗೆ. ಸೊ ದಿಸ್ ಈಸ್ ಲೈಕ್ ಗಾಡ್ ಅಂತಿರೋ, ಯೂನಿವರ್ಸ್ ಅಂತಿರೋ ಎಲ್ಲವನ್ನ ಈಗ ಅಷ್ಟಮೂರ್ತಿ ತತ್ವದಿಂದ, ಇವನ್ ಇಫ್ ಯು ಆರ್ ಬ್ರೇಕಿಂಗ್ ಇಟ್ ಡೌನ್ ಥ್ರೂ ಈ ಪಂಚಭೂತಗಳು ಪ್ಲಸ್ ಸೂರ್ಯ ಚಂದ್ರರು, ಆಮೇಲೆ ಈ ಅದ್ರ ಅಷ್ಟರಲ್ಲೂ ಸೇರಿ ಅದು. ಬಟ್ ಫಾರ್ ಯುವರ್ ಕನ್ವೀನಿಯನ್ಸ್ ಸೇಕ್ ನಿಮಗೆ ಯಾವ್ದ್ರ ಜೊತೆಗೆ ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೋ ಯಾವ್ದನ್ನ ಬೇಕಾದ್ರೂ ನೀವು ತಗೊಂಡು ಯು ಸ್ಟೇ ಕನೆಕ್ಟೆಡ್. ಆ್ಯಂಡ್ ದೀಸ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಪೀಪಲ್ ಆಲ್ಸೋ ರಿಮೈಂಡಿಂಗ್ ಅಸ್ ಅಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ, ಆಮ್ನಿ ಪ್ರೆಸೆಂಟ್ ಅಂತ ಅವೆಲ್ಲ ಮಾತುಗಳು ಕೇಳ್ತಾ ಇದ್ವಿ. ಹಾಗಾಗಿ ಅದನ್ನ ನೀವು ಗಾಳಿಯಲ್ಲಿ ಬೇಕಾದ್ರೂ ಹುಡುಕ್ಬೋದು, ಪೃಥ್ವಿಯಲ್ಲಿ ಬೇಕಾದ್ರೂ ಹುಡುಕ್ಬೋದು, ಜಲದಲ್ಲಿ ಹುಡುಕ್ಬೋದು. ಉಸಿರಾಟ ಮಾಡೋದು ಆ ಗಾಳಿ. ಸೊ ಪರಮಾತ್ಮ ನನ್ನ ಕೈ ಬಿಟ್ಟಿದ್ದಾನೆ, ಅಯ್ಯೋ ರಾಮ, ಅವ್ನ ಕೈ ಬಿಟ್ರೆ ನನ್ನ ಉಸಿರಾಟ ನಿಲ್ಲುತ್ತೆ. ಆ ಉಸಿರೇ ಅವನ ಶಕ್ತಿಯಿಂದಾನೇ ಆ ಉಸಿರಾಟ ನಡೀತಿದೆ. ಮತ್ತೆ ಇಲ್ಲೊಂದು ಡೌಟ್ ಬರುತ್ತೆ, ಈಗ ನಾನು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನ, ಅದು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ ಅಂತ. ಇಲ್ಲಿ ನಾನು ಅಂದ್ರೆ ಯಾರು ಅಂತ ಪ್ರಶ್ನೆ. ಮತ್ತೆ ನಾನು ಅಂದರೆ ಬಹುಶಃ ಐ ಥಿಂಕ್ ನಮ್ಮ ಐಡೆಂಟಿಟಿ. ಇವಾಗ ನಾನು ರಶ್ಮಿ ಆಗಿ ರಶ್ಮಿ ಐಡೆಂಟಿಟಿ, ಐ ಡೋಂಟ್ ನೋ ದಟ್ ಆ ಥರ. ಈಗ ಉದಾಹರಣೆಗೆ ಯಾರೋ ಆಡಿಯನ್ಸ್ ನೋಡ್ತಾ ಇದ್ದಾರೆ, ಅವರವ್ರ ಐಡೆಂಟಿಟಿನಲ್ಲಿ ಈಗ ಹೌ ಶುಡ್ ದೇ ಲುಕ್ ಅಟ್ ಇಟ್? ಸೊ ಸಾಮಾನ್ಯವಾಗಿ ನಮ್ಗೇನಾಗತ್ತೆ ಅಂದರೆ, ಈ ದೇಹನೆಲ್ಲ ಇಟ್ಕೊಂಡು ನಾನು ಅಂತ ನಾವು ಹೇಳ್ತೀವಿ. ಆ ನಿಜವಾದ ನಾನು ಯಾರು ಅಂತ ಅದದ ಅರಿವು ನಮಗೆ ಇನ್ನೂ ಆಗಿರಲ್ಲ. ಒಂದು ಉದಾಹರಣೆ ಕೊಡಬೇಕಾದ್ರೆ, ಇದರಲ್ಲಿ ಏನೂ ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ ಎಂಟಿ ಗ್ಲಾಸ್ ಅಂತ ಇಟ್ಕೊಳ್ಳಿ. ಇವಾಗ ನಾನು ಇದು ಮಾಡಿದ್ರೆ ಈ ಗ್ಲಾಸಲ್ಲಿರೋ ಗ್ಲಾಸ್ ಆಕಾಶ ಅದು ಮೂವ್ ಆಗ್ತಿದೆ ಅಂತ ನಾವು ಹೇಳ್ತೀವಿ. ಸೊ ಈ ನಾನು 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 ಅಂತ ನಾನು ಯಾವ್ದನ್ನು ಹೇಳ್ತೀನೋ ಅದು ಈ ಗ್ಲಾಸಲ್ಲಿರೋ ಆಕಾಶದ ಥರ. ಹಾಗೆ ಅಂದರೆ ಈ ಗ್ಲಾಸ್ ಆಕಾಶದಲ್ಲಿದೆ, ಈ ಗ್ಲಾಸ್ ಇರೋಕ್ಕೆ ಆಕಾಶನೇ ಅವಕಾಶ ಕೊಟ್ಟಿದೆ. ಇದಕ್ಕೆ ಸ್ಪೇಸ್ ಇಲ್ಲದೆ ಇದ್ದಿದ್ರೆ ಈ ಮ್ಯಾಟರ್ ಅಥವಾ ಈ ಆಬ್ಜೆಕ್ಟ್ ಎಕ್ಸಿಸ್ಟ್ ಆಗ್ತಿರ್ಲಿಲ್ಲ. ಆ ಸ್ಪೇಸ್ ಆ್ಯಕ್ಚುಲಿ ನಾನು. ಆದರೆ ನಾನೇನು ಅಂದ್ಕೊಂಡಿದ್ದೀನಿ ಇವಾಗಂದರೆ, ಈ ಗ್ಲಾಸಲ್ಲಿರೋ ಆಕಾಶ ಅದು ನಾನು ಅಂತ ಅಂದ್ಕೊಂಡು ಈ ಗ್ಲಾಸ್ ಮೂವ್ ಆದರೆ ಆ ಗ್ಲಾಸಿನ ಆಕಾಶ ಮೂವ್ ಆಗ್ತಿದೆ ಅಂತ ಹೇಳ್ತೀವಿ ನಾವು. ಆ ಥರ ಏನಿಲ್ಲ, ಸ್ಪೇಸ್ ಒಂದೇ ಇದೆ, ಅದು ಮೂವ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಆದರೆ ಈ ಗ್ಲಾಸ್ ಯಾವಾಗ ಮೂವ್ ಆಗುತ್ತೋ ಆ ಸ್ಪೇಸೇ ಮೂವ್ ಆಗ್ತಿದೆ ಅಂತ ಯಾವ ಥರ ಹೇಳ್ತೀವೋ, ಹಾಗೇ ನಾನು ಓಡಾಡ್ತಿದ್ದೀನಿ, ನಾನು ಯೋಚನೆ ಮಾಡ್ತಿದ್ದೀನಿ, ನನಗೆ ದುಃಖ, ನನಗೆ ಸುಖ, ಇದೆಲ್ಲ ಚಲನೆಗಳು ನನ್ನ ಮೇಲೆ ಆರೋಪ ಮಾಡ್ಕೊಳ್ತೀವಿ ನಾವು. ಹೇಗೆ ಆ ಸ್ಪೇಸಲ್ಲಿ ಮೂವ್ಮೆಂಟ್ನ ಆರೋಪ ಮಾಡಿದ್ವೋ, ನನ್ನ ಮೇಲೆ ಈ ವಿಕಾರಗಳನ್ನು ಆರೋಪ ಮಾಡ್ಕೊಳ್ತೀವಿ. ಸೊ ಆ ಚಿಕ್ಕ ನಾನು ಅಂತ ಹೇಳೋದು ಅದು ಪರಮಾತ್ಮನ ನಿಯಂತ್ರಣದಲ್ಲಿದೆ. ಪರಮಾತ್ಮನ ಮಾಯಾ ಶಕ್ತಿಯಿಂದ ಇದು ಕಂಟ್ರೋಲ್ ಆಗ್ತದೆ, ಇದು ನಿಯಂತ್ರಣ ಒಳಪಟ್ಟಿದೆ ನನ್ನ ದೇಹ.
ಆ ಮಾಯೆ ಶಕ್ತಿಯಿಂದಾನೇ ನನ್ನ ದೇಹದಲ್ಲಿ ಎಲ್ಲ ಚಲನೆಗಳು ಇದೆಲ್ಲ ನಡೀತಾ ಇದೆ. ಸೊ ನಾನು ದೇಹನೇ ನಾನು ಅಂತ ಯಾವಾಗ ಅನ್ಕೋತೀವೋ ಹ್ಮ್ ನಾನು ಪರಮಾತ್ಮನ ನಿಯಂತ್ರಣದಲ್ಲಿ ಇದ್ದೀನಿ. ಆದರೆ ಆ ಇದನ್ನು ಉಪಾಧಿ ಅಂತ ಕರಿತೀವಿ. ಈ ಈ ಗ್ಲಾಸ್ ಅಂತ ಏನು ಹೇಳ್ತೀವೋ ಅದು ಆಕಾಶಕ್ಕೆ ಒಂದು ಉಪಾಧಿ. ಉಪಾಧಿ ಅಂದರೆ ಆ ಇನ್ಫೈನೈಟ್ ಆಕಾಶ, ಯಾವುದು ಅವಧಿ ಇಲ್ಲದೆ ಆಕಾಶ. ಈ ಗ್ಲಾಸಿಗೆ ನಾವು ಸಂಕೋಚ ಮಾಡಿದ್ದೀವಿ ಆಕಾಶವನ್ನು. ಯಾಕೆ? ಈ ಗ್ಲಾಸೇ ಅದಕ್ಕೆ ಕಾರಣ. ಇನ್ನೊಂದು ಥರ ಹೇಳ್ತೀನಿ. ಇವಾಗ ಈ ಥರ ಮೂವ್ ಮಾಡಿದ್ರೆ ಈ ಸ್ಪೇಸೇ ಮೂವ್ ಆಗ್ತಿದೆ ಅಂತ ಹೇಳ್ತೀವಿ. ಆ ಸ್ಪೇಸ್ಗೆ ಮೂವ್ಮೆಂಟ್ ಅನ್ನೋ ಗುಣ ಆರೋಪ ಮಾಡೋದು ಈ ಗ್ಲಾಸೇ ಗ್ಲಾಸ್. ಅದಕ್ಕೆ ಉಪಾಧಿ. ಸೊ ದಟ್ ಈ ಇಸ್ ಅ ಉಪಾಧಿ ಟೂಲ್. ಹೊಟ್ಟೋದ್ರೆ ಇವಾಗೇನಾಗುತ್ತೆ, ಇಲ್ಲಿ ಸ್ಪೇಸ್ ಇದೆ, ಆ ಸ್ಪೇಸ್ ಎಲ್ಲ ಮೂವ್ ಆಗ್ತಿದೆ. ಗ್ಲಾಸ್ ಹೊಟ್ಟೋಗ್ಬಿಟ್ರೆ ಏನಾಗುತ್ತೆ, ಆ ಸ್ಪೇಸು ಈ ಇನ್ಫೈನೈಟ್ ಸ್ಪೇಸು ಒಂದಾಗೋಗುತ್ತೆ ಅಂದ್ರೆ ಏನು, ಮೊದಲು ಒಂದೇ ಇತ್ತು ಅಂತ ಗೊತ್ತಾಗತ್ತೆ. ಸೊ ಹಾಗೆ ಪರಮಾತ್ಮ ಅಂತ ನಾವು ಯಾವುದನ್ನು ಹೇಳ್ತೀವೋ, ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡೋ ಕಾನ್ಷಿಯಸ್ನೆಸ್ಸು ಅದು, ಅಥವಾ ಆ ಬ್ರಹ್ಮವಸ್ತು ಅಂತ ಹೇಳ್ತೀನಿ, ಆನಂದ, ಅದನ್ನು ನಾನು 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 ಅಂತ ಈ ದೇಹಕ್ಕೆ ನಾವು ಸೀಮಿತಪಡಿಸಿದ್ದೀವಿ. ಯಾಕೆ? ಹಾಗಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಯಾಕೆ ಅನ್ನೋದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು? ಯಾಕೆ ಅಂದರೆ ಈ ದೇಹನೇ ಅದಕ್ಕೆ ಕಾರಣ, ಉಪಾಧಿ ಅಂತ. ಹೇಗೆ ಗ್ಲಾಸೇ ಅದಕ್ಕೆ ಕಾರಣನೋ, ಯಾವುದಕ್ಕೆ ಈ ಇನ್ಫೈನೈಟ್ ಸ್ಪೇಸ್ನ ಫೈನೈಟ್ ಸ್ಪೇಸ್ಗೆ ರೆಸ್ಟ್ರಿಕ್ಟ್ ಮಾಡೋದು, ಸಂಕೋಚ ಮಾಡೋದು ಒಂದು. ಎರಡನೇದು, ಆ ಇನ್ಫೈನೈಟ್ ಸ್ಪೇಸಲ್ಲಿ ಯಾವುದು ಚಲನೆ ಇಲ್ಲದೆ ಇರೋ ವಸ್ತುವಲ್ಲಿ ವಿಕಾರಗಳು, ಚಲನೆ ಇತ್ಯಾದಿಗಳನ್ನು ಆರೋಪ ಮಾಡೋದಕ್ಕೆ ಕಾರಣ ಗ್ಲಾಸು. ಹಾಗೇನೆ ಆ ಪರಮಾತ್ಮ ಅವನನ್ನೇ ನಾನು 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 ಅಂತ ಆಶುತೋಷ್ ಅಂತೆಲ್ಲ ಈ ದೇಹದಲ್ಲಿ ಸಂಕೋಚ ಮಾಡೋಕ್ಕೆ ಕಾರಣ ಯಾವುದು ಅಂದರೆ ಈ ದೇಹನೇ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಈಗ ಇಲ್ಲಿ ಏನಂದರೆ, ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಉತ್ತರ ಹೇಳ್ಬಿಡ್ತೀನಿ. ಇದನ್ನು ಹ್ಯಾಕ್ ಮೀರೋದು ಅಂತ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಈ ಅಷ್ಟಮೂರ್ತಿ ಉಪಾಸನ ರಾಮಬಾಣ. ಯಾಕೆ? ಅದರಲ್ಲಿ ಈ ದೇಹನ ಅಕ್ಸೆಪ್ಟ್ ಮಾಡಿ ಅದನ್ನೇ ತಗೊಂಡು ನಾವು ಹೇಗೆ ಪರಮಾತ್ಮ ಹಂತಕ್ಕೆ ಹೋಗ್ಬೋದು ಅಂತ ಹೇಳಿದ ಪ್ರಕಾರ ಈ ದೇಹದ ತತ್ವಗಳೇ ಈ ಪ್ರಪಂಚದಲ್ಲಿರುವ ತತ್ವ. ಅದು ಎರಡಕ್ಕೂ ಏನು ಭೇದ ಇಲ್ಲ ಅಂತ. ಇದನ್ನೇ ನಾವು ಈಗ ನಮ್ಮ ಈ ದೊಡ್ಡವರೆಲ್ಲ ಆಗಾಗ ಏನೇ ಮಾಡಿದ್ರು ಎಲ್ಲದಕ್ಕೂ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಇದ್ರೆ, ದಟ್ ಈಸ್ ಆಲ್ಸೋ ಒನ್ ವೇ ಆಫ್ ನಾಟ್ ಟೇಕಿಂಗ್ ಕ್ರೆಡಿಟ್ ಆ್ಯಂಡ್ ಜಸ್ಟ್ ಗಿವಿಂಗ್ ದ್ಯಾಟ್ ಕ್ರೆಡಿಟ್ ಟು ದ ಸುಪ್ರೀಮ್ ಇನ್ ದ ನೇಮ್ ಆಫ್ ಕೃಷ್ಣ. ಸೊ ನಾವು ಈಗ ಆ ಗ್ಲಾಸ್ ಉದಾಹರಣೆ ಕೊಟ್ರಲ್ಲ, ಅದಕ್ಕೆ ಜೀವ ಇಲ್ಲ ಅಂದರೆ ಐ ಡೋಂಟ್ ನೋ, ಜೀವ ಇಲ್ಲ ಅನ್ಬೇಕಾ ಅಥವಾ ಮೈಂಡ್ ಆಫ್ ಇಟ್ಸ್ ಓನ್ ಅರಿವಿಲ್ಲ ಅನ್ಬೇಕೋ ಗೊತ್ತಿಲ್ಲ. ಈಗ ನಾವು ಮನುಷ್ಯರಾದರೆ, ಇವಾಗ ನಾನು ರಶ್ಮಿ, ನೀವು ಅಶುತೋಷ್, ಈಗ ನಾನು ಅನ್ನೋ ಐಡೆಂಟಿಟಿ ಈಗ ಎಲ್ಲಿಂದ ಬರ್ತಾ ಇದೆ? ಇದು ಮನಸ್ಸಿನ ಐಡೆಂಟಿಟಿನ, ಮನಸ್ಸು ಮಾಡೋ ಕೆಲಸನ ಇದು? ಅದನ್ನು ಹೇಗೆ ಹೇಳ್ಬೋದು ಅಂದರೆ, ಎರಡು ಉದಾಹರಣೆ ಕೊಡ್ತೀನಿ. ಒಂದು ಪಾಟಲ್ಲಿ ಸ್ವಲ್ಪ ನೀರಿದ್ರೆ, ಘಟದಲ್ಲಿ ನೀರಿದ್ರೆ ಸೂರ್ಯನ ಪ್ರತಿಬಿಂಬ ಅಲ್ಲಿ ಬರುತ್ತೆ. ಹಾಗೆ ಅಲ್ಲಿ ಜಲಸೂರ್ಯ ಅಂತ ಹೇಳ್ತೀವಿ ನಾವು. ಸೂರ್ಯ ಒಂದೇನೆ, ಬೇರೆ ಬೇರೆ ಮಡಿಕೆಗಳಲ್ಲಿ ಆ ಜಲ ವಿಶೇಷ ಅನುಸರಿಸಿ ಈ ಜಲಸೂರ್ಯ, ಸ್ವಲ್ಪ ಮಣ್ಣಿನ ಜಲಸೂರ್ಯ, ಸ್ವಲ್ಪ ತರಂಗಗಳ ಜಲಸೂರ್ಯ, ಈ ಥರದ್ದೆಲ್ಲ ಒಂದೊಂದು ಐಡೆಂಟಿಟಿ ಅಂತ ಹೇಳಿದ್ರಲ್ಲ, ಒಂದೊಂದು ಐಡೆಂಟಿಟಿ ಕೊಡ್ತೀವಿ. ಸರಿ. ಹಾಗೇನೆ ಈ ಐ ಅಂತ ನಾನು ನಾನು ಅಂತ ಯಾವ್ದನ್ನು ಹೇಳ್ತೀನೋ, ಅಂದರೆ ನಾನು ಅಂತ ಹೇಳಿ ಏನೋ ಜೋಡಿಸ್ತೀನಿ. ನಾನು ಮನುಷ್ಯ, ನಾನು ಪ್ರಾಣಿ, ನಾನು ಸುಖಿ ದುಃಖಿ, ಇದೆಲ್ಲ ಹೇಳ್ತೀವಿ. ಅದು ಯಾವುದು ಅಂದರೆ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ಪ್ರತಿಬಿಂಬ ಉಳ್ಳೋನು, ಅದು ಈ ನಾನು ನಾನು ಅಂತ ಹೇಳ್ತೀವಿ. ಹಾಗೆ ಆ ಮಡಿಕೆಯಲ್ಲಿ ಸೂರ್ಯನ ಪ್ರತಿಬಿಂಬ ಇದೆಯೋ ಅದು ಜಲಸೂರ್ಯ ಅಂತ ಹೇಳ್ತೀವೋ, ಹಾಗೆ ಈ ದೇಹದಲ್ಲಿ ನಾನು ನಾನು ಅಂತ ಹೇಳೋದು ಪರಮಾತ್ಮಂದೇ ಪ್ರತಿಬಿಂಬ ಇಲ್ಲಿ. ಸೊ ಈಗ ಪ್ರತಿಬಿಂಬ ಪರಮಾತ್ಮನ ಆಟನ ಅಥವಾ ನನ್ನ ಫ್ರೀ ವಿಲ್ಲ? ಇಲ್ಲಿ ಕೆಲವು ಸಮಸ್ಯೆಗಳಿದೆ. ನಾನು ಫ್ರೀ ವಿಲ್ ಇದನ್ನೆಲ್ಲ ನಾವು ಸ್ಪಷ್ಟಪಡಿಸ್ಬೇಕು. ಆವಾಗಲೇ ಆ
ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡ್ಬೋದು. ಆದರೆ ಹೀಗೆ ಹೇಳ್ತೀನಿ, ಆಟ ಅಂತ ನೀವು ಒಂದು ಪದ ಪ್ರಯೋಗ ಮಾಡಿದ್ರಿ, ಇವಾಗ ಕ್ರೀಡಾ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಏನು ಪರಮಾತ್ಮ ಮಾಡ್ದ ಅಂದರೆ, ಇದು ತೈತ್ರೇಯ ಉಪನಿಷತ್ತಲ್ಲಿ ಸಾಯಣ ಭಾಷ್ಯ ಅಂತ ಒಂದು ಭಾಷ್ಯ ಇದೆ. ಏನ್ ಅದರಲ್ಲಿ ಹೀಗೆ ಭಾಷೆ? ಸಾಯಣ ಭಾಷ್ಯ ಅಂತ ಸ್ವಾಮಿ ವಿದ್ಯಾರಣ್ಯರು ಬರೆದಿರೋದು. ಅದರಲ್ಲಿ ಹೀಗೆ ಬರುತ್ತೆ, ಏನಂತ ಪರಮಾತ್ಮ ಒಬ್ಬ ಇದ್ದ. ಯಾರು ಹೀಗೆ ಬರುತ್ತೆ, ಯಾರು ಆಟ ಆಡೋಕ್ಕೆ ಅವನಿಗಿರಲಿಲ್ಲ ಅಂತ. ಅದಕ್ಕೇನು ಮಾಡ್ದ, ಈ ದೇಹಗಳನ್ನು ಮೊದಲು ನಿರ್ಮಾಣ ಮಾಡಿದ ಮೇಲೆ ಅದಾದಮೇಲೂ ಆಟ ನಡೀಲಿಲ್ಲ. ಯಾಕೆ, ಈ ದೇಹ ಜಡ ವಸ್ತುಗಳು. ಅದಕ್ಕೆ ಅವನು ಏನು ಮಾಡ್ದ ಅಂದರೆ ದೇಹವನ್ನು ಪ್ರವೇಶ ಮಾಡ್ದ ಅಂತ ಹೇಳುತ್ತೆ. ಅಂದರೆ ನಿಜವಾಗ್ಲೂ ಹಾಗಾಯ್ತಾ ಅಂತೆಲ್ಲ ಪ್ರಶ್ನೆ ಮಾಡೋಕ್ಕಲ್ಲ ಇದು ಹೇಳಿರೋದು. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಆ ಚೈತನ್ಯ, ಆ ಬ್ರಹ್ಮವಸ್ತು ಪರಮಾತ್ಮ ಈ ದೇಹವನ್ನು ನಿರ್ಮಾಣ ಮಾಡಿ ಇದರಲ್ಲಿ ಪ್ರವೇಶ ಮಾಡ್ದ ಅಂದರೆ, ಇವಾಗ ಇದರಲ್ಲಿ ಯಾರು ಇದೆಯೋ ಅದು ಪರಮಾತ್ಮ ಅಂತ ನಮ್ಮ ಮನವರಿಕೆ ಮಾಡೋಕ್ಕೆ ಇದು ಹೇಳಿದೆ. ಆಟ ಅಂತ ಹೇಳಿದ್ರಲ್ಲ, ಸೊ ಆ ಪರಮಾತ್ಮ ವಸ್ತುನೇ ಈ ಜೀವಗಳು, ಈ ಶರೀರಗಳನ್ನು ಪ್ರವೇಶ ಮಾಡಿ ಜೀವರೂಪದಿಂದ ಇದ್ದಾನೆ. ಜೀವರೂಪ ಅಂದರೆ ಈ ನಾನು ಅಂತ ಯಾವ್ದು ಹೇಳೋದು. ಇದು ಹೇಗೆ ಅಂದರೆ, ನನ್ನ ಆಯುಸ್ ಮುಗಿದ ಮೇಲೆ ಆ ಚೈತನ್ಯ ಇದೆ ದೇಹದಲ್ಲಿರಲ್ಲ, ಒಂದು ಜಡ ವಸ್ತುನೇ ಆಗಿಬಿಡುತ್ತೆ. ಇದು ಆ ನಾನು ಅಂತಿರೋದು ಇರಲ್ಲ, ಇನ್ಯಾವುದೋ ಒಂದು ದೇಹಕ್ಕೆ ಹೋಗಿ ಸೇರುತ್ತೆ. ಸೊ ಮೊದಲಲ್ಲಿ ಮೊದಲಿಗೆ ಈ ಪರಮಾತ್ಮನೇ ದೇಹಗಳನ್ನು ಸೃಷ್ಟಿ ಮಾಡಿ ಪ್ರವೇಶ ಮಾಡಿ ಆ ದೇಹಗಳಲ್ಲಿ ನಾನು ಅಂತ ಇದ್ದಾನೆ. ಇದು ಯಾಕೆ ಮಾಡಿದ್ದು? ಅವನ ಲೀಲೆ, ಕ್ರೀಡಾ ಅಂತ ಹೇಳ್ಬೋದು. ಅದು ಯಾಕೆ? ಅದು ಯಾಕೆ ಅಂತ ಎರಡು ಥರ ಉತ್ತರ ಇದೆ ಶಾಸ್ತ್ರದಲ್ಲಿ. ಒಂದು ಹೇಳೋದು ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ. ಇದಕ್ಕೆ ಅರ್ಥ ಏನು ಅಂದರೆ, ಒಂದು ಚಿಕ್ಕ ಮಗು ಚೆನ್ನಾಗಿ ಹಾಲು ಇದೆಲ್ಲ ಕುಡಿದು ಮಲಗಿ ಈ ಕೈ ಕಾಲೆಲ್ಲ ಆಟ ಆಡಿಸ್ತಿದೆ. ಯಾರು ಸೈಂಟಿಸ್ಟ್ಸ್ ಬಂದು, ಯಾಕಪ್ಪ ಮಗು ಹಾಗೆ ಮಾಡ್ತಿದೆ, ಇದರಲ್ಲಿ ಏನು ಉದ್ದೇಶ ಇರ್ಬೋದು, ಅದ್ರದ್ದು ಏನು ಪರ್ಪಸ್ ಇರ್ಬೋದು ಅಂತ ಕೇಳಿದ್ರೆ ಅದಕ್ಕೇನಾದ್ರು ಉತ್ತರ ಇದೆಯಾ? ಇಲ್ವಲ್ಲ. ಅದು ಮಗು ಸಹಜವಾಗಿ ಸಂತೋಷದಿಂದ ಕೈಕಾಲು ಆಟ ಆಡಿಸ್ತಿದೆ. ಅಷ್ಟೇ ಅಲ್ಲ, ಜಡವಾದ ಮಗು ದೇಹ, ಅದಕ್ಕೆ ಈ ಶುದ್ಧವಾದ ಆನಂದ ರೂಪನಾದ ಚೈತನ್ಯದ ಸ್ಪರ್ಶ ಆದಾಗ ಆ ಚಲನೆ ಆಗಲೇಬೇಕು. ಜಡವಸ್ತುಗೆ ಚೈತನ್ಯ ಸ್ಪರ್ಶ ಆದಾಗ ಚಲನೆ ಆಗಲೇಬೇಕು. ಹಾಗೆ ಆ ಮಗು ದೇಹ ಚಲಿಸ್ತಿದೆ. ಹಾಗೇನೆ ಈ ಪರಮಾತ್ಮ ಅವನು ಚೈತನ್ಯ. ಉದಾಹರಣೆಗೆ ನಾವು ಹೋಲಿಸಿದ್ರೆ, ಆ ಮಗು ದೇಹ ಯಾವುದು ಅಂದರೆ ಈ ಮಾಯಾಶಕ್ತಿ ಅಂತ ಯಾವುದು ಹೇಳ್ತೀವೋ, ಸತ್ವ ರಜಸ್ ತಮಸ್ಸಂದ 3 ಗುಣಗಳಿದೆ. ಅದರದಿಂದ ಕೂಡಿರೋ ಈ ಮಾಯಾ, ಆ ಪರಮಾತ್ಮ ಈ ಮಾಯಾ ಯಾವಾಗ ಸ್ಪರ್ಶ ಆಗುತ್ತೋ ಆವಾಗ ಚಲನೆ ಆಗಲೇಬೇಕು. ಇದು ಒಂದು ಉತ್ತರ. ಎರಡನೇದು, ಇನ್ನು ಸ್ವಲ್ಪ ಪ್ರಶ್ನೆ ಮಾಡಿದ್ರೆ, ಯಾಕೆ ಈ ಥರ ಚಲನೆ, ಯಾಕೆ ಆ ಥರ ಚಲನೆ ಅಂದರೆ, ಈ ಮಾಯೆ ಅಂತ ಏನು ಹೇಳ್ತೀವೋ ಅದರಲ್ಲಿ ಈ ಜೀವಗಳ ಕರ್ಮಾಶಯ ಅಂತ ಹೇಳ್ತೀವಿ. ಅಂದರೆ ಕರ್ಮದ ಒಂದು ಉಂಡೆ ಅಂತ ಹೇಳ್ಬೋದು, ಘನ. ಆ ಎಲ್ಲರೂ ಮಾಡಿರೋದು ಕರ್ಮ. ಈ ಸೃಷ್ಟಿ ಮೊದಲಿಗೆ ಪ್ರಳಯ ಆದಮೇಲೆ ಇನ್ನೊಂದು ಸೃಷ್ಟಿ ಆಗಬೇಕಲ್ಲ. ಪ್ರಳಯದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಎಲ್ಲರೂ ಮಾಡಿರೋದು ಕರ್ಮ ಒಂದು ಘನ ರೂಪದಲ್ಲಿ, ಬೀಜ ರೂಪದಲ್ಲಿ ಆ ಪರಮಾತ್ಮನಲ್ಲಿ ಹೋಗಿ ಸೇರತ್ತೆ. ಮಾಯೆ ಇವಾಗ ಮತ್ತೆ ಸೃಷ್ಟಿ ಆಗಬೇಕಾದ್ರೆ ಅದೇ ಕರ್ಮ ಅನುಸರಿಸಿ ಈ ಚಲನೆ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಒಂದು ಸ್ಕ್ರೂ ಅಲ್ಲಿ ಈ ಥರ ವೈರಿಂಗ್ ಇದ್ದರೆ, ವೈಂಡಿಂಗ್, ಇವಾಗ ಇನ್ಫ್ಯಾಕ್ಟ್ ಒಂದು ಎಕ್ಸ್ಪೆರಿಮೆಂಟು ನಾವು ಮಾಡ್ತೀವಿ. ಏನಂದರೆ, ಒಂದು ಅಯರ್ನ್ ಬೋಲ್ಟ್ ತಗೊಂಡು ಸ್ಕ್ರೂ ಹಾಕಿದ್ದಾಗ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಿಂದ ಆ ಸ್ಕ್ರೂ ಅದ್ರ ಪಾಡಿಗೆ ತಿರುಗತ್ತೆ. ಒಂದು ಮ್ಯಾಗ್ನೆಟ್, ಆಮೇಲೆ 3 ಬ್ಯಾಟ್ರೀಸ್ ಇದು ಇಂಟರ್ನೆಟ್ ಮೇಲೆ ಹೋಗಿ ನೋಡ್ಬೋದು, ಮ್ಯಾಗ್ನೆಟ್ ಟರ್ನಿಂಗ್ ಅ ಸ್ಕ್ರೂ ಅಂತ. ಆ ಮ್ಯಾಗ್ನೆಟ್ ಆಮೇಲೆ ಬ್ಯಾಟ್ರಿಗಳು ಇಟ್ಟಾಗ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಿಂದ ಆ ಸ್ಕ್ರೂ ಈ ಥರ ತಿರುಗತ್ತೆ. ಪರಮಾತ್ಮ ಆ ಮ್ಯಾಗ್ನೆಟ್ ಥರ, ಅವನು ಏನೂ ಚಲಿಸ್ತಿಲ್ಲ, ಆದರೆ ಅವನ ಶಕ್ತಿಯಿಂದ ಈ ಚಲನೆ ಆಗ್ತಿದೆ. ಒಂದು. ಎರಡನೇದು, ಯಾಕೆ ಸ್ಕ್ರೂ ಮೇಲೆ ಹೋಗ್ತಿದೆ ಅಂದರೆ ವೈರಿಂಗ್ ಆಗಿದೆ. ಇನ್ನೊಂದು ಬೋಲ್ಟಲ್ಲಿ ವೈರಿಂಗ್ ಹೀಗಿದ್ರೆ ಆ ಸ್ಕ್ರೂ ಕೆಳಗೆ ಬರುತ್ತೆ ಟರ್ನ್ ಆಗ್ತಾ. ಆ ವೈರಿಂಗ್ ಯಾವುದು ಅಂದರೆ ನಮ್ಮ ಕರ್ಮ ಬೀಜ.
ಆ ಶಕ್ತಿ ಯಾವುದು ಅಂದರೆ ಪರಮಾತ್ಮ. ಈ ಕರ್ಮ ಇದೆಲ್ಲ ಸೇರಿದ್ದು ಈ ಮಾಯೆಗೆ ಸೇರಿದ್ದು. ಅಂದರೆ ಯಾಮಾಸ ಮಾಯ, ಯಾದಿಲ್ವೋ ಅದು ಮಾಯ ಅಂತ ಹೇಳ್ತೀವಿ. ಈಗ ಮಾಯೆ ಅಂದ್ರೇನು? ಮೇ ಬಿ ಅಲ್ಲಿಂದ ಇದು ಅನಿರ್ವಚನೀಯ ಅಂತ ಹೇಳ್ತೀವಿ. ಮಾಯೆ ಅಂತ ನಾವು ಏನು ಅಂತ ಹೇಳಿಬಿಟ್ರೆ ಅವಾಗ ಮಾಯೇನೇ ನಾವು ಸಿದ್ಧಿಸ್ತೀವಿ. ಮಾಯೆ ನಿಜವಾಗ್ಲೂ ಇದೆ ಅಂತ ಆಪತ್ತಿ ಬರುತ್ತೆ. ಮಾಯೆ ಅನ್ನೋದು ಹೀಗೆ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಹೇಳ್ಬೋದು, ಇದಿಷ್ಟು ಪ್ರಪಂಚ ನಾವು ಏನು ನೋಡ್ತಿದ್ದೀವೋ ಅಂದರೆ ನಮ್ಮ ಗುಣಗಳು, ನಮ್ಮ ಮನಸ್ಸಿನಲ್ಲಾಗೋ ಕ್ರಿಯೆಗಳು, ಎಲ್ಲ ಕ್ರಿಯೆಗಳು ಇದಿಷ್ಟುವೇ ಮಾಯೆಯಿಂದ ಆಗ್ತಿದೆ. ಅಂದರೆ ಆ ಪರಮಾತ್ಮನೇ ಅದಕ್ಕೆ ಶಕ್ತಿ. ಆ ಮಾಯೆನ ಅನುಸರಿಸಿ ಅವಲಂಬಿಸಿ ಈ ಕ್ರಿಯೆಗಳೆಲ್ಲ ಪರಮಾತ್ಮ ಮಾಡೋದು, ಅಥವಾ ಮಾಯೇನೇ ಆ ಪರಮಾತ್ಮನ ಶಕ್ತಿ ಅಂತ ಹೇಳ್ಬೋದು. ಅಂದರೆ ಪರಮಾತ್ಮನಿಗೆ ಭಿನ್ನವಾಗಿಲ್ಲ ಅದು. ಒಂದು ಉದಾಹರಣೆ ಕೊಡ್ತೀನಿ. ಬೆಂಕಿ ಬಿಸಿ, ಅಗ್ನಿ ಉಷ್ಣ, ಫೈರ್ ಆ್ಯಂಡ್ ಹೀಟ್. ಇವಾಗ ಇದೆರಡನ್ನು ಬೇರ್ಪಡಿಸೋಕ್ಕಾಗಲ್ಲ ನಾವು. ಯಾವಾಗ ಬೆಂಕಿ ಅಂತ ಹೇಳ್ತೀವೋ ಅಲ್ಲಿ ಉಷ್ಣ ಬಂದೇ ಬರುತ್ತೆ. ಬೈ ಪ್ರಾಡಕ್ಟ್ ಅಲ್ಲ, ಅದೇ ಅದು. ಉಷ್ಣ ಅಂತ ಯಾವಾಗ ಹೇಳ್ತೀವೋ ಬೆಂಕಿದ ಅಂಶ ಇರಲೇಬೇಕು ಅಲ್ಲಿ, ಹೀಟ್ ಇರಲೇಬೇಕು ಅಲ್ಲಿ. ಹೀಟ್ ಇಲ್ದೇನೆ ಉಷ್ಣ ಅಂತ ಹೇಳಕ್ಕಾಗಲ್ಲ, ಉಷ್ಣ ಇಲ್ದೇನೆ ಹೀಟ್ ಅಂತ ಹೇಳಕ್ಕಾಗಲ್ಲ. ಎರಡು ಬೇರೆ ಅಲ್ಲ. ಇನ್ನೊಂದಿದೆ, ಅವಲಂಬಿಸಿದೆ. ಓಕೆ. ಇವಾಗ ಈ ಉಷ್ಣ ಅಂತ ಏನು ಹೇಳ್ತೀವೋ ಅದು ಅಗ್ನಿ ಇದು ದಾಹಕ ಶಕ್ತಿ, ದಹನ ಶಕ್ತಿ. ಅದು ಅಂದರೆ ಬೇರೆ ವಸ್ತುವನ್ನು ಸುಡೋ ಶಕ್ತಿ. ಇವಾಗ ಪ್ರಪಂಚವೇ ಬೆಂಕಿ ಅಂತ ಇಟ್ಕೊಳ್ಳಿ, ಬೆಂಕಿ ಬಿಟ್ಟು ಇನ್ನೊಂದು ವಸ್ತು ಇಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ಬೆಂಕಿ ಉಷ್ಣ ಬೇರೆ ಹೇಳೋಕ್ಕಾಗಲ್ಲ, ದಹನ ಶಕ್ತಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದಹನ ಮಾಡೋಕ್ಕೆ ಒಂದು ವಸ್ತು ಇರಬೇಕು. ಆ ವಸ್ತು ಮುಖಾಂತರ ಅಥವಾ ಆ ವಸ್ತುದು ಪರ್ಸ್ಪೆಕ್ಟಿವಿಂದ ಈ ಬೆಂಕಿ ದಹನ ಶಕ್ತಿ ಅಂತೆಲ್ಲ ಹೇಳ್ತೀವಿ. ಯಾವಾಗ ವಸ್ತುನೇ ಇಲ್ವೋ ಬೆಂಕಿ ದಹನ ಶಕ್ತಿ ಒಂದೇ ಆಗ್ಬಿಡುತ್ತೆ. ಯಾವಾಗ ಜಗತ್ತಿದೆ ಅಂತ ನಾವು ಹಠ ಹಿಡ್ಕೊಂಡು ಹೇಳ್ತೀವೋ ಆವಾಗ ಪರಮಾತ್ಮ, ಮಾಯಾಶಕ್ತಿ ಇದೆಲ್ಲ ಹೇಳಬೇಕು. ಯಾವಾಗ ಯೋಗ ಅವಸ್ಥೆಯಲ್ಲಿ ಅಥವಾ ಜ್ಞಾನ ಅವಸ್ಥೆಯಲ್ಲಿ ಈ ಜಗತ್ತಂತಾನೆ ಹೊರಟೋಗುತ್ತೋ ಅವಾಗ ಈ ಮಾಯಾ ಪರಮಾತ್ಮ ಒಂದೇ ಆಗ್ಬಿಡುತ್ತೆ. ಜ್ಞಾನಿಗಳಿಗೆ ಈ ದ್ವೈತ ಇಲ್ಲ, ಈ ಭೇದ ಇಲ್ಲ. ವಾವ್, ಸೋ ಡೀಪ್ ಇವೆಲ್ಲ. ಸೊ ಐ ಗೆಸ್ ಈ ಒಂದು ಫೌಂಡೇಶನ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗನ್ನು ಇಟ್ಕೊಂಡು ಇವತ್ತಿನ ಯಂಗ್ಸ್ಟರ್ಸ್ ಹೂ ವಾಚಿಂಗ್, ಪ್ರಾಬ್ಲಿ ದ ಫಸ್ಟ್ ಕ್ವೆಶನ್ ವುಡ್ ಬಿ ಸ್ಪಿರಿಚುಯಾಲಿಟಿ ಅಂದರೆ ಏನು? ಯಾಕಂದರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲರೂ ಒಂಥರ ಬೇರೆ ಒಂದು ದೀಪದಿಂದ ನಮ್ಮ ದೀಪವನ್ನು ನಾವು ಅಂಟಿಸ್ಕೋತಾ ಇರ್ತೀವಿ ಅಥವಾ ಅದನ್ನು ಬೆಳಗಿಸ್ಕೋತಿರ್ತೀವಿ. ಸೊ ಇಲ್ಲಿ ಬೆಳಕೇ ಒಂದು ಜ್ಞಾನ ಅಥವಾ ಒಂದು ಪರ್ಸ್ಪೆಕ್ಟಿವ್ ಆದರೆ ನಾನು ನನ್ನ ಹಸಿವಿಗೆ, ನನ್ನ ಪ್ರಶ್ನೆಗೆ ಆಧ್ಯಾತ್ಮನ ಹೇಗೆ ಅರ್ಥ ಮಾಡ್ಕೋಬೇಕು? ಹಸು ಅಂತ ಹೇಳಿದ್ರಲ್ಲ, ನಾನು ಬಾಯರ್ಕೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಈ ಇಡೀ ನೀವು ಹೇಳಿದ ಪ್ರಶ್ನೆಗೆ ಒಂದು ಶ್ಲೋಕ, ವಿವೇಕ್ ಚೂಡಾಮಣಿ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಬರೋ ಕೊನೆಯ ಶ್ಲೋಕ ಹೀಗಿದೆ: ಸಂಸಾರಾಧ್ವನಿತಾಪಭಾನು ಕಿರಣ ಪ್ರೋದ್ಭೂತ ದಾಹವ್ಯಥಾ. ಒಂದು ಒಂದು ಡೆಸರ್ಟ್ ಇದೆ, ಅದ್ಯಾವುದು ಅಂದರೆ ಸ್ಕಾರ್ಚಿಂಗ್ ಹಾಟ್ ಡೆಸರ್ಟ್, ಅಂದರೆ 50-60 ಡಿಗ್ರೀಸ್ ಟೆಂಪ್ರೇಚರ್ ಅಂತ ಇಟ್ಕೊಳ್ಳಿ, ಸಹಾರಾ ಡೆಸರ್ಟ್ ಅಂತ ಇಟ್ಕೊಳ್ಳಿ. ಅದ್ಯಾವುದು ಅಂದರೆ ಈ ಸಂಸಾರ ಅನ್ನೋ ಮರುಭೂಮಿ ಡೆಸರ್ಟು. ಅದರಲ್ಲಿ ಒಬ್ಬ ಓಡಾಡ್ತಿದ್ದಾನೆ, ಅವನಿಗೆ ತುಂಬ ಸುಸ್ತು, ಬಾಯಾರಿಕೆ, ಹಸಿವು ಎಲ್ಲ ಆಗಿದೆ. ಆ ಮಠ ಬಿಸಿಲಿಂದ ದೇಹವೆಲ್ಲ ಸುಟ್ಟೋಗಿದೆ. ಖಿನ್ನಾನಾಂ ಜಲಕಾಂಕ್ಷಯ ಮರುಭುವಿ ಭ್ರಾಂತ್ಯ ಪರಿಭ್ರಾಮ್ಯತಾಂ. ಅಂದರೆ ಶರೀರ ಎಲ್ಲ ಸುಡ್ತಾ ಇದೆ ಅವನಿಗೆ. ನನಗೆ ಸ್ವಲ್ಪ ನೀರು ಕೊಡಪ್ಪ ಯಾರು ಅಂತ ಒದ್ದಾಡ್ತಿದ್ದಾನೆ. ಒದ್ದಾಡ್ಕೊಂಡು ಏನು ಮಾಡ್ತಿದ್ದಾನೆ ಅಂದರೆ, ಒಂದು ಬಿಸಿಲು ಕುದುರೆ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಮಿರಾಜ್ ಅಂತ, ನೆಲದಲ್ಲಿ ನೀರಿದೆ ಅಂತ ಕಾಣುತ್ತೆ ಅಲ್ಲಿ ಆ್ಯಕ್ಚುಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿಂದ. ಆದರೆ ಅಲ್ಲಿ ನೀರಿಲ್ವೇ ಇಲ್ಲ. ಅಲ್ಲಿ ನೀರಿದೆ ಅಂತ ಹೋಗಿ ಅಲ್ಲಿ ಧುಮುಕ್ತಾನೆ, ಫಟ್ ಅಂತ ನೆಲದ ಮೇಲೆ ಬೀಳ್ತಾನೆ. ಇಲ್ಲಿ ನೀರಿದೆ ಅಂತ ಹೋಗಿ ಧುಮುಕ್ತಾನೆ, ಅಲ್ಲೂ ಬೀಳ್ತಾನೆ. ಭ್ರಾಂತ್ಯ ಪರಿಭ್ರಾಮ್ಯತಾಂ, ಹೀಗೆ ದಿಗ್ಭ್ರಮೆಯಿಂದ ಇಲ್ಲಿ ಅಲ್ಲಿ ಅಂತೆಲ್ಲ ನೀರು ಬೇಕು ಅಂತ ಹೋಗ್ತಿದ್ದಾನೆ. ಅವಾಗ ಏನಾಗತ್ತೆ ಅಂದರೆ, ಒಬ್ಬರು ಕರುಣಾಳುಗಳು ಬಂದು ಅತ್ಯಾಸನ್ನ ಸುಧಾಂಬುದಿಂ ಸುಖಕರಂ ಬ್ರಹ್ಮಾದ್ವಯಂ ದರ್ಶಯಂತ್ಯೇಷಾ ಶಂಕರ ಭಾರತಿ ವಿಜಯತೆ ನಿರ್ವಾಣ ಸಂದಾಯಿನಿ ಅಂತ ಶ್ಲೋಕ. ಅಂದರೆ ಗುರುಗಳು
ಶಂಕರರು ಗುರುಗಳು ಏನು ಮಾಡ್ತಾರಂದರೆ, ನೋಡಪ್ಪ ನೀನು ದಿಗ್ಭ್ರಮೆಯಿಂದ ಇಲ್ಲಿ ಅಲ್ಲಿ ಹೋಗಿ ಮರುಭೂಮಿಯಲ್ಲಿ ಒದ್ದಾಡ್ತಿದ್ಯಾ, ನಿನ್ನಲ್ಲೇ ಅತ್ಯಾಸನ್ನ ಸುಧಾಂಬುದಿಂ ಸುಖಕರಂ, ಅಂದರೆ ನಿನ್ನಲ್ಲೇ ಅತ್ಯಂತ ಆನಂದಕರವಾದ ಸುಧಾ ಅಂದರೆ ಅಮೃತದ ಸಮುದ್ರ ಇದೆ ನಿನ್ನಲ್ಲೇನೆ. ಅದನ್ನು ಸ್ವಲ್ಪ ಹೋಗಿ ಒಂದು ಸ್ಪೂನ್ ಆದರೂ ಕುಡಿಯಪ್ಪ ಅಂತ ನಮ್ಮ ಗುರುಗಳು ಬಂದು ನಮಗೆ ನಮ್ಮಲ್ಲೇ ಇರೋ ಆನಂದ ಸ್ವರೂಪವನ್ನು ತೋರಿಸ್ಕೊಡ್ತಾರೆ. ಇದು ಅಧ್ಯಾತ್ಮ ಅಂತ, ಸ್ಪಿರಿಚುವ್ಯಾಲಿಟಿ ಅಂದರೆ ಹೇಳೋದು. ಅಧ್ಯಾತ್ಮ ಅಂದರೆ ನಮ್ಮೊಳಗಿರೋದು ಅಂತ. ಒಳಗೆ ಏನಿದೆ ಅಂದರೆ ಆ ಆನಂದದ ಅಮೃತದ ಸಮುದ್ರ. ಅಂದರೆ ಇಸ್ ಇಟ್ ದಿ ಎಕ್ಸ್ಪ್ಲೋರೇಷನ್ ಆಫ್ ದ ಸ್ಪಿರಿಟ್ ಇನ್ಸೈಡ್? ಎಕ್ಸ್ಪ್ಲೋರೇಷನ್ ಆಫ್ ದ ಪರಮಾತ್ಮ, ದ ಬ್ಲಿಸ್ ಇನ್ಸೈಡ್ ಅಸ್. ಸೊ ವೈ ಈಗ ನಾನು ಸ್ಪಿರಿಟ್ ಅಂತ ಕರೆದೆ, ಕೆಲವರು ಅದನ್ನು ಆತ್ಮ ಅನ್ಬೋದು, ಪರಮಾತ್ಮ ಅನ್ಬೋದು, ಹೆಸರು ಏನಾರು ಇರಲಿ. ಹಾಂ, ಸೊ ಇದರ ಗುಣನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಯಾಕಂದರೆ ಆನಂದನೇ ಅದರ ಗುಣ. ಅಷ್ಟೇ ಅಲ್ಲ, ಆ ಮರುಭೂಮಿಯಲ್ಲಿರೋ ಬಿಸಿಲು ಕುದುರೆಗಳಿಗೆ ಯಾವುದು ಅಂದರೆ ಈ ವಿಷಯ ಸುಖ ಅಂತ ಹೇಳ್ತೀವಿ. ಯಾವುದೋ ಒಂದಿರುತ್ತೆ, ಅದರಲ್ಲಿ ನಂಗೆ ತುಂಬ ಸುಖ ಸಿಗತ್ತೆ 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 ಅಂತ ಅಟ್ಟಿಸ್ಕೊಂಡು ಹೋಗ್ತೀವಿ. ಆಮೇಲೆ ಸಿಕ್ಕಿದ ಮೇಲೆ ಏನಂದರೆ ಬರೀ ದುಃಖ. ಭೋಗಾನಂತರಿ ದುಃಖ ಕೃತಸ್ಯುಹು ಅಂತ ಭಗವತ್ಪಾದರು ಹೇಳ್ತಾರೆ. ಎಲ್ಲರದ್ದು ಅನುಭವ ಇದು, ಚಿಕ್ಕ ಮಗುವಿಂದ ಹಿಡಿದು. ಆದರೆ ಅವಿವೇಕ ಅಂತ ಒಂದು ಹೇಳ್ತೀವಿ. ಆ ವಸ್ತು ಆಮೇಲೆ ಆ ಆನಂದ ಎರಡು ನಾವು ಒಟ್ಟು ಮಾಡಿಬಿಡ್ತೀವಿ. ಆ ವಸ್ತು ಏನು, ಆನಂದ ಏನು ಅಂತ ಇದ್ರ ಬಗ್ಗೆ ನಮಗೆ ವಿವೇಕ ಇರಲ್ಲ. ಅಂದರೆ ಹೇಗೆ ನೋಡ್ಬೇಕು ಇದನ್ನು? ಒಂದು ಉದಾಹರಣೆ ಕೊಡ್ತೀನಿ. ಒಂದು ವಸ್ತು ಹೇಳಿ, ಊಟದ ವಸ್ತುಗಳಲ್ಲಿ ಬೆಣ್ಣೆ ತುಂಬ ಇಷ್ಟನಾ? ಫೇವ್ರೆಟ್ ನನಗ ಹಾಂ ಹಾಂ ಮಜ್ಜಿಗೆ ಹುಳಿ. ಓಹೋ ಸರಿ, ಆಯಿತು. ಮಜ್ಜಿಗೆ ಹುಳಿ. ನನಗೆ ಚಾಕ್ಲೇಟ್ ಅಂತ ಯೂಶಲಿ ಹೇಳ್ತೀನಿ. ಯಾವುದೋ ಒಂದು ಪದಾರ್ಥ ತಗೊಳ್ಳಿ, ಸರಿ ಚಾಕ್ಲೇಟ್ ಅಂತ ತಗೊಳ್ಳೋಣ, ಜಾಸ್ತಿ ವೀಕ್ಷಕರಿಗೆ ಅದೇ ಇಷ್ಟ ಅಂತ. ಇವಾಗ ಏನಾಗುತ್ತೆ, ನಾನು ಚಾಕ್ಲೇಟ್ನ ನೋಡ್ತೀನಿ ಎಲ್ಲೋ, ಈ ಮರುಭೂಮಿಯಲ್ಲಿ ಅದು ಬೇಕು ಬೇಕು ಅಂತ ಒದ್ದಾಡ್ಕೊಂಡು ಇರ್ತಾನಲ್ಲ ಅವನು. ಹಾಗೇನೆ ಈ ಚಾಕ್ಲೇಟ್ ಅಥವಾ ಯಾವ್ದಾದ್ರು ಒಂದು ವಸ್ತು, ಚಾಕ್ಲೇಟ್ ಅದಕ್ಕೊಂದು ಉದಾಹರಣೆ ಅಷ್ಟೇ. ಚಾಕ್ಲೇಟ್ ಸ್ಥಾನದಲ್ಲಿ ನೀವು ಏನು ಬೇಕಾದ್ರೂ ಇಟ್ಕೊಳ್ಬೋದು. ಅದನ್ನು ನೋಡಿ ನನಗೆ ಅದು ಬೇಕು ಬೇಕು ಅಂತ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಅದು ಅತ್ಯಂತ ಆನಂದಕರವಾದ ವಸ್ತುನೇ ನಾವು ಮನಸ್ಸಿಗೆ ತೊಗೊಂಬರ್ಬೇಕು. ಇವಾಗ ಚಾಕ್ಲೇಟ್ ಅದು ಬೇಕು, ಅದು ಬಿಟ್ಟರೆ ಇನ್ನೇನು ಬೇಡ ನನಗೆ ಪ್ರಪಂಚದಲ್ಲಿ. ಆ ಚಾಕ್ಲೇಟ್ ಬಿಟ್ಟು ಇನ್ನೇನೂ ಇಲ್ಲ, ಅಷ್ಟು ಏಕಾಗ್ರತೆಯಿಂದ ಅದು ಬೇಕು ಬೇಕು ಅಂತ ಹೋಗ್ತಾನೆ ಅವನು. ಸರಿ, ಅಂದರೆ ಏನು, ಆ ಮನಸ್ಸಿನಲ್ಲಿ ಅದು ಬೇಕು ಬೇಕು ಅನ್ನೋ ವೃತ್ತಿ ಕ್ರಿಯಾ ತಿರುಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಆ ಚಾಕ್ಲೇಟ್ ಅವನಿಗೆ ಸಿಕ್ಕಿರಲ್ಲ. ಸೊ ಆ ಒಂದು ಅತೃಪ್ತಿ ಇರುತ್ತೆ ಮನಸ್ಸಿನಲ್ಲಿ, ತೃಪ್ತಿ ಇರಲ್ಲ. ಆಮೇಲೆ ಇದ್ದಕ್ಕಿದ್ದಾಗೆ ಆ ಚಾಕ್ಲೇಟ್ ಸಿಕ್ಬಿಡತ್ತೆ, ಯಾರೋ ಕೊಡಿಸ್ತಾರೆ ಅವನಿಗೆ ಅಂತ ಇಟ್ಕೊಳ್ಳಿ, ಒಂದು ಚಿಕ್ಕ ಮಗು ಅಂತ. ತಿಂತಾನೆ, ತಿಂದ ತಕ್ಷಣ ಒಂದು ಆನಂದ ಬರುತ್ತಲ್ಲ, ಅತ್ಯಂತ ಆನಂದ. ಮಗುಗೆ ಚಾಕ್ಲೇಟಲ್ಲಿ ಬರೋದು ಅತ್ಯಂತ ಆನಂದ. ಅದು ಎಲ್ಲಿಂದ ಬರೋದು ಅಂದರೆ ಆ ಚಾಕ್ಲೇಟ್ ಬೇಕು ಬೇಕು ಅಂತ ಆ ಇಚ್ಛಾ ಯಾವ್ದು ತಿರುಗ್ತಾ ಇತ್ತೋ ಮನಸ್ಸಿನಲ್ಲಿ, ಅದು ಶಾಂತವಾಗಿಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಆ ಶಾಂತವಾದ ಮನಸ್ಸಿನಲ್ಲಿ ನಂದೇ ಸ್ವರೂಪ ಅದರಲ್ಲಿ ಹೊಳೆಯುತ್ತೆ, ಒಂದು ಕ್ಷಣಕ್ಕೆ ಹೊಳೆಯುತ್ತೆ ಅದು. ಆಮೇಲೆ ಮತ್ತೆ ಬೇರೆ ಇಚ್ಛೆ ಬರುತ್ತೆ, ಮಜ್ಜಿಗೆ ಹೊಳಿಬೇಕು ಅಂತ ಬರುತ್ತೆ ಉದಾಹರಣೆಗೆ. ಆದರೆ ಆ ಚಾಕ್ಲೇಟ್ ಸಿಕ್ಕಿದ ಮೇಲೆ ಆ ಯಾವುದೋ ಒಂದು ವೃತ್ತಿ ಉಲ್ಲಾಸ ಹರ್ಷ ಆಗುತ್ತೋ ಮನಸ್ಸಿನಲ್ಲಿ, ಅದರಿಂದ ಏನಾಗುತ್ತೆ ಮುಖ್ಯವಾಗಿ ಅಂದರೆ ಆ ಇಚ್ಛೆ ಹೊಟ್ಟೋಗುತ್ತೆ. ಆ ಇಚ್ಛೆ ಹೊಟ್ಟೋದ್ಮೇಲೆ ನಮ್ಮದೇ ಸ್ವರೂಪ ಅದರಲ್ಲಿ ಪ್ರತಿಬಿಂಬ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಅದೇ ಆ ತೃಪ್ತಿ, ಅದೇ ಆ ಮುಖ್ಯ ಆನಂದ, ನಮ್ಮದೇ ಮನಸ್ಸಿನಲ್ಲಿ ಬೆಳಗ್ತು. ಸೊ ಈ ತೃಪ್ತಿ ಅನ್ನೋದು ನಾವೇ ಕಂಡ್ಕೋಬೇಕು, ನಾವೇ ಅಂದಮೇಲೆ ಯಾವಾಗಲೂ ಅದು ಯಾಕೆ ತೃಪ್ತಿ ಇರಲ್ಲ? ಈಗ ಉದಾಹರಣೆಗೆ ನಮ್ಮಲ್ಲೇ ಒಳಗೆ ಆತ್ಮ ಅದರ ಒಂದು ರಿಫ್ಲೆಕ್ಷನ್ನು ನಾವು ಮಾಡೋ ಕೆಲವು ವಿಚಾರಗಳು. ಈಗ ನಾನು ಒಳ್ಳೆ ಶೋ ಮಾಡಿದ್ರೆ ನನಗೊಂದು ಕೊನೆಗೊಂದು ಇವತ್ತು ತುಂಬ ಚೆನ್ನಾಗಿ ಮಾಡಿದೆ, ಯಾರೋ ಸಿಂಗರ್ಗೆ ಅದು ಸಿಗ್ಬೋದು, ಡಾಕ್ಟ್ರಿಗೆ ಇವತ್ತು ಒಳ್ಳೆ ಸರ್ಜರಿ ಮಾಡಿದೆ, ಕೊನೆಗೆ ಸಿಗೋ ಆ ತೃಪ್ತಿನೇ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಓನ್ ಸೋಲ್, ಆತ್ಮ. ಹಾಂ. ಸೊ ವಿಚ್ ಮೀನ್ಸ್ ಟು ಸೇ ವೈ ಇಸ್ ದ್ಯಾಟ್ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ಮೇಲೆ ಮಾತ್ರ ಅದು, ಅಂದರೆ ಒಂದು ಇಚ್ಛೆಗೆ ಕೊನೆಯಲ್ಲಿ ಮಾತ್ರ ಯಾಕೆ ಅದು ಕ್ಲೋಸರ್ ಇರುತ್ತೆ? ಯಾಕೆ ಅಂದರೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಒಂದು ನದಿಯಲ್ಲಿ ತರಂಗಗಳಿದ್ದಾಗ
ಅಥವಾ ವೇವ್ಸು, ಗುಳ್ಳೆಗಳು, ಬಬಲ್ಸ್ ಇದೆಲ್ಲ ಇದ್ದಾಗ ಸೂರ್ಯ ಅಲ್ಲಿ ಸರಿಯಾಗಿ ಕಾಣಲ್ಲ. ಹ್ಮ್ ಒಂದು ಹ್ಮ್ ಸರಿಯಾಗಿ ಹ್ಮ್ ಯಾವಾಗ ನೀರು ಹೀಗೆ ಶಾಂತವಾಗುತ್ತೋ ಸೂರ್ಯ ಅಲ್ಲಿ ಚೆನ್ನಾಗಿ ಕಾಣ್ತಾನೆ, ಬೆಳಗ್ತಾನೆ. ಹಾಗಾಗಿ ಆ ತರಂಗಗಳಿದ್ದಾಗ್ಲೂ ಸೂರ್ಯನೇ ಕಾಣ್ತಿದ್ದ ಅಲ್ಲಿ ಆ ಬೆಳಕು ರೂಪದಲ್ಲಿ. ನೀರು ಹ್ಮ್ ಹೊಳಿತಾ ಇದೆ ಹ್ಮ್ ಅಂತ ನಾವು ಹ್ಮ್ ಹೇಳ್ತೀವಲ್ವಾ, ಹ್ಮ್ ಸೂರ್ಯನೇ ಕಾಣ್ತಿತ್ತು. ಆದರೆ ಅದು ಸೂರ್ಯ ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಲ್ಲಿ. ಹ್ಮ್ ಸೂರ್ಯನೇ ಆ ಸೂರ್ಯ ಇಲ್ದೇನೆ ನೀರೇ ಕಾಣಿಸ್ತಿರ್ಲಿಲ್ಲ. ಸೂರ್ಯ ಇಲ್ಲ ಅಂತ ಹೇಳ್ತೀವಿ ಅಲ್ಲಿ. ಶಾಂತವಾದಾಗ ಓ ಸೂರ್ಯ ಬಂದ ಅಂತ ಹೇಳ್ತೀವಿ. ಆದರೆ ವಾಸ್ತವ ಏನು, ಮೊದಲು ಸೂರ್ಯನೇ ಪ್ರತಿಬಿಂಬ ಆಗ್ತಿದ್ದ. ಹ್ಮ್ ಅಂದರೆ ಈ ರಹಸ್ಯ ಉಪನಿಷತ್ ಏನು ಹೇಳೋದಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಆ ಪರಮಾತ್ಮ ಪ್ರತಿಬಿಂಬ ಆಗ್ತಿದ್ದಾನೆ. ಅವನ ಬೆಳಕಿಂದಾನೇ ಈ ಮನಸ್ಸು ಕೆಲಸ ಮಾಡ್ತಿದೆ. ಹ್ಮ್ 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 ಆದರೆ ಮನಸ್ಸು ಯಾವಾಗ ಶಾಂತವಾಗತ್ತೋ ಆವಾಗ ಅವನ ಸ್ವರೂಪ ಅಲ್ಲಿ, ಅಂದರೆ ಆನಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದೇ ಆ ತೃಪ್ತಿ ಅಂತ ಹೇಳೋದು. ಆ ತೃಪ್ತಿ ಶಾಂತವಾದಾಗ ಮಾತ್ರ ಕಾಣೋ ಒಂದು ಇದು. ಅದು ಸಾಂದರ್ಭಿಕ. ಉಪನಿಷತ್ ಏನು ಹೇಳುತ್ತೆ ಗೊತ್ತಾ, ಆ, ಆನಂದವನ್ನ ಗ್ರೇಡ್ ಮಾಡುತ್ತೆ. ಅಂದ್ರೆ ಗ್ರೇಡ್ ಅಂದರೆ ಒಂದು ಸ್ಕೇಲ್ ಕೊಡುತ್ತೆ, ಅದರದ್ದು ಉದಾಹರಣೆಗೆ ಹಂತಗಳು, ಹ್ಮ್ ತಾರತಮ್ಯ. ಹೇಗೆ ಅಂದರೆ ಆ ಪರಮಾತ್ಮ ಆನಂದ ಹೇಳಕ್ಕಾಗಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ ಹೇಳುತ್ತೆ. ಅಂದರೆ ನಾವು ವಾಕಿಂದ, ನಮ್ಮ ವರ್ಡ್ಸಿಂದ, ಶಬ್ದಗಳಿಂದ ಅದನ್ನು ನಿರೂಪಣೆ ಮಾಡೋಕ್ಕೆ ಹೊರಟ್ರೆ ವಾಪಸ್ ಬರಬೇಕಷ್ಟೆ. ನಿರೂಪಣೆ ಮಾಡೋಕ್ಕಾಗಲ್ಲ. ಅಪ್ರಾಪ್ಯ ಮನಸ್ಸಾ ಸಹ, ಅದರ ಬಗ್ಗೆ ಯೋಚನೆ ಮಾಡ್ಬೋದಾ ನಾವು, ಹೀಗಿದೆ ಹಾಗಿದೆ ಅಂತ, ಅದೂ ಮಾಡೋಕ್ಕಾಗಲ್ಲ. ಅಷ್ಟು ಇನ್ಫೈನೈಟ್ ಆನಂದ ಅದು. ಹ್ಮ್ ಹ್ಮ್ ಆದರೆ ಅದರ ಬಗ್ಗೆ ಒಂದು ಆಸಕ್ತಿ ಪಡಿಸ್ಬೇಕು ಶಿಷ್ಯನಿಗೆ ಗುರು. ಅದಕ್ಕೆ ಏನು ಮಾಡ್ತಾನೆ ಅಂದರೆ, ಅದಕ್ಕೆ ಹತ್ತಿರ ಕರ್ಕೊಂಡು ಹೋಗ್ತಾನೆ ಗುರು. ಹೇಗೆ? ಹೇಗೆ ಅಂದರೆ, ಫಸ್ಟು ಈ ಲೋಕದಲ್ಲಿ ಇರೋ ಆನಂದಕ್ಕೆ ಯಾವ್ದು ಮ್ಯಾಕ್ಸಿಮಮ್ ಅಂತ ಅದನ್ನು ಡಿಫೈನ್ ಮಾಡ್ತಾನೆ. ಫಿಸಿಕ್ಸಲ್ಲಿ ಹೇಗೆ ನಾವು ಒಂದು ಯೂನಿಟ್ ಅಂತ ಡಿಫೈನ್ ಮಾಡ್ತೀವೋ, ಟೈಮ್ಗೆ ಯೂನಿಟ್ಸ್ ಇದೆ, ಇದು ವೆಯ್ಟಿಗೆ ಒಂದು ಗ್ರಾಮ್ ಅಂತ ಯೂನಿಟ್ ಹೇಳ್ತೀವಿ. ಹಾಗೆ 1 ಗ್ರಾಮ್ ಆಫ್ ಆನಂದ ಅಂತ ತಗೊಳ್ಳಿ. ಅದು ಯಾರಂದರೆ ಒಬ್ಬ ಇಡೀ ಪೃಥ್ವಿಗೆ ಒಡೆಯ ರಾಜ. ಅಷ್ಟೇ ಅಲ್ಲ, ರಾಜ ಅಂದರೆ ಒಬ್ಬ ಮುದುಕ ಆದಮೇಲೆ ರಾಜ ಅಂದರೆ ಹಲ್ಲಿಲ್ಲ ಅಂದರೆ ಜಿಲೇಬಿ ಹಾಕಿ ತಿನ್ನೋದು ಇಲ್ಲ. ಯುವ ಸ್ಯಾತ್ ಸಾಧು ಯುವಾಧ್ಯಾಯಕಃ, ಯುವಕ ಅವನು. ಅಷ್ಟೇ ಅಲ್ಲ, ಸಾಧು ಯುವ ಅಂದರೆ ಅವನಿಗೆ ಯಾವುದು ಪಾಪಗಳು, ಕೆಟ್ಟ ಅಭ್ಯಾಸಗಳು ಇದೆಲ್ಲ ಇಲ್ಲ. ಅಧ್ಯಾಯಕಃ ಅಂದರೆ ಚೆನ್ನಾಗಿ ಅಧ್ಯಯನ ಎಲ್ಲ ಮಾಡಿದ್ದಾನೆ, ಸಮರ್ಥನಾಗಿದ್ದಾನೆ ಅವನು, ಅಂಥ ರಾಜ. ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ ಅಂದರೆ ಅವನಿಗೆ ಬಲಿಷ್ಠನಾಗಿದ್ದಾನೆ, ರೋಗ ಇದೆಲ್ಲ ಯಾವುದೂ ಇಲ್ಲ, ದೃಢವಾಗಿದ್ದಾನೆ. ಆಮೇಲೆ ಆ ಡಿಸೈರ್ಸ್ ಅವನಿಗೆ ಚೆನ್ನಾಗಿದೆ ಅಂದರೆ ಇದು ತಿನ್ನಬೇಕು, ಅದು ಮಾಡಬೇಕು ಅಂತೆಲ್ಲ ಆ ಎಂಜಾಯ್ ಮಾಡೋ ಸಂದರ್ಭಗಳು ಇದೆ ಅವನಿಗೆ ಅಂತ. ಅಂಥ ರಾಜ, ಇಡೀ ಪ್ರಪಂಚಕ್ಕೆ ಒಡೆಯ, ಇಡೀ ಪೃಥ್ವಿಗೆ ಒಡೆಯ. ಅವನಿಗೆ ಎಷ್ಟು ಆನಂದ ಇರುತ್ತೆ. ನಮ್ಮದೆಲ್ಲ ಸಾಯಣ ಭಾಷೆ ಹೇಳೋದು, ನಮ್ಮದೆಲ್ಲ ಅದು ಆನಂದನೇ ಅಂತ ಕರೆಯೋಕ್ಕಾಗಲ್ಲ. ಯಾಕೆ ಅಂದರೆ ಸ್ವಲ್ಪ ದುಃಖನೂ ಇರುತ್ತೆ, ಸುಖನೂ ಇರುತ್ತೆ. ಆದರೆ ಇಂಥ ಯುವಕ ರಾಜನಿಗೆ ಬರೀ ಸುಖಗಳು ಆ ಅರಮನೆಯಲ್ಲಿ. ಆ ಥರ ಆನಂದ 1 ಗ್ರಾಮ್ ಅಂತ ಇಟ್ಕೊಳ್ಳಿ. ಅದಕ್ಕಿಂತ 100 ಟೈಮ್ಸ್ ಮೋರ್ ಆನಂದ ತೇಯೇ ಶತಂ ಮನುಷ್ಯ ಗಂಧರ್ವಾಣಾಂ ಆನಂದಾಹ ಅಂತ ಮಂತ್ರ ಹೇಳುತ್ತೆ. ಅಂದರೆ ಒಂದು ಗಂಧರ್ವ ಲೋಕ ಅಂತಿದೆ, ಅಲ್ಲಿರೋ ವಾಸಿಗಳಿಗೆ ಈ ರಾಜನ್ಗೆ 100 ಪಟ್ಟು ಆನಂದ, ಅವ್ರ ಆನಂದ 100 ಟೈಮ್ಸ್ ಮೋರ್. ಇದಕ್ಕೆ 100 ಟೈಮ್ಸ್ ಮೋರ್ ಯಾವುದು ಅಂದರೆ ಒಂದು ದೇವಗಂಧರ್ವ ಅಂತ ಇನ್ನೊಂದು ಲೋಕ ಇದೆ. ಅದಕ್ಕೆ 100 ಟೈಮ್ಸ್ ಮೋರ್ ಅಂದರೆ ಯಾವುದೋ ದೇವತಾ ಲೋಕ. ಈ ಥರ ಹೋಗ್ತಾ 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 10 ಸ್ಟೆಪ್ಸ್ ಹೋಗುತ್ತೆ. ಅಂದರೆ 100 to the power of 10. ಅದೆಷ್ಟೋ ನನಗೆ ಕ್ಯಾಲ್ಕುಲೇಷನ್ ಮತ್ತೋಯ್ತು. 10 ಬಿಲಿಯನ್ kgs ಅಂತ ಇಟ್ಕೋತೀನಿ. ಇದು 1 ಗ್ರಾಮ್ ಆನಂದ ಅಂತಿದ್ರೆ ಈ ರಾಜನ ಆನಂದ. ಬ್ರಹ್ಮಲೋಕ ಅಂತ ಒಂದು ಲೋಕ ಇದೆ, ಅಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಒಬ್ಬ ಇದ್ದಾನೆ, ಹೈಯೆಸ್ಟ್ ಆಫ್ ದೇವತಾಸ್ ಅಂತ ಇಟ್ಕೊಳ್ಬೋದು. ಅವನ ಆನಂದ ಎಷ್ಟು ಅಂದರೆ 10 ಬಿಲಿಯನ್ kgs. ಕಿಂಗ್ ರಾಜಂದು 1 ಗ್ರಾಮ್ ಇದ್ದಿದ್ರೆ. ಇವಾಗ ಉಪನಿಷತ್ ಏನು ಹೇಳುತ್ತಂದರೆ, ನಾನು ಮೊದಲೇ ಒಂದು ಶ್ಲೋಕ ಹೇಳಿದೆ, ಅತ್ಯಾಸನ್ನ ಸುಧಾಂಬುದಿಂ ಸುಖಕರಂ ಅಂತ. ನಮ್ಮಲ್ಲೇ ಆ ಸುಧಾ ಸಿಂಧು, ಆ ಅಮೃತದ ಸಮುದ್ರ ಇದೆ ಅಂತ ಹೇಳಕ್ಕೆ. ಯಾಕಂದರೆ ಆ ಬ್ರಹ್ಮಲೋಕ ಆನಂದನೂ ನಮ್ಮಲ್ಲಿರೋ ಆನಂದದ ಸಮುದ್ರದಲ್ಲಿ ಒಂದು ಹನಿ, ಒಂದು ಬಿಂದು ಅಷ್ಟೇ. ಅಷ್ಟು ನಮ್ಮೊಳಗಿರೋ ಆನಂದ. ಇವಾಗ
ಈ ಆನಂದಗಳೆಲ್ಲ ಯಾವುದು ಅಂದರೆ ನಮ್ಮದೇ ಆನಂದದ್ದು ಪ್ರತಿಬಿಂಬ. ಈ ಆನಂದಗಳಂದ್ರೆ ಈ ರಾಜನ ಆನಂದ ಅಥವಾ ಗಂಧರ್ವಗಳ ಆನಂದ, ದೇವರ ಆನಂದ, ಬ್ರಹ್ಮನ ಆನಂದ ಅದೆಲ್ಲ. ಆದರೆ ಈ ತಾರತಮ್ಯ ಯಾಕೆ ಬಂತು ಅಂತ ಪ್ರಶ್ನೆ. ಈ ಭೂಮಿಯಲ್ಲಿರೋ ರಾಜನ ಆನಂದ 1 ಗ್ರಾಮ್ ಇದ್ದರೆ ಗಂಧರ್ವಗಳ ಆನಂದ 100 ಗ್ರಾಮ್ಸ್ ಯಾಕಾಯಿತು ಅಂದರೆ ಹೌದು, ಇನ್ನು ಭಾಷ್ಯ ಹೇಳೋದು ಅಕಾಮಹ ತತ್ವ ಅಂತ ಒಂದು ಪದಪ್ರಯೋಗ ಮಾಡುತ್ತೆ. ಅಂದ್ರೇನು? ಚಿತ್ತ ಪ್ರಸಾದ, ಮನಃಶಾಂತಿ. ಅವ್ರಿಗೆ ಆ ಚಿತ್ತ ಪ್ರಸಾದ ಮನಃಶಾಂತಿ 100 ಪಟ್ಟು ಹೆಚ್ಚು. ಅದಕ್ಕೆ ಅವ್ರಿಗಿರೋ ಆನಂದನೂ 100 ಪಟ್ಟು ಹೆಚ್ಚು. ಅಂದರೆ ಇಲ್ಲೊಂದು ಮುಖ್ಯವಾದ ಅಂಶ ಇದೆ. ಈ ಮನಃಶಾಂತಿ, ಚಿತ್ತ ಪ್ರಸಾದ 2 ರೀತಿಯಿಂದ ಬರ್ಬೋದು. ಚಿತ್ತ ಪ್ರಸಾದ ಅಂದರೆ ಮನಃಶಾಂತವಾಗಿರೋದು, ಇಚ್ಛಾರಹಿತವಾಗಿರೋದು, ತೃಪ್ತನಾಗಿರೋದು ಮನಸ್ಸು. ಅದು 2 ರೀತಿಯಿಂದ ಬರ್ಬೋದು. ಒಂದು, ಆ ಚಾಕ್ಲೇಟ್ ತಿಂದು ಅದರಿಂದ ನನಗೆ ತೃಪ್ತಿ ಬರೋದು, ಇದು ಒಂದು ರೀತಿ, ಅದು ಕ್ಷಣಿಕ. ಇನ್ನೊಂದು ರೀತಿ ತೃಪ್ತಿ ಹೇಗೆ ಬರ್ಬೋದು ಅಂದರೆ ಉಪನಿಷತ್ ಹೇಳೋದು ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ ಅಂತ. ಅಂದರೆ ಆ ಶ್ರೋತ್ರಿಯ ಅಂದರೆ ಈ ಸಂದರ್ಭದಲ್ಲಿ ಈ ಸುಖಗಳ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಸ್ವರ್ಗಲೋಕದ ಸುಖ ಇದ್ರ ಬಗ್ಗೆ ಎಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡ ಮೇಲೂ ವಿವೇಕದಿಂದ ಅದು ನನಗೆ ಬೇಡಪ್ಪ ಅಂತ ಅದರಲ್ಲಿ ಇಚ್ಛಾ ಇಲ್ಲ. ಈ ಬ್ರಹ್ಮಾಂಡದಲ್ಲಿರೋ ಎಲ್ಲ ಸುಖಗಳ ಬಗ್ಗೆ ನಾನು ವೇದದಿಂದ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡ ಮೇಲೂ ಅದರಲ್ಲಿ ಇಚ್ಛಾ ಇಲ್ಲ, ಅಷ್ಟು ವೈರಾಗ್ಯ ಇದೆ ನನಗೆ. ಯಾಕೆ? ವಿವೇಕದಿಂದ ನಾನು ತಿಳ್ಕೊಂಡಿದ್ದೀನಿ ನನ್ನದೇ ಆನಂದ ಅದರಲ್ಲಿ ಪ್ರತಿಬಿಂಬ ಆಗ್ತಿದೆ, ಅದು ಬರೀ ಕ್ಷಣಿಕ ಅಷ್ಟೇ ಅಲ್ಲ ಅದು ಪ್ರಯಾಸಪೂರ್ವಕ, ತುಂಬ ಎಫರ್ಟ್ ಹಾಕಿ ಅದು ಪಡಿಬೇಕು. ಅಷ್ಟೇ ಅಲ್ಲ, ಅದು ಸಾತಿಶಯ, ಅಂದರೆ ಅದಕ್ಕಿಂತ ಜಾಸ್ತಿ ಬೇರೆ ಆನಂದಗಳಿದೆ, ಕೊನೆ ಇಲ್ಲ ಅದರಲ್ಲಿ. ಸ್ವಲ್ಪ ಹೊತ್ತು ಅನುಭವಿಸ್ತೀನಿ, ಮತ್ತು ಯಥಾ ಪ್ರಕಾರ ದುಃಖ. ಅಲ್ಲಿರೋ ತನಕ ಜಿಲೇಬಿ, ಅದಾದಮೇಲೆ ಜಿಲೇಬಿ ಏನು ಕಲ್ಲೇನು ಎರಡೂ ಸಮಾನವೇ. ಹಾಗಾಗಿ ಅದರಿಂದ ನನಗೆ ವಿವೇಕದಿಂದ ವೈರಾಗ್ಯ ಬರುತ್ತೆ. ಅಷ್ಟೇ ಅಲ್ಲ, ಗುರು ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ನನ್ನಲ್ಲೇ ಆ ಆನಂದದ ಸಮುದ್ರ ಇದೆ ಅಂತ ಗೊತ್ತಾಗತ್ತೆ. ಆವಾಗ ಚಿತ್ತಪ್ರಸಾದ ಬರುತ್ತೆ. ವೆರಿ ಡೀಪ್ ಕಾನ್ಸೆಪ್ಟ್. ಐ ಹ್ಯಾವ್ ಟು ಮೆನಿ ಡೌಟ್ಸ್ ಇಲ್ಲಿ. ಈಗ ಯಾರೋ ಒಂದು 20-21 ವರ್ಷದ ಹುಡುಗನೋ ಹುಡುಗಿನೋ ಇದನ್ನು ನೋಡ್ತಾ ಇದ್ರೆ ಈ ಕಾನ್ಸೆಪ್ಟ್ಸನ್ನೆಲ್ಲ ಅರ್ಥ ಮಾಡಿಕೊಂಡು ಹಂಗಿದ್ರೆ ಹೇಳ್ತಾರಲ್ಲ ನಮ್ಮಲ್ಲಿ ಇವ್ನಿಗೆ ಈ ವಯಸ್ಸಿಗೆ ವೈರಾಗ್ಯ ಬಂದ್ಬಿಡ್ತು, ತುಂಬ ಒಳ್ಳೆಯದು ಅನ್ನೋದು. ಸೊ ಈಗ ಪ್ರಪಂಚದ ತುಂಬ ಈಗ ಈ ಕಡೆ ಹಸ್ಲರ್ಸ್ ಕಲ್ಚರ್ ಇದೆ. ಹಸ್ಲರ್ಸ್ ಅಂದರೆ ಏನೋ ಮಾಡಬೇಕು, ಟು ಹಸಲ್ ಇಸ್ ಟು ಆಲ್ವೇಸ್ ಬಿ ಬ್ಯುಸಿ ಆ್ಯಂಡ್ ಡೂ ಸಮಥಿಂಗ್. ಅದು ಇನ್ನು ಈ ಕಡೆ ಸಮಾಜಕ್ಕೇನೋ ಕೊಟ್ಟೋಗ್ಬೇಕು, ಈ ಕಡೆ ಸಂಸಾರ ಜಂಜಾಟ, ಮತ್ತು ಇದೆಲ್ಲದ್ರದ್ದು ಮಧ್ಯ ಅಂದರೆ ಹಂಗಿದ್ರೆ ಈ ವೈರಾಗ್ಯನ ಹೆಂಗೆ ಪ್ರಾಕ್ಟೀಸ್ ಮಾಡೋದು? ಡಸ್ ಇಟ್ ಮೀನ್ ದಟ್ ಯು ಶುಡ್ ನಾಟ್ ಡೂ ಎನಿಥಿಂಗ್ ಆ್ಯಂಡ್ ಜಸ್ಟ್ ಸೇ ನಂಗೆ ಇದೆಲ್ಲ ತೃಪ್ತಿ ಇದೆ, ಹಂಗಿದ್ರೆ ಒಂದು ಮಗುನು ಸ್ಕೂಲ್ಗೂ ಹೋಗಬಾರ್ದು, ನಾನು ಆನಂದಮಯಿ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ಬೋದಾ? ಇಲ್ಲ. ಇವಾಗ ಈ 21ನೇ ವರ್ಷದ್ದು ಯುವಕನೇ ಉದಾಹರಣೆ ತಗೊಳ್ಳೋಣ. ಸಾಮಾನ್ಯ ಭಗವತ್ಪಾದರೆ ಹೇಳೋದು ತರುಣಸ್ತಾವತ್ ತರುಣೀ ಸಕ್ತಃ ಅಂತ. ಅಥವಾ ಇನ್ನೊಂಥರ ಹೇಳಬೇಕಾದ್ರೆ ನಾವು ಬೇರೆ ಬೇರೆ ವಿಷಯಗಳು ಅನುಭವಿಸ್ಬೇಕು ಅಂತ ಇರುತ್ತೆ. ಕೆಲವುದು ಹೋಗಲೇಬಾರ್ದು ಆ ಕಡೆ, ಶಾಸ್ತ್ರ ವಿರೋಧವಾದು, ನಮಗೆ ಅದು ಹಾನಿ ಪಡಿಸುತ್ತೆ, ಅದು ಬಿಟ್ಬಿಡಿ. ಯಾವ್ದು ನಾವು ಗ್ರಹಣ ಮಾಡ್ಬೋದು, ಒಂದು ಮೈಸೂರು ಪಾಕ್ ಇರಲಿ, ಜಿಲೇಬಿ ಇರಲಿ, ಇದೆಲ್ಲ ತಿನ್ಬೋದು, ಶಾಸ್ತ್ರ ಒಪ್ಪತ್ತೆ. ಆ ಸಂದರ್ಭದಲ್ಲಿ ನಾವು ಯುವಕನಿಗೆ ಏನು ಹೇಳಬೇಕು ಅಂದರೆ ಅದು ತಿನ್ನಬೇಡ ಅಂತ ಹೇಳ್ತಿಲ್ಲ ಶಾಸ್ತ್ರ. ಅಂದರೆ ಆಸೆ ಇಟ್ಕೋಬೇಡಿ, ಇಲ್ಲ ಕನಸುಗಳು ಇಟ್ಕೋಬೇಡಿ ಅಂತ ಮೊದಲಿಗೆ ಆ ಥರ ಹೇಳ್ತಿಲ್ಲ. ಈ ಹಣ ಅಂತವಳಿ, ಈ ತೈತ್ರಿಯ ಉಪನಿಷತ್ತಲ್ಲೇ ಹಣ ಜಾಸ್ತಿ ಬೆಳೆಸೋಕ್ಕೆ ಒಂದು ಹೋಮ ಹೇಳಿದೆ. ಅದರಲ್ಲಿ ಯಾವುದು? ಶಿಕ್ಷಾವಲ್ಲಿ ಅಂತ ಒಂದು ಭಾಗ ಇದೆ, ಅದರಲ್ಲಿ ಒಂದು ಹೋಮದ ಕ್ರಮ ಬರುತ್ತೆ. ಅದಕ್ಕೆ ಇವಾಗ ಹೋಗೋದು ಬೇಡ. ಅಂದರೆ ಏನು, ಹಣ ಇಟ್ಕೋಬೇಡ ಅಂತ ಹೇಳ್ತಿಲ್ಲ ಉಪನಿಷತ್ತು, ಚೆನ್ನಾಗಿ ಸಂಪಾದನೆ ಮಾಡು. ಅಷ್ಟೇ ಅಲ್ಲ, ಊಟದ ವಿಷಯದಲ್ಲಿ ಈ ಬ್ರಹ್ಮಾನಂದವಲ್ಲಿನೇ ಏನು ಹೇಳುತ್ತೆ ಅಂದರೆ ಒಂದು ಉಪಾಸನೆ ಕೊಡುತ್ತೆ, ಅದರಿಂದ ಸರ್ವಂ ಅನ್ನಂ ಪ್ರಾಪ್ನುವಂತಿ ಅಂತ. ನಿನ್ಗೆ ಏನು ತಿನ್ನಬೇಕು ಅಂತ ಅನ್ಸತ್ತೋ ಅದು ನಿಂಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರಲ್ಲ, ಆಮೇಲೆ ನಾನು ಹೇಳ್ತೀನಿ ಸಂದರ್ಭ ಬಂದಾಗ. ಈ ಮ್ಯಾನಿಫೆಸ್ಟೇಷನ್ಗೆ ಒಂದು ಫಾರ್ಮ್ಯುಲಾ ಕೊಡುತ್ತೆ, ಹೇಗೆ ಮಾಡ್ಬೋದು ನಾವು ಅದು ಅಂತ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಉಪನಿಷತ್ತೇ ಭೋಗಗಳನ್ನು ಪಡೆಯೋಕ್ಕೆ ಉಪಾಯನೂ ಕೊಡುತ್ತೆ ನಮಗೆ.
ಮೊದಲಿಗೆ. ಆದರೆ ಏನು ಹೇಳುತ್ತೆ ಅಂದರೆ ಅದನ್ನೆಲ್ಲ ಭೋಗಿಸುವಾಗ ಈ ವಿವೇಕ ತಗೊಂಬಾರಪ್ಪ ಅಂತ. ಈಗ ವಿವೇಕ ಅಂದರೆ ನೀನು ಹೋಗಿ ಜಿಲೇಬಿ ತಿನ್ನಪ್ಪ, ಯುವಕನಾಗಿದ್ದವನು ತಿನ್ನು, ಆದರೆ ತಿಂದ ಮೇಲೆ ಸ್ವಲ್ಪ ಯೋಚನೆ ಮಾಡು, ಆನಂದ ಎಲ್ಲಿಂದ ಬಂತು ನನಗೆ ಅಂತ. ಅಥವಾ ತಿನ್ನುವಾಗಲೇ ಸ್ವಲ್ಪ ಎಂಜಾಯ್ ಮಾಡು ಅದನ್ನ, ಅದಾದಮೇಲೆ ಯೋಚನೆ ಮಾಡು, ಈ ಆನಂದ ತೃಪ್ತಿ ನನಗೆ ಬರ್ತಿರೋದು ಎಲ್ಲಿಂದ ಬರ್ತಿದೆ, ಆ ವಸ್ತುವಿಂದ ಬರ್ತಿದೆಯಾ? ಸರಿ, ಮತ್ತೆ ನಿಂಗೆ 5 ಜಿಲೇಬಿ ಕೊಡ್ತೀನಿ, 10 ಜಿಲೇಬಿ ಕೊಡ್ತೀನಿ, ಆಮೇಲೆ ನನ್ನೇ ಹೊಡಿತೀನಿ ನೀನು, ಅಯ್ಯೋ ಹೋಗಪ್ಪ ನೀನು ಅಂತ, ನನಗೆ ಹೊಟ್ಟೆ ನೋವಿಗೆ ಕೊಡಬೇಡ ಅಂತ. ಅಂದರೆ ಆ ವಸ್ತುವಲ್ಲೇ ಆ ಆನಂದ ಇದ್ದಿದ್ದರೆ, ವಿವೇಕ ಅನ್ನೋದು ಇದು. ಉದಾಹರಣೆಗೆ ವಸ್ತುವಲ್ಲೇ ಆನಂದ ಇದ್ದಿದ್ದರೆ ಎಷ್ಟೇ ಸತಿ ಆ ವಸ್ತು ಪಡ್ಕೊಂಡು ಆನಂದ ಬರಬೇಕು. ಯಾಕೆ? ಸಿಹಿ, ಸ್ವೀಟ್ನೆಸ್ ವಸ್ತುವಲ್ಲೇ ಇದೆ, ಕರೆಕ್ಟ್. ಏನು ಅದೇ ಸಂಶಯ ಇಲ್ಲ. ಒಂದೇ ಜಿಲೇಬಿ ತಿಂದಾಗಿರೋ ತೃಪ್ತಿ 10ನೇ ತಿಂದಾಗ ಅಷ್ಟೇ ಅಲ್ಲ, ದುಃಖ, ಆ, ಅಸಹ್ಯ ಅಂತ ಬರುತ್ತೆ. ಹೌದು, ಯಾಕರ್ಕೆ. ಹೌದು, ನಾಸಿಯಾ ಅಂತ ಹೇಳಿದೆ. ಸೊ ಆದರೆ ಸ್ವೀಟ್ನೆಸ್ ಹಾಗಲ್ಲ, ಎಷ್ಟೇ ಜಿಲೇಬಿ ತಿಂದ್ರೂ ಸ್ವೀಟಾಗೇ ಇರುತ್ತೆ. ಅಂದರೆ ಏನು? ಸ್ವೀಟ್ನೆಸ್ ಅದರದ್ದು ಗುಣ ಅಂತ. ಆದರೆ ಆನಂದ ಅದರದ್ದು ಗುಣ ಅಲ್ಲ, ಎಸ್. ಸಾಂದರ್ಭಿಕ. ಸೊ ಹಂಗಿದ್ರೆ ಆನಂದ ಎಲ್ಲಿಂದ ಬರ್ತಾ ಇದೆ? ಹಾಗೆ ಸೂರ್ಯನ ಬೆಳಕು ದರ್ಪಣದ ಗುಣ ಅಲ್ವೋ, ಮಿರರಿಂದ ಗುಣ ಅಲ್ವೋ, ಹಾಗೇನೆ ಆನಂದನೂ ವಸ್ತುದ ಗುಣ ಅಲ್ಲ. ಆ ವಸ್ತುವಿಂದ, ಆ ವಸ್ತು ಭೋಗದಿಂದ ಆ ಇಚ್ಛೆ ಹೋದಾಗ, ಆ ಇಚ್ಛೆ ಹೋಗೋ ಸಂದರ್ಭದಲ್ಲಿ ತೃಪ್ತಿ ಆವಿರ್ಭಾವ ಅದು, ಅದೇ ಆನಂದ ಅಂತ ನಾವು ಕರಿತೀವಿ. ವಿಷಯ ಆನಂದ, ವಸ್ತು ಆನಂದ ಅಂತ ನಾವು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತೀವಿ. ಸರಿ, ಇವಾಗ ಇನ್ನೊಂದು ನೀವು ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ್ರಿ. ನಾನು ಒಂದು ಉಪಾಸನೆನೇ ಇವತ್ತು ಹೇಳ್ಬಿಡ್ತೀನಿ ಎಲ್ರಿಗೂ. ಇದು ಓದಬೇಕಾದ್ರೆ ಇದ್ರ ಬಗ್ಗೆ ಇನ್ನು ತೈತ್ರಿಯ ಉಪನಿಷತ್ ಬ್ರಹ್ಮಾನಂದವಲ್ಲಿಯ ಸಾಯಣ ಭಾಷ್ಯ, ಅದಕ್ಕೆ ಹೋಗ್ಬೋದು ನೀವು. ಉಪಾಸನೆ ಹೀಗಿದೆ: ನಮ್ಮ ಒಳಗೇನೆ ಆ ಆನಂದದ ಸಮುದ್ರ ಇದೆ. ನಮ್ಮ ಒಳಗೆ ಅಂದರೆ ನಮ್ಮ ದೇಹದ ಒಳಗೆ, ಪ್ರಾಣಕ್ಕೂ ಒಳಗೆ, ಅಂದ್ರದ್ದು ಹಿಂದೆ, ಮನಸ್ಸಿಗೂ ಹಿಂದೆ, ಒಳಗೆ ನಾವು ಯಾವಾಗ ಬರ್ತೀವೋ ಈ ಆನಂದದ ಸಮುದ್ರಕ್ಕೆ ಹೋಗಿ ತಲುಪ್ತೀವಿ. ಆದರೆ ಒಂದು ತೊಂದರೆ ಇದೆ. ಮೊದಲು ಒಳಗಡೆ ಬರಬೇಕು ಅಂದರೆ ಮೊದಲಿಗೆ ನಮ್ಮ ಮನಸ್ಸು ದೇಹಕ್ಕೆ ಬಂದು ಕೂರಬೇಕು. ನಮ್ದು ಎಲ್ರಿಗೂ ತೊಂದರೆ ಅದೇನೆ, ರೋಗಗಳು ಬರೋದು ಇದರಿಂದಾನೆ. ನಮ್ಮ ಮನಸ್ಸು ದೇಹದಲ್ಲಿರಲ್ಲ, ಎಲ್ಲೋ ಆಚೆ ಹೋಗಿ ಬಿದ್ದಿರುತ್ತೆ. ಈ ಸುಖ, ಆ ದುಃಖ, ಈ ಚಿಂತೆ, ಅದು ಇದು ಅದರಲ್ಲೇ ಹೋಗಿ ಬಿದ್ದಿರುತ್ತೆ. ಸೊ ಮೊದಲಿಗೆ ನಮ್ಮ ಆತ್ಮನಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮೊದಲು ಮನಸ್ಸನ್ನ ದೇಹಕ್ಕೆ ತಗೊಂಬ, ಹೇಗೆ? ಆಮೇಲೆ ಪ್ರಾಣಕ್ಕೆ, ಆಮೇಲೆ ಹಂತದಲ್ಲಿ ಒಳಗೆ ದೇಹದಲ್ಲಿ ತಗೊಂಬರಕ್ಕೆ ಒಂದು ಅನ್ನಮಯ ಉಪಾಸನೆ ಅಂತ ಹೇಳಿದ್ದಾರೆ. ಅಂದರೆ ಈ ಅಷ್ಟಮೂರ್ತಿ ಪೃಥ್ವಿ ತತ್ವ ಇದೆಲ್ಲ ಹೇಳಿದ್ನಲ್ಲ, ಆ ಥರದ್ದೇ ಉಪಾಸನೆ ಇದುವೆ. ಹೇಗೆ ಮಾಡೋದು ಅಂದರೆ ಅತ್ಯಂತ ಸುಲಭ. ಮೊದಲು ಫಲ ಹೇಳ್ಬಿಡ್ತೀನಿ. ಈ ಉಪಾಸನೆಯದು ಫಲ ಏನು ಅಂದರೆ, ಧ್ಯಾನದ ಫಲ ಏನು ಅಂದರೆ, ಸರ್ವಂ ಅನ್ನಂ ಪ್ರಾಪ್ನುವಂತಿ ಅಂತ, ಸರ್ವಂ ವೈತೇನ್ನ ಮಾಪ್ನುವಂತಿ ಅಂತ ಮಂತ್ರ ಬರುತ್ತೆ ಫಲ. ಆ ಅನ್ನ ಅಂದರೆ ಮೊದಲಿಗೆ ಯಾವುದೇ ಒಂದು ನಾನು ತಿನ್ನಬೇಕು ಅಂತ ವಸ್ತು ಇರುತ್ತೋ ಅದು ಅನ್ನ ಅಂತ. ನಾನು ಚಾಕ್ಲೇಟ್ ಬೇಕಾದ್ರೆ ಚಾಕ್ಲೇಟ್ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ಉಪನಿಷತ್ ಹೇಳತ್ತೆ ಅದು. ಅಷ್ಟೇ ಅಲ್ಲ, ಈ ಅನ್ನ ಅಂತ ಹೇಳೋದು ಅತ್ತಿ ಇತಿ ಅನ್ನ ಅಂತ. ಅಂದರೆ ಯಾವುದೇ ಇಂದ್ರಿಯಗಳಿಂದ ಗ್ರಹಣ ಮಾಡೋ ವಸ್ತು, ಬರೀ ಊಟ ಅಂತ ಅಲ್ಲ, ಯಾವುದೇ ಈ ಭೌತಿಕ ವಸ್ತು ಅದನ್ನು ನಿಮಗೆ ಬೇಕು ಅಂತೆ ಅದು ನಿಮಗೆ ಬಂದು ತಲುಪತ್ತೆ. ಆ ಥರ ಫಲ ಈ ಉಪಾಸನೆದು. ಸರಿ, ಇವಾಗ ಈ ಉಪಾಸನೆ ಹೇಗೆ ಮಾಡೋದು, ಇದರಿಂದಾನೇ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಓಹೋ, ಮತ್ತೆ ಇದನ್ನ ಮಾರೋಣ ನಾವು ಅಂತ. ಯಾಕೆ? ಈ ಮೋಕ್ಷ ಅಂದರೆ ಬರೀ ಏನೂ ಇಲ್ಲ ನಮಗೆ ಅಂತ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಮೋಕ್ಷ ದಾರಿಯಲ್ಲೇ ಈ ಎಲ್ಲ ಸುಖಗಳು, ಲೌಕಿಕ ಸುಖಗಳು ನಮಗೆ ಬರ್ಬೋದು. ಸರಿಯಾಗಿ ಮಾಡಿದ್ರೆ ಧ್ಯಾನ ಹೇಗೆ ಮಾಡೋದು? ಕೂತ್ಕೊಳ್ಳಿ ಒಂದು ಕಡೆ, ಕೂತ್ಕೊಂಡ್ಬಿಟ್ಟು ನನ್ನ ತಲೆ ಇದು, ನಂದ ಬಲಭಾಗ ಇದು, ನನ್ನ ಎಡಭಾಗ ಇದು, ನನ್ನ ಮಧ್ಯಭಾಗ ಇದು, ಕೆಳಗಿನ ಭಾಗ ಇದು, ಈ 5 ಭಾಗಗಳಿಗೆ ಮೊದಲು ಏಕಾಗ್ರತೆ ಪಡ್ಕೊಳ್ಬೇಕು. ವೆರಿ ಸಿಂಪಲ್ ಬಾಡಿ ಅವೇರ್ನೆಸ್ ಅಂತ ಹೇಳ್ತೀವಿ. ಒಂದು ಕಡೆ ಚೇರ್ ಮೇಲೆ ಬೇಕಾದ್ರೂ ಕೂತ್ಕೊಳ್ಳಿ, ಕೆಳಗೆ ಬೇಕಾದ್ರೂ ಕೂತ್ಕೊಳ್ಬೋದು. ಈ 5 ಭಾಗಗಳಲ್ಲಿ ಮೊದಲು ನಮ್ಮ ಅವೇರ್ನೆಸ್ನ ತೊಗೊಂಬರೋದು. ಅದನ್ನೇ ಮತ್ತೆ ಮತ್ತೆ ಇದು 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 ಈ 5ಅನ್ನೇ ಮತ್ತೆ ತಿರುಗಿಸ್ತಾ ಇರೋದು. ಇದರಿಂದಾನೇ ಫೋಕಸ್ ಎಷ್ಟು ಈಸಿಯಾಗಿ ಬರುತ್ತೆ ಟ್ರೈ ಮಾಡಿದ್ರೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ,
ಸರಿ, ಇದರಲ್ಲಿ ಏನಿದೆ ಈ ತಲೆಯಲ್ಲಿ, ಈ ಬಲಭಾಗದಲ್ಲಿ ಎಡಭಾಗದಲ್ಲೆಲ್ಲ ಏನಿದೆ? ಫ್ಲೆಶ್ ಆ್ಯಂಡ್ ಬ್ಲಡ್ ಇದೆ, ಮ್ಯಾಟರ್ ಅಂತ ಏನು ಹೇಳ್ತೀವೋ ಅದೇ ಇದೆ. ಇದೆಲ್ಲ ಎಲ್ಲಿಂದ ಬಂತು? ಅಥವಾ ಈ ದೇಹ ಎಲ್ಲಿಂದ ಬಂತು? ನಮ್ಮ ಅಮ್ಮನಿಂದ ಬಂದೆ. ನಮ್ಮ ಅಪ್ಪ ಅಮ್ಮ ಅನ್ನ ತಿಂದರು, ಊಟ ತಿಂದರು. ಆ ಅನ್ನನೇ ತಂದೆಯ ರೇತಸ್ ಪರಿಣಾಮ ಆಗತ್ತೆ. ಅದೇ ತಾಯಿ ಗರ್ಭದಲ್ಲಿ ಹೋಗಿ ಶುಕ್ರ ಶೋಣಿತ ಎರಡು ಒಟ್ಟಿಗೆ ಆಗಿ ಆ ಗರ್ಭರೂಪದಲ್ಲಿ ಪರಿಣಾಮ ಆಗತ್ತೆ. ಅದೇ ಈ ನಾನು ಅಂತ ಈ ದೇಹ ಇವಾಗ ಬಂದಿದೆ. ಆವಾಗ ನಮ್ಮ ಅಪ್ಪ ತಿಂದಿದ ಅನ್ನ ಎಲ್ಲಿಂದ ಬಂತು? ಈ ಥರ ಸ್ವಲ್ಪ ಹಿಂದೆ ಹೋಗ್ತಾ 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 ಸೃಷ್ಟಿಯ ಮೊದಲಿಗೆ ಸೃಷ್ಟಿ ಹೇಗಾಯಿತು ಅಂದರೆ, ಮೊದಲು ಆತ್ಮ ಪರಮಾತ್ಮನ ಇದ್ದ, ಆಮೇಲೆ ಆಕಾಶ ಸೃಷ್ಟಿಯಾಯಿತು, ಅದರಿಂದ ವಾಯು, ಅದರಿಂದ ಅಗ್ನಿ, ಅದರಿಂದ ಜಲ, ಅದರಿಂದ ಪೃಥಿವಿ, ಇದು ಬಿಗ್ ಬ್ಯಾಂಗ್ ಥಿಯರಿ. ಪಂಚಭೂತಗಳು. ಆ ಪೃಥಿವಿ ತತ್ವದಿಂದ ಏನು ಉದ್ಭವ ಆಯಿತು ಅಂದರೆ ಅನ್ನ. ಆ ಅನ್ನ ಇಂದಾನೆ ಈ ಪುರುಷಗಳು ಉದ್ಭವ ಆಯಿತು. ಅಂದರೆ ಸೃಷ್ಟಿ ಮೊದಲಿಗೆ ಒಂದು ವಿರಾಟ್ ಪುರುಷ ಅಂತ ಹೇಳ್ತೀವಿ ನಾವು. ಈ ಅಷ್ಟಮೂರ್ತಿ ಧ್ಯಾನ ಹೇಳಿದ್ನಲ್ಲ, ಅಂದರೆ ನನ್ನಲ್ಲಿರೋ ಈ ಪೃಥಿವಿ, ಈ ಪ್ರಪಂಚದಲ್ಲಿರೋ ಈ ಪೃಥಿವಿ, ಅದೆರಡು ಒಂದೇ. ಇದೆಲ್ಲ ಒಟ್ಟು ಮಾಡಿದ್ಮೇಲೆ ಒಂದು ಕಾಸ್ಮಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ, ವಿರಾಟ್ ಪುರುಷ ಅಂತ. ವಿರಾಟ್ ಅಂದರೆ ಈ ಪ್ರಪಂಚದಲ್ಲಿ ಸೇರಿದ ಎಲ್ಲದೂ ಅವನ ದೇಹ. ಅದು ಉದಾಹರಣೆಗೆ ಈ ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ವಿಶ್ವರೂಪ ಅಂತ ಒಂದು ಸಂದರ್ಭ ಬರುತ್ತಲ್ಲ, ಉದಾಹರಣೆಗೆ ಅದನ್ನು ತಗೊಳ್ಬೋದು. ಅಂದರೆ ಈ ಇಡೀ ಪ್ರಪಂಚನೇ ಅವನ ದೇಹ, ಅದನ್ನೇ ವಿರಾಟ್ ರೂಪ ಅಂತ ಹೇಳ್ತೀವಿ. ಅದು ಸೃಷ್ಟಿ ಮೊದಲಿಗಿತ್ತು. ಇವಾಗ ಅದರಿಂದಾನೇ ಬೇರೆ ಬೇರೆ ಜೀವಿಗಳೆಲ್ಲ ಹುಟ್ಕೊಳ್ತು ಆ ವಿರಾಟ್ ಪುರುಷದಿಂದ. ಇವಾಗ ಅಂದರೆ ಆ ವಿರಾಟ್ ಪುರುಷನಿಗೆ ಎಂಥ ಶಕ್ತಿ ಇದೆ, ಏನು ಬೇಕಾದ್ರೂ ಉದ್ಭವ ಮಾಡಿಸ್ಬೋದು ಅವನು, ಏನು ಬೇಕಾದ್ರೂ ನಿಯಂತ್ರಣ ಮಾಡ್ಬೋದು ಅವನು, ಅಂಥ ಶಕ್ತಿ ಅವನಿಗಿದೆ. ಅವನು ಎಲ್ಲಿಂದ ಬಂದ ಅಂದರೆ ಆ ಅನ್ನದಿಂದ ಬಂದ. ಈ ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿಯಿಂದ ಆ ಅನ್ನ ಬಂತು. ಆ ಅನ್ನದಿಂದ ಈ ವಿರಾಟ್ ಪುರುಷ ಹುಟ್ಕೊಂಡ. ಅಂದರೆ ಆ ಅನ್ನಕ್ಕೆ ಎಷ್ಟು ಶಕ್ತಿ ಇರಬೇಕು? ಈ ವಿರಾಟ್ ಪುರುಷ, ಆರ್ ಯು ಈಕ್ವೇಟಿಂಗ್ ಇಟ್ ಟು ಆಡಮ್? ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಆಡಮ್ ಅಂಡ್ ಈವ್ ಇಲ್ಲ ಅಂತ. ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಸಂಕೋಚ ಇತ್ತು. ಈವ್ ಅಂತ ಹೇಳಿದ್ಮೇಲೆ ಇನ್ನೊಬ್ಳು ಇದ್ಲು. ಇಲ್ಲಿ ಹಾಗಲ್ಲ, ವಿರಾಟ್ ಪುರುಷ ಅಂದ್ರೆ ಇಡೀ ಜಗತ್ ಒಬ್ಬ. ಸರಿ. ಅಂದ್ರೆ ಇದಕ್ಕೆ ಏನು ಹೇಳಕ್ ಬಂದೆ ಅಂದ್ರೆ, ಅಷ್ಟು ಶಕ್ತಿ ಅವನಿಗಿತ್ತು ವಿರಾಟ್ ಪುರುಷನ್ಗೆ. ಅವನ್ ಎಲ್ಲಿ ಬಂದ ಅಂದ್ರೆ ಆ ಅನ್ನದಿಂದ ಬಂದ. ಆ ಅನ್ನಕ್ಕೆ ಮತ್ತೆ ಎಷ್ಟು ಶಕ್ತಿ ಇರಬೇಕು ಅಂದ್ರೆ, ಅದೇ ಅಷ್ಟು ಶಕ್ತಿಶಾಲಿಯ ಅನ್ನ ನನ್ನ ತಲೆಯಲ್ಲಿದೆ, ನನ್ನ ಬಲಭಾಗದಲ್ಲಿದೆ, ನನ್ನ ಎಡಭಾಗದಲ್ಲಿದೆ, ನನ್ನ ದೇಹದಲ್ಲಿ ಮಧ್ಯದಲ್ಲಿ, ಬೇಸಲ್ಲಿ. ಸೊ ಧ್ಯಾನದಲ್ಲಿ ಹಾಗೆ ನಾವು ಮಾಡಬೇಕು ಅಂದರೆ, ಮೊದಲಿಗೆ ಅವೇರ್ನೆಸ್ ಈ ಭಾಗಗಳಿಗೆ ತೊಗೊಂಬಂದ್ಬಿಟ್ಟು, ಅದಾದಮೇಲೆ ಇದ್ರಲ್ಲಿ ಯಾವ್ದಿದೆ ಅಂದರೆ ಅದೇ ಅನ್ನ. ಯಾವ್ದ್ರಿಂದ ಈ ವಿರಾಟ್ ಪುರುಷ ಹುಟ್ಕೊಂಡು ಅದೇ ಇಲ್ಲಿದೆ ಅಂತ ಮನಸ್ಸಿಗೆ ತೊಗೊಂಡ್ಬರ್ಬೇಕು. ಅಂದರೆ ಇದರಲ್ಲಿರೋದೇ ಎಷ್ಟು ಶಕ್ತಿ ಇದೆ ಅದರಲ್ಲಿ. ನೋಡಿ, ಇವಾಗ ಒಂದು ಹಿಟ್ಟಿನ ಉಂಡೆ ತಗೊಂಡು ಒಂದು ಭಾಗ ಈ ಥರ ಬೇರ್ಪಡಿಸ್ತೀನಿ, ಇದರಿಂದ ಇದು ಹುಟ್ಕೊಳ್ತು ಅಂತ ಹೇಳ್ತೀನಿ. ಅಂದ್ರೇನು, ಏನಾರು ನಿಜವಾದ ಹುಟ್ಕೊಳ್ತಾ ಇಲ್ಲ, ಇದು ಮೊದಲಿಗೂ ಅಲ್ಲೇ ಇತ್ತು. ಅಂದರೆ ಈ ದೇಹ ಯಾವ್ದಿದೆಯೋ ಇವಾಗ, ಸೃಷ್ಟಿ ಮೊದಲಲ್ಲಿ ಇದೂ ಇತ್ತು, ಆ ಅನ್ನ ರೂಪದಲ್ಲಿತ್ತು. ಅಂದರೆ ಆ ತತ್ವ, ಸೃಷ್ಟಿ ಮೊದಲಿಗೆ ಇದ್ದಿದ್ದ ಆ ತತ್ವ, ಅದರಲ್ಲಿ ಅಷ್ಟೊಂದು ಶಕ್ತಿ ಇತ್ತು. ಈ ಇಡೀ ಸೃಷ್ಟಿನೇ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಇತ್ತು ಅದರಲ್ಲಿ. ಆ ಶಕ್ತಿ ಇದರಲ್ಲಿರೋ ಅನ್ನದಲ್ಲಿ ಇದೆ ಅಂತ ನಾವು ಮತ್ತೆ ಮತ್ತೆ ಉಪಾಸನೆ ಮಾಡಬೇಕು. ಸರಿ. ಅಂದರೆ ಶಕ್ತಿ ಅಂದರೆ ಏನು? ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋ ಶಕ್ತಿ, ರಕ್ಷಣೆ ಮಾಡೋ ಶಕ್ತಿ. ಯಾಕಂದರೆ ರಕ್ಷಣೆ ಹೇಗಾಗತ್ತೆ? ಒಂದು ರೋಗ ಬಂದರೆ ನಾವು ಔಷಧಿ ತಗೋತೀವಿ, ಅದರಿಂದ ರೋಗ ಹೋಗುತ್ತೆ, ಪ್ರಾಣ ಉಳಿಯುತ್ತೆ. ಆ ಔಷಧಿ ಏನು? ಅನ್ನನೇ. ಅಂದರೆ ಅಷ್ಟು ಶಕ್ತಿ ಈ ಅನ್ನಕ್ಕಿದೆ. ಅಷ್ಟೇ ಅಲ್ಲ, ಒಬ್ಬ ತಂದೆ ಮಗನ್ನ ನೋಡ್ಕೋತಾನೆ, ಆ ತಂದೆನೂ ಅನ್ನದ ವಿಕಾರನೇ. ಒಂದು ಅನ್ನದುಂಡೆ ಇನ್ನೊಂದು ಅನ್ನನ ಅಂದರೆ ಇಲ್ಲಿರೋ ಅನ್ನಕ್ಕೆ ಅಷ್ಟು ಸೃಷ್ಟಿ ಮಾಡೋಕ್ಕೆ ಪ್ರೊಟೆಕ್ಷನ್, ರಕ್ಷಣೆ ಮಾಡೋಕ್ಕೂ ಶಕ್ತಿ ಇದೆ. ಆಮೇಲೆ ಲಯನೂ, ಒಂದು ಹಾವು ಬಂದು ಕಚ್ಚಿ ಯಾವುದೋ ಪ್ರಾಣಿ ಸತ್ತೋಗುತ್ತೆ, ಆ ವಿಷಾನೂ ಅನ್ನನೂ. ಒಂದು ಹುಲಿ ಬಂದು ಒಂದು ಮೊಲೆನ ತಿನ್ನತ್ತೆ, ಅದು ಅನ್ನನೇ. ಅಂದರೆ ಈ ಅನ್ನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಸೃಷ್ಟಿ ಸ್ಥಿತಿ ಲಯ ಮಾಡೋಕ್ಕೆ ಅಷ್ಟು ಶಕ್ತಿ ಇದೆ.
ಆ ಅನ್ನ ನಮ್ಮ ದೇಹದಲ್ಲೇ ಇದೆ. ಸೊ ಇದು ಆ ಉಪಾಸನೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ವೇದ ಅದಕ್ಕೆ ಗ್ಯಾರಂಟಿ ಕೊಡುತ್ತೆ. ನೀವು ಈ ಥರ ಧ್ಯಾನ ಮಾಡ್ತಾ ಮಾಡ್ತಾ ಬಂದರೆ ಹಂತದಲ್ಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ನೀವು ಮಾಡಬಹುದು ಅಂತಾನೆ ಹೇಳುತ್ತೆ ಅದು. ಸೊ ಇದು ನೀವು ಹೇಳಿದೀಗ ದೇಹದ ಅನ್ನಮಯ ಕೋಶದ ಎಕ್ಸ್ಪ್ಲನೇಷನ್ ವಿತ್ ಮ್ಯಾನಿಫೆಸ್ಟೇಷನ್. ಯಾಕೆಂದರೆ ಇದನ್ನು ಏನಾಗುತ್ತೆ ಅಂದರೆ, ನಾವು ಅವೇರ್ನೆಸ್ ಯಾವಾಗಲೂ ಆಚೆ ಇರುತ್ತೆ ಪ್ರಪಂಚದಲ್ಲಿ. ಅದು ಬೇಕು, ಇದರ ಬಗ್ಗೆ ಚಿಂತೆ, ಅದರ ಬಗ್ಗೆ ಭಯ, ಅದೆಲ್ಲ. ಯಾವಾಗ ನನ್ನಲ್ಲೇ ಸೃಷ್ಟಿ ಸ್ಥಿತಿ ಲಯ ಮಾಡೋ ಶಕ್ತಿ ಇದೆ ಈ ಅನ್ನದಲ್ಲೇ, ಈ ದೇಹದಲ್ಲಿ ಅನ್ನದಲ್ಲೇ ಅಂತ ಗೊತ್ತಾದ ಮೇಲೆ ಅದರಿಂದ ಮನಸ್ಸು ತಿರುಗಿ ಅಟ್ಲೀಸ್ಟ್ ದೇಹಕ್ಕೆ ಬರುತ್ತೆ. ಮತ್ತೆ ಈ ಪ್ರಾಣ ಮನಸ್ಸು ಆನಂದ ಮತ್ತೆ ಇನ್ನು ಮಲ್ಟಿಪಲ್ ಮುಂದಿನ ಹಂತ. ಇದಷ್ಟು ಹಂತಗಳು ಒಟ್ಟಿಗೆ ಸೇರಿದ್ರೇನೆ ಮ್ಯಾನಿಫೆಸ್ಟೇಷನ್? ಇಲ್ಲ. ಈ ಮ್ಯಾನಿಫೆಸ್ಟೇಷನ್ ಹೇಳಿದ್ ನಾನು ಬರೀ ಅನ್ನಮಯ ಕೋಶದ್ದೇ. ಸೌಂದರ್ಯಲಹರಿ ಅಂತ ಒಂದು ಅತ್ಯಂತ ಪ್ರಮುಖವಾದ ಉಪದೇಶ ಇದೆ. ಅದರಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ಹೇಳೋದು ಸುರ ವಿಟಪಿ ವಾಟಿ ಪರಿವೃತೆ ಅಂತ ಒಂದು ಪದ ಪ್ರಯೋಗ ಮಾಡ್ತಾರೆ. ಅಂದರೆ ಏನು, ನಮ್ಮ ದೇಹವೇ ಒಂದು ಕಲ್ಪವೃಕ್ಷದ ಅರಣ್ಯ. ಇಟ್ಸ್ ಅ ಫಾರೆಸ್ಟ್ ಆಫ್ ಕಲ್ಪವೃಕ್ಷ ಟ್ರೀಸ್. ಅಂದರೆ ಒಂದು ಕಲ್ಪವೃಕ್ಷದಲ್ಲಿ ಒಂದು ಎಲೆ ನಮಗೆ ಏನು ಬೇಕಾದ್ರೂ ಕೊಡ್ಬೋದು. ಒಂದು ಏರ್ಕ್ರಾಫ್ಟ್ ನಂಗೆ ಬೇಕು ಅಂದರೆ ಅದು ಕೊಡುತ್ತೆ. ಅದು ಒಂದು ಏನು ಬೇಕಾದ್ರೂ, ಐ ವಾಂಟ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಅಂದರೆ ಅದು ಕೊಡುತ್ತೆ. ಅದು ನಮ್ಮ ದೇಹವೇ ಒಂದು ಕಲ್ಪವೃಕ್ಷದ ಅರಣ್ಯ. ಸೊ ಅದನ್ನು ಹಾಗೇನೆ ನಾವು ಯಾಕೆ ಕರೆಕ್ಟಾಗಿ ಉಪಯೋಗಿಸ್ತಾ ಇದ್ದೀವಾ ಇಲ್ವಾ ಅನ್ನೋದು ಈಗ ಮುಂದಿನ ಪ್ರಶ್ನೆ. ಈ ಉಪಾಸನೆಗಳ ಮುಖಾಂತರ ಉಪಯೋಗಿಸ್ಬೋದು. ಯಾಕೆ, ನಮ್ಮ ದೇಹದಲ್ಲಿರೋವೇ ಆ ಶಕ್ತಿ ನಮ್ಮ ಬಗ್ಗೆ ನಮಗೆ ಅದು ಮರ್ತೋಗ್ಬಿಟ್ಟಿವಿ ನಾವು. ಯಾಕೆ ಹಾಗಾಗ್ತಾ ಇದೆ? ಯಾಕೆ ಅಂದರೆ ಅದೇ ಅವಿವೇಕ ಅಂತ ಕರೆಯೋದು, ಅದೇ ಈ ಮಾಯಾ ಅಜ್ಞಾನ ಅಂತ ಕರೆಯೋದು ನಾವು. ಅಂದರೆ ಅನಾದಿ ಕಾಲದಿಂದ ಈ ಅಜ್ಞಾನ ಬಂದಿದೆ ನಾವು. ಅದು ಯಾಕೆ ಬರುತ್ತೆ ಅಂತ ಹೇಳಬೇಕಾದ್ರೆ ನಮ್ಮ ಹಿಂದಿನ ಕರ್ಮ ಅಂತಾನೆ ಹೇಳಬೇಕು ಅದಕ್ಕೆ. ಮತ್ತೆ ಇಲ್ಲಿ ಲೂಪ್ ಇದೆ. ಆ ಕರ್ಮ ಯಾಕೆ ಮಾಡಿದ್ವಿ ಅಂದರೆ ಅಜ್ಞಾನದಿಂದಾನೆ. ಅಂದರೆ ಅಜ್ಞಾನ ಯಾಕೆ ಬಂತು ಅಂತ ಅದಕ್ಕೆ ಉತ್ತರ ಇಲ್ಲ. ಮೊದಲಿಂದಾನೇ ಬೀಜ ರೂಪದಲ್ಲಿ ಇತ್ತು ಅದು. ಅದರಿಂದಾನೇ ಈ ಸೃಷ್ಟಿ ಶುರುವಾಗಿ ನಾವೆಲ್ಲ ಹುಟ್ಕೊಂಡು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಭಗವತ್ಪಾದರು ಹೇಳ್ತಾರೆ. ಸಾಯ್ತೀವಿ, ಮತ್ತೆ ಹುಟ್ತೀವಿ, ಮತ್ತೆ ಗರ್ಭವಾಸ, ಮತ್ತೆ ಈ ಸೈಕಲ್ ಹೋಗ್ತಾ ಇರುತ್ತೆ. ಆ ಅಜ್ಞಾನನೂ ಹಾಗೆ ಪ್ರವಾಹ ರೂಪದಲ್ಲಿ ಹರಿಕೊಂಡು ಬಂದಿದೆ. ಮತ್ತು ಇದರಿಂದ ಮುಕ್ತಿ ಈ ಥರ ಉಪಾಸನೆಗಳಿಂದ. ಈ ಉದಾಹರಣೆಗೆ ಹೇಳಿದ್ದು ನಮ್ಮ ದೇಹದಲ್ಲೇ ಆ ವಿರಾಟ್ ಪುರುಷನಷ್ಟು ಶಕ್ತಿ ಇದೆ, ಅಥವಾ ಅವನಿಗಿನ್ ಮೀರಿಟ್ ಶಕ್ತಿ ಇದೆ. ಆ್ಯಕ್ಚುಲಿ ಉಪನಿಷತ್ ಹೇಳಿದ್ದು ಅನ್ನಗಂಹಿ ಭೂತಾನಾಂ ಜ್ಯೇಷ್ಠಂ ಅಂತ ಹೇಳುತ್ತೆ. ಅಂದರೆ ಆ ವಿರಾಟ್ ಪುರುಷಾನುವೇ ಆ ಅನ್ನದಿಂದಾನೇ ಬಂದ ಅವನು. ಅಂದರೆ ಆ ಅನ್ನದಲ್ಲಿರೋ ಶಕ್ತಿ ಇವನಿಗಿಂತ ಜಾಸ್ತಿ ಶಕ್ತಿ ಇರಬೇಕು ಅದು ಅಂತ. ಈ ಥರ ಉಪಾಸನೆ, ಈ ಅಷ್ಟಮೂರ್ತಿ ಉಪಾಸನೆಯೂ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಅದರಲ್ಲಿ ಬರೀ ಪೃಥ್ವಿ ಅಲ್ಲ, ಬೇರೆ ಬೇರೆ ತತ್ವಗಳನ್ನು ಆ ವಿರಾಟ್ ಪುರುಷನ್ಗೆ ಹೋಲಿಸುತ್ತೆ ಅದು. ವಾವ್. ಸೊ ಈಗ ಬರೀ ದೇಹ ಅರ್ಥ ಆಯಿತು. ಈಗ ಪ್ರಾಣ ಮನಸ್ಸು ಆನಂದ ಈ ಎಲ್ಲ ಲೆವೆಲಲ್ಲಿ ಹೌ ಟು ಯೂಸ್ ನಮ್ಮ ಒಂದು ಬಾಡಿ ಆ್ಯಂಡ್ ಸ್ಟೇ ಕ್ಲೋಸರ್ ಟು ದ ಕಾನ್ಷಿಯಸ್ನೆಸ್. ದಕ್ಷಿಣಾಮೂರ್ತಿ ಅಷ್ಟಕದ ಅನುಸರಿಸಿನೇ ಹೇಳ್ತೀನಿ. ಫಸ್ಟ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ಏನು? ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ಇಡೀ ಉಪನಿಷತ್ತು ವೇದಗಳನ್ನೆಲ್ಲ ನಾವು ಓದಬೇಕಾದ್ರೆ ಒಂದು 20 ವರ್ಷ ಅಥವಾ 20 ಜನ್ಮ ತಗೊಳ್ಬೋದು. ಅದಕ್ಕೆ ಭಗವತ್ಪಾದರು ಶಂಕರಾಚಾರ್ಯರು ಅವರ ಅತ್ಯಂತ ಕರುಣಾಲಯ ಆಲಯಂ ಕರುಣಾಲಯಂ ಅಂತ ಹೇಳ್ತೀವಿ. ಭಗವತ್ಪಾದರು ಅದಕ್ಕೆ ಏನು ಮಾಡಿದ್ರು ಅಂದರೆ, ಈ ಇಡೀ ಉಪನಿಷತ್ತುಗಳನ್ನು ಸಾರ, ಅದರದ ಅಮೃತ ತಗೊಂಡು 10 ಶ್ಲೋಕದಲ್ಲಿ ನಮಗೆ ಕೊಟ್ಬಿಟ್ರು. ಅಷ್ಟೇ ಅಲ್ಲ, ಧ್ಯಾನಗಳು ಎಷ್ಟೋ ವರ್ಷಗಳು ನಾವು ಗುರುಕುಲ್ಗೆ ಹೋಗಿ ಅಲ್ಲಿ ಹಂತದಲ್ಲಿ ಧ್ಯಾನ ಅಭ್ಯಾಸ ಮಾಡಿ ಅಷ್ಟಾಂಗ ಯೋಗ ಎಲ್ಲ ಮಾಡಿ ಧ್ಯಾನ ಯಾವ್ದು ಮಾಡಬೇಕು ಅದನ್ನು ತುಂಬ ಸರಳವಾಗಿ 10 ಧ್ಯಾನ ರೂಪದಲ್ಲೂ ಕೊಟ್ಬಿಟ್ರು. ಈ ಶ್ಲೋಕಗಳಲ್ಲೂ 10 ಶ್ಲೋಕ 10 ಧ್ಯಾನ, 10 ಧ್ಯಾನನೇ ಅದು. ಒಂದು ಧ್ಯಾನ ಉದಾಹರಣೆಗೆ ಹೇಳಿದೆ, ಈ ಅಷ್ಟಮೂರ್ತಿ ಧ್ಯಾನ. ಇವಾಗ ಇನ್ನೊಂದು ಧ್ಯಾನ ಹೇಳ್ತೀನಿ. ನೀವು ದೇಹ ಪ್ರಾಣ ಅಂತೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ 5ನೇ ಶ್ಲೋಕ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೀಗೆ ಬರುತ್ತೆ. ಅದು
ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀ ಬಾಲಾಂಧಜಡೋಪಮಾಸ್ತು ಅಹಮಿತಿ ಭ್ರಾಂತಾಭೃಶಂ ವಾದಿನಃ ಮಾಯಾಶಕ್ತಿವಿಲಾಸಕಲ್ಪಿತ ಮಹಾವ್ಯಾಮೋಹ ಸಂಹಾರಿಣೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಂದರೆ ಇದರದ ಅರ್ಥ, ನಾವೆಲ್ಲ ಏನು ಮಾಡಿದ್ದೀವಿ ಇವಾಗಂದರೆ ನಾನೇ ದೇಹ. ಫಾರ್ ಎಕ್ಸಾಂಪಲ್, ನಾನು ಹೆಂಗಸು, ನಾನು ಗಂಡಸು, ಇಂಥದ್ದು ಐಡೆಂಟಿಟಿ ಲೇಬಲ್ಸ್, ಅದು ದೇಹದಿಂದ ಬಂದಿದ್ದು. ಆಮೇಲೆ ಪ್ರಾಣಂ ಅಂದರೆ ನನಗೆ ಹಸಿವು, ನನಗೆ ಬಾಯಾರಿಕೆ, ನನ್ನ ಮೇಲೆ ಆರೋಪ ಮಾಡ್ತೀವಿ ಹಸಿವು ಬಾಯಾರಿಕೆ ಇದೆಲ್ಲ ಪ್ರಾಣದ ಕ್ರಿಯಾ. ಅಷ್ಟೆಲ್ಲ ಬುದ್ಧಿ ಅಂದರೆ ಮನಸ್ಸಂದರೆ ಚಿಂತೆ, ಬಯಕೆ, ಇದೆಲ್ಲ ಮನಸ್ಸು. ಭಯ ಅದೆಲ್ಲ ಮನಸ್ಸು. ಬುದ್ಧಿ ಅಂದರೆ ಈ ತಿಳುವಳಿಕೆ, ಇದು ನನಗೆ ಇವಾಗ ಗೊತ್ತಾಗ್ತಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇದೆಲ್ಲ ಬುದ್ಧಿ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಶೂನ್ಯ ಅಂತ, ಅದು ಇವಾಗ ತಗೊಳ್ಳೋದು ಬೇಡ. ಅಂದರೆ ಬೌದ್ಧ ಸಂಪ್ರದಾಯದ ಅನುಯಾಯಿಗಳು ಒಂದು ಪ್ರಕ್ರಿಯೆ ಇದೆ ಶೂನ್ಯ ಅಂತ, ಅಂದರೆ ನಾನು ಶೂನ್ಯ, ಅದು ಈ ಶ್ಲೋಕದಲ್ಲಿ ಬಂದಿದೆ. ಆದರೆ ಪ್ರಮುಖವಾಗಿ ಇವಾಗ ನಮಗೆ ಯಾವುದು ಬೇಕು ಅಂದರೆ ಈ ನಾನು ದೇಹ, ನಾನು ಪ್ರಾಣ, ನಾನು ಮನಸ್ಸು, ಇದೆಲ್ಲ ಈ ವ್ಯಾಮೋಹದಿಂದ ನಾವು ಭ್ರಮಿತರಾಗಿ ಒದ್ದಾಟದ ಪರಂಪರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅದರಿಂದ ನಮಗೆ ಪಾರು ಮಾಡೋದು ದಕ್ಷಿಣಾಮೂರ್ತಿಯೇ. ಅಂದರೆ ನಮ್ಮೊಳಗಿರೋ ಗುರುಗಳು, ಅದೇ ದಕ್ಷಿಣಾಮೂರ್ತಿ. ಅವನು ನಮ್ಮನ್ನು ಈ ಭ್ರಮೆಯಿಂದ ಪಾರು ಮಾಡಿಸ್ತಾನೆ. ಈಗ ಮುಂದಿನ ಡೌಟು ಹೇಗೆ ಅಂದರೆ, ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ದೇವರುಗಳಿದೆ, ಗಣೇಶ, ಗೌರಿ. ಈಗ ದಕ್ಷಿಣಾಮೂರ್ತಿ ಅಂದ್ರೇ ಯಾರು? ಯಾಕಂದರೆ ಎಷ್ಟೊಂದು ಜನಕ್ಕೆ ಯಾರ ದೇವರನ್ನು ನಂಬಬೇಕು, ನಂಬಿಕೆ ಹೇಗೆ ಹುಟ್ಟಿಸ್ಕೋಬೇಕು ಅಂತ. ಗಣೇಶ ಅಂತ ತಗೊಳ್ಳಿ, ಗಣೇಶ ಪಂಚರತ್ನದಲ್ಲಿ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಅಂತ ಗಣೇಶನ ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ. ಅಂದರೆ ಹೃದಂತರೇ ನಿರಂತರಂ ವಸಂತಂ, ನಮ್ಮ ಹೃದಯದಲ್ಲೇ ಇದ್ದಾನೆ ಆ ಗಣಪತಿ. ಯೋಗಿನಾಮ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲೇ ಯೋಗಿಗಳು ಅವನ್ನ ಕಂಡ್ಕೊಂಡಿದ್ದಾರೆ ಅವ್ರ ಹೃದಯದಲ್ಲಿ. ಅಂಥ ಗಣಪತಿ ತಮೇಕದಂತಮೇವ, ಆ ಗಣಪತಿನೇ ನಾನು ವಿಚಿಂತಯಾಮಿ ಸಂತತಂ, ಸದಾ ಸರ್ವದ ಚಿಂತನೆ ಮಾಡ್ತೀನಿ ಅವನ ಬಗ್ಗೆ. ಅನನ್ಯಾಶ್ಚಿಂತಯಂತೋ ಮಾಮ್ ಅಂತ ಕೃಷ್ಣ ಹೇಳೋದ್ ಪ್ರಕಾರದಲ್ಲಿ. ಅಂದರೆ ಈ ಗಣಪತಿನೂ ನಮ್ಮಲ್ಲೇ ಇರೋ ಆ ಚೈತನ್ಯ. ಗಣಪತಿ ಅಥರ್ವ ಶೀರ್ಷ ಅಂತ ಒಂದು ಬರುತ್ತೆ, ಸರ್ವಂ ಜಗದಂ ತತ್ತೋ ಜಾಯತೆ, ಸರ್ವಂ ಜಗದಂ ತ್ವತ್ತಸ್ತಿಷ್ಠತಿ, ಸರ್ವಂ ಜಗದಂ ತ್ವೈಲಯಮೇಷ್ಯತಿ ಅಂತ ಮಂತ್ರ ಬರುತ್ತೆ. ಅಂದರೆ ಇಡೀ ಜಗತ್ ಅವನಿಂದಾನೇ ಹುಟ್ಕೊಳ್ತು, ಅವನ ರೂಪದಲ್ಲೇ ಇದೆ, ಅವನಲ್ಲೇ ಹೋಗಿ ಲಯ ಆಗತ್ತೆ. ಗಣಪತಿ ಬಗ್ಗೆ ಹೇಳೋದು, ಇವಾಗ ನಾನು ಈ ಅನ್ನಮಯ ಉಪಾಸನೆ ಹೇಳಿದ್ನಲ್ಲ, ಎರಡು ಹೋಲಿಸ್ಬೋದು ಅಲ್ವಾ? ಅನ್ನದಿಂದಾನೇ ಎಲ್ಲ ಬಂತು, ಅನ್ನ ರೂಪದಲ್ಲೇ ಎಲ್ಲ ಇದೆ, ಆಮೇಲೆ ಅನ್ನಕ್ಕೆ ಹೋಗಿ ಸೇರುತ್ತೆ. ಗಣಪತಿಗೂ ಇದಕ್ಕೂ ಒಂದು 1-to-1 ಕರೆಸ್ಪಾಂಡೆನ್ಸ್ ಇದೆ. ಸೊ ಹಂಗಿದ್ರೆ ಇದೆಲ್ಲವೂ ಕಮಿಂಗ್ ಅಂಡರ್ ದಿ ಅಂಬ್ರೆಲಾ ದೇವನೊಬ್ಬ ನಾಮ ಹಲವು. ನಮ್ಮ ಶಾಸ್ತ್ರದಲ್ಲಿ ಬಂದಿರೋ ದೇವರು ಒಬ್ಬೊಬ್ರೂ ಅವ್ರು ಎಲ್ರೂ ಈ ಬ್ರಹ್ಮವಸ್ತುವ ಪ್ರತೀಕ. ಗಣಪತಿ ಅಥರ್ವ ಶೀರ್ಷಕ್ಕೆ ಹೋದರೆ ಅಷ್ಟು ಹೇಳೋದು ದಕ್ಷಿಣಾಮೂರ್ತಿ ತತ್ವನೇ. ಗೌರಿ ಪುರಾಣಕ್ಕೆ ಹೋಗಿ ಅಥವಾ ವೇದದಲ್ಲಿ ಎಲ್ಲಿ ಬರುತ್ತೋ, ಅರುಣೋಪನಿಷತ್ತು ಎಲ್ಲಿ ಬರುತ್ತೋ ಅದು ಹೇಳೋದು ಈ ದಕ್ಷಿಣಾಮೂರ್ತಿ ತತ್ವನೇ. ಶಿವ ಅಂತೂ ಕೇಳದೇ ಬೇಡ, ವಿಷ್ಣು ಅಂತೂ ಕೇಳದೇ ಬೇಡ. ನಾರಾಯಣ ಸೂಕ್ತದಲ್ಲಿ ಏನು ಬರುತ್ತೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ನಮ್ಮ ಒಳಗಡೆ ಇರೋದು, ಆಮೇಲೆ ಹೊರಗಡೆ ಇರೋದು, ವ್ಯಾಪ್ಯ ಅದಷ್ಟನ್ನು ವ್ಯಾಪಿಸ್ಕೊಂಡಿರೋದು ಯಾರು ಅಂದರೆ ನಾರಾಯಣ. ಅಷ್ಟಮೂರ್ತಿ ಧ್ಯಾನ ಬಂತಲ್ಲ ಇಲ್ಲಿ. ಸೊ ಇಷ್ಟೊಂದು ದೇವರುಗಳ ವೆರೈಟಿ ಯಾಕೆ ಅಂತ ಬರುತ್ತೆ ಮುಂದೆ. ಫೇವ್ರೆಟ್ ಅಂತಿರುತ್ತೆ. ನನಗೆ ಆನೆಗಳ ಬಗ್ಗೆ ತುಂಬ ಇಷ್ಟ, ಸೊ ನಾನು ಗಣಪತಿ ಉಪಾಸನೆ ಮಾಡ್ತೀನಿ. ನನಗೆ ಹುಲಿ ಬಗ್ಗೆ ತುಂಬ ಇಷ್ಟ, ನರಸಿಂಹ ಉಪಾಸನೆ ಮಾಡ್ತೀನಿ. ಸೊ ಇದು ಹೆಂಗಂದ್ರೆ ಎಲ್ಲಾನು ಸ್ವೀಟೇ. ಈಗ ಸ್ವೀಟ್ ಅಂಗಡಿಗೆ ಹೋದ್ರೆ ಒಂದು ಜಿಲೇಬಿ, ಜಾಂಗೀರು, ಕಾಜು ಕಟ್ಲಿ ಹೇಗಿರತ್ತೋ ಎಲ್ಲಾದ್ರೂ ಮೂಲ ಅದೇ. ಒಂದು ದಾಹ, ಒಂದು ಚಪಲ, ಒಂದು ರುಚಿ, ಮನಸ್ಸು ಒಂದ್ ಕಡೆ ಹೋಗಿ ನಿಲ್ಬೇಕಲ್ಲ, ಅದಕ್ಕೆ ಈ ದೇವರೆಲ್ಲ ಹೇಳಿದ್ದಾರೆ. ಆದರೆ ಇದಕ್ಕಿಂತ ಅನುಕೂಲವಾದ ಯಾವುದು ಅಂದರೆ ಈ ಅಷ್ಟಮೂರ್ತಿ ಧ್ಯಾನ. ಯಾಕಂದರೆ ಆ ಫಾರ್ಮು ಅದೆಲ್ಲ ತೊಗೊಂಡ್ಬಿಡೋದು ಸ್ವಲ್ಪ ಕಷ್ಟ. ಯಾರು ಪರಮ ಭಕ್ತರಿದಾರೋ ಅವ್ರಿಗೆ ಪರವಾಗಿಲ್ಲ, ಗಣಪತಿನೇ ನನ್ನ ಮನಸ್ಸಿನಲ್ಲಿರುತ್ತೆ, ಗಣಪತಿ ಬಿಟ್ಟು ಇನ್ನೊಂದು ಬರಲ್ಲ, ಹಾಗಾದರೆ ಪರವಾಗಿಲ್ಲ. ಅಂದರೆ ಎಲ್ಲೋ ಹೋಗ್ತಿದ್ದೀನಿ, ಅದೇನೋ ನೋಡ್ತೀನಿ,
ಅವಾಗೇನಾಯಿತು, ಹೋಯಿತು, ನಿರಂತರವಾದ ಧ್ಯಾನ ಹೋಯಿತು ಅಲ್ಲಿ. ಆದರೆ ಈ ಅಷ್ಟಮೂರ್ತಿ ಧ್ಯಾನ ಇಲ್ಲ. ಪೃಥ್ವಿ ತತ್ವ ಇವತ್ತು ನಾನು ಹಿಡ್ಕೋತೀನಿ ಅಂತ ಹೋದರೆ ಬೆಳಗಿಂದ ರಾತ್ರಿ ತನಕ ನನಗೆ ಕಾಣೋದು ಬರೀ ಪೃಥ್ವಿ ತತ್ವನೇ. ಸೊ ಆ ದೀರ್ಘಕಾಲ ನೈರಂತರ್ಯ ಅಂತ ಧ್ಯಾನದ ಬಗ್ಗೆ ಏನು ಹೇಳ್ತೀವೋ ಸಹಜವಾದ ಸಿದ್ಧಿಸ್ಬಿಡುತ್ತೆ ಇಲ್ಲಿ. ಅಷ್ಟೊಂದು ಎಫರ್ಟ್ ಹಾಕಬೇಕಾಗಿಲ್ಲ, ಈಸಿಯಾಗಿ ಮಿನಿಮಲ್ ಎಫರ್ಟ್. ಈ ಮ್ಯಾನಿಫೆಸ್ಟೇಷನ್ ಧ್ಯಾನ ಹೇಳಿದ್ನಲ್ಲ ಈಗ, ಸರ್ವಂ ಅನ್ನಂ ಪ್ರಾಪ್ನುವಂತಿ, ಎಷ್ಟು ಸುಲಭ ಅದು. ಇದರ ಬಗ್ಗೆ ಇದು 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 ಮನಸ್ಸಿಗೆ ತಗೊಂಬರೋದು. ಸೊ ಎಷ್ಟೊತ್ತು ಆಮೇಲೆ ಅದರ ಮಾಡಬೇಕು? ತತ್ವ ಸಾರಿ, ಯಾ ಎಷ್ಟೊತ್ತಂತ ಆ ಥರ ಏಕಾಗ್ರತೆ ಬರೋ ತನಕ ಅಂತ ಹೇಳ್ತೀನಿ. ಏಕಾಗ್ರತೆ ಬರ್ಸೋಕ್ಕೆ ಎಷ್ಟೊತ್ತು ಮಾಡಬೇಕು, ಅದು ನಮ್ಮ ವಾಸನೆಗಳು ಕರ್ಮಕ್ಕೆ ಅನುಸರಿಸಿದೆ ಅದು. ಸೊ ಈಗ ದಕ್ಷಿಣಾಮೂರ್ತಿ ಯಾರು? ತುಂಬ ಇದೆ ಇಲ್ಲಿ. ಹಿ ಫೇಸಸ್ ಟುವರ್ಡ್ ಸೌತ್, ಬಾಕಿ ಎಲ್ಲ ಡೇಟಿಗಳು ಅದು ಪೂರ್ವಕ್ಕೆ ಮುಖ ಮಾಡಿದರೆ ಅಂತ. ಸೊ ಯಾರೀ ದಕ್ಷಿಣಾಮೂರ್ತಿ? ಮೂರ್ತಿ ಅನ್ನೋ ಶಬ್ದಕ್ಕೆ ಮುಖ, ದ್ವಾರ ಅಂತ ಹೇಳ್ತೀವಿ. ದಕ್ಷಿಣ ಅನ್ನೋ ಶಬ್ದಕ್ಕೆ ಜ್ಞಾನ. ಯಾತ್ರೋ ಜ್ಞಾನ ಅಂದರೆ ನಮ್ಮೊಳಗಡೆನೆ ಇರೋ ಆ ಆನಂದದ ಸಮುದ್ರ ಜ್ಞಾನ. ಓಹೋ. ದಕ್ಷಿಣಾಮೂರ್ತಿ ಅಂದರೆ ಆ ಗುರು ಮುಖಾಂತರ, ಗುರುದ್ವಾರ, ಗುರುವಿನ ಅನುಗ್ರಹ ದ್ವಾರ ಈ ಆನಂದದ ಅರಿವು ನಮಗೆ ಉಂಟಾಗತ್ತೆ. ಅಂದರೆ ನಮ್ಮದೇ ಆನಂದ ನಾವು ಪಡ್ಕೊಳ್ತೀವಿ. ಯಾವ್ದ್ರಿಂದ ಅಂದರೆ ದಕ್ಷಿಣಾಮೂರ್ತಿಯಿಂದ ಅಂತ. ದಕ್ಷಿಣ ಯಾಕೆ? ಜ್ಞಾನ ಅದರದ್ದು ಇದು. ದಕ್ಷಿಣದ ಅರ್ಥ ಈಸ್ ಜ್ಞಾನ, ಜ್ಞಾನದ ದ್ವಾರ. ಅದನ್ನ ನೀವು ಸೌತ್ ಅಂತ ಜ್ಞಾನಕ್ಕೆ ದಕ್ಷಿಣಾಮೂರ್ತಿ ದ್ವಾರ. ಆ ಜ್ಞಾನ ಯಾರಿಂದ ಬರುತ್ತೆ ಅಂದರೆ ಗುರುವಿಂದಾನೇ ಬರುತ್ತೆ. ಸೊ ಈ ದಕ್ಷಿಣಾಮೂರ್ತಿ ಯಾರು ಅಂದರೆ ನಮ್ಮೊಳಗಡೆನೆ ಇರೋ ಗುರು ಅಂತ ಹೇಳ್ಬೇಕು ನಾವು. ಸೊ ಇದು ನಾವು ಸೌತ್ ಈಸ್ಟ್ ಆ ಥರ ಡೈರೆಕ್ಷನ್ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಥರ ಬೇರೆ ಅದಕ್ಕೆ ಸಂಪ್ರದಾಯ ಇದೆ. ಇವತ್ತು ಅದಕ್ಕೆ ಹೋಗೋದು ಬೇಡ. ಯಾರು ಹೇಳ್ತಾರೆ ನರಕ ಸೌತಿಗಿದೆ, ಅದಕ್ಕೆ ಕರುಣೆಯಿಂದ ಆ ಕಡೆ ನೋಡ್ತಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಬೇಡ. ಈಗ ಸೌತು ಇಲ್ಲ, ಪರಮಾತ್ಮನ್ಗೆ ಯಾವುದು ದಿಕ್ಕಿಲ್ಲ. ಸರ್ವವ್ಯಾಪನ ಆದ ಪರಮಾತ್ಮನ್ಗೆ ಸೌತ್ ಯಾವುದು, ನಾರ್ತ್ ಯಾವುದು? ನೀವು ನಾರ್ತ್ ಪೋಲ್ಗೆ ಹೋದರೆ ಸೌತ್ ಯಾವುದು? ಎಲ್ಲ ಸೌತೆ ಅಲ್ಲಿ. ಸೊ ಹಾಗೆ ನಾರ್ತ್ ಯಾವುದು? ನಾನೇ ನಾರ್ತು. ಸೊ ಹಾಗೆ ದಕ್ಷಿಣಾಮೂರ್ತಿಗೆ ಯಾವುದು ದಿಕ್ಕಿಲ್ಲ, ಅವನು ಅಜ್ಞಾನ ಮೂರ್ತಿ. ಆ ಥರ ತಗೊಳ್ಬೋದು. ಸರಿ. ಇವಾಗ ದಕ್ಷಿಣಾಮೂರ್ತಿ ಅಂದರೆ ಏನು ಅಂದರೆ ಒಂದು ಉದಾಹರಣೆಗೆ ಮೂಲಕ ಹೇಳ್ತೀನಿ. ಒಂದು ಗೋಲ್ಡ್ ಕಾಯಿನ್, ಶಾಸ್ತ್ರ ಉದಾಹರಣೆ ಹೇಳುತ್ತೆ. ಒಂದು ಗೋಲ್ಡ್ ಕಾಯಿನ್ನ ನೀವೆಲ್ಲೋ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನೀವೇ ಅದು ಒಂದು ಸರ ರೂಪದಲ್ಲಿ ಹಾಕೊಂಡಿದ್ದೀರಿ. ಆದರೆ ಇವಾಗ ಕಾಣ್ತಿಲ್ಲ ಅದು ನಿಮಗೆ. ಅಷ್ಟೇ ಅಲ್ಲ, ಅಲ್ಲಿಟ್ಬಿಟ್ಟು ನೀವು ಮರ್ತೋಗ್ಬಿಟ್ಟಿದ್ದೀರಾ. ಏನೋ ಗಡಿಬಿಡಿಯಿಂದ ಮರ್ತೋಗ್ಬಿಟ್ಟಿದ್ದೀರಾ ನೀವು. ನಿಮಗೆ ಗೊತ್ತು ಅದು, ಯಾರಿಗೂ ಗೊತ್ತಿಲ್ಲ ಅದು. ಇವಾಗ ನೀವು ಐ ವಾಂಟ್ ಆ ಗೋಲ್ಡ್ ಕಾಯಿನ್ ಬೇಕು ಅಂತ ಹುಡುಕ್ತಾ ಇದ್ದೀರಿ. ಸರಿ. ಅಂದರೆ ಏನಿಲ್ಲಿ, ನಾನು ಆ ಗೋಲ್ಡ್ ಕಾಯಿನ್ ಪಡ್ಕೊಳ್ಬೇಕು ಅಂತ ಇದೆ ಮನಸ್ಸಿನಲ್ಲಿ. ಅಷ್ಟೇ ಅಲ್ಲ, ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಅದರ ಜ್ಞಾನ ನನಗೆ ಬೇಕು ಅಂತ. ಅಂದರೆ ಎರಡು ಬಂತಿಲ್ಲಿ. ಆ ವಸ್ತುವನ್ನು ಪಡ್ಕೊಳ್ಬೇಕು, ಆ ವಸ್ತು ಜ್ಞಾನವನ್ನು ಪಡ್ಕೊಳ್ಬೇಕು. ಆದರೆ ನಿಜವಾಗ್ಲೂ ಏನಾಗುತ್ತೆ ಅಂದರೆ, ಒಂದು ಕಡೆ ಶಾಂತವಾಗಿ ಕೂತ್ಕೊಂಡಾಗ ಬೇರೆ ಮನಸ್ಸಿನ ಚಟುವಟಿಕೆಗಳು ಅಥವಾ ಭಯ ಇದೆಲ್ಲ ಏನೇನು ನಡೀತಿದೆಯೋ ಮನಸ್ಸಿನಲ್ಲಿ, ಅದೆಲ್ಲ ಶಾಂತವಾದಾಗ ನಮಗೆ ಆ ಅರಿವು ಉಂಟಾಗತ್ತೆ. ಓ, ಸ್ಮರಣೆ ಉಂಟಾಗತ್ತೆ. ಅದೇ ಆ ದಕ್ಷಿಣಾಮೂರ್ತಿ, ಆ ಸ್ಮರಣೆ. ಅಂದ್ರೆ ಏನಾಯಿತು, ಆ ಜ್ಞಾನ ನಮ್ಮಲ್ಲೇ ಇದೆ, ಆ ವಸ್ತು ನಮ್ಮದೇನೆ. ಬೇರೆಯವ್ರು ನಮ್ಗೆ ಅದು ಹೇಳ್ಕೊಡ್ಬೇಕು ಅಂತಲ್ಲ. ಆ ಶಾಂತವಾದ ಸ್ಥಿತಿಯಲ್ಲಿ ಆ ಜ್ಞಾನ ರೂಪದಲ್ಲಿ ನಮ್ಮದೇ ಸ್ವರೂಪ ಸ್ಫುರಣೆ ಆಗ್ತಾನೆ. ಅದು ದಕ್ಷಿಣಾಮೂರ್ತಿ. ಹಾಗೆ ಆ ಗೋಲ್ಡ್ ಕಾಯಿನ್ ಅನ್ನು, ವೇರ್ ಇಸ್ ದ ಗೋಲ್ಡ್ ಕಾಯಿನ್ ಅಂತ ಕೇಳಿದರೆ ಆ ಜ್ಞಾನ ನಿಮ್ಮಲ್ಲೇ ಇತ್ತು. ಬೇರೆ ಮನಸ್ಸಿನ ತವಕಗಳಿಂದ ಮುಚ್ಚಿತ್ತು. ಯಾವಾಗ ಅದೆಲ್ಲ ಹೋಗುತ್ತೋ ಅದೇ ಜ್ಞಾನ ಸ್ಫುರಣೆ ಆಗುತ್ತೆ ಸ್ಮರಣ ರೂಪದಲ್ಲಿ. ತರಂಗಗಳಿಲ್ಲದ ಒಂದು ಅಂತರಂಗವನ್ನು ಬೆಳೆಸ್ಕೊಳ್ಳೋದು ಹೇಗೆ? ಯಾಕಂದರೆ ತರಂಗಗಳಂದರೆ ಇದೇನಾ ಗೊಂದಲ, ಎಲ್ಲದು ಏನೇ ಮನಸ್ಸಿನ ಕ್ರಿಯಾ ಅಂತ ತಗೊಳ್ಬೋದು. ಈ ಹಂತ ಆ್ಯಂಗರು, ಸ್ಥೂಲವಾದ ತರಂಗಗಳು ಅವೆಲ್ಲ. ಇನ್ನು ಸ್ವಲ್ಪ ಸೂಕ್ಷ್ಮವಾದ ಅಂದರೆ ಈ ವಸ್ತುಗಳನ್ನು ಗ್ರಹಣೆ ಮಾಡೋದು ಇಂದ್ರಿಯಗಳ ಮೂಲಕ, ಅದು ತರಂಗಗಳೇನೆ. ಅದಷ್ಟು ಹೋಗಿಸ್ಬೇಕು. ಹೇಗೆ? ಎರಡು ರೀತಿ ಇದೆ. ಒಂದು ಬಹಿರಂಗ ಉಪಾಸನೆ, ಅಂತರಂಗ ಉಪಾಸನೆ ಅಂತ ಹೇಳ್ತಾರೆ. ನಮ್ಮ ಒಳಗಡೆ ಮಾಡೋ ಅಂತರಂಗೋಪಾಸನೆ ಯಾವುದು ಅಂದರೆ ಧ್ಯಾನ. ಒಂದು ಕಡೆ ಕೂತ್ಕೊಂಡು ಈ ಶ್ಲೋಕಗಳನ್ನು ತಗೊಂಡು ಧ್ಯಾನ ಮಾಡೋದು.
ಅದು ಒಂದು. ಇನ್ನೊಂದು ಇದಕ್ಕೆ ಬಹುಮುಖ್ಯವಾದ ಯಾವುದು ಅಂದರೆ, ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡುವಾಗ ವಿವೇಕ ತಗೊಂಬರೋದು. ಒಂದು ಉದಾಹರಣೆ ಆಗಲೇ ಕೊಟ್ಟೆ. ಈ ಚಾಕ್ಲೇಟ್ ಅಥವಾ ಜಿಲೇಬಿ ತಿನ್ನುವಾಗ ಆನಂದ ಎಲ್ಲಿಂದ ಬಂತು, ವಸ್ತು ಎಲ್ಲಿಂದು, ಇದೆರಡಕ್ಕೂ ಸಂಬಂಧ ಏನು ಅಂತ, ಈ ವಿವೇಕ. ಇನ್ನೊಂದು ಉದಾಹರಣೆಗೆ ಕೊಡ್ತೀನಿ. ಕೆಲವು ಸಲ ನಮಗೆ ಈ ತರಂಗಗಳು ಯಾವಾಗ ತುಂಬ ಹೆಚ್ಚಾಗುತ್ತೆ ಅಂದರೆ ಈ ಕೋಪದ ಸಂದರ್ಭದಲ್ಲಿ, ಅಸೂಯೆ, ಕೋಪ, ಇದೆಲ್ಲ ಈ ನೆಗೆಟಿವ್ ಇಮೋಷನ್ ಅಂತ ಏನು ಹೇಳ್ತೀವೋ, ಅದಕ್ಕೊಂದು ರಾಮಬಾಣ ಈ ದಕ್ಷಿಣಾಮೂರ್ತಿ ಅಷ್ಟಕದ 4ನೇ ಶ್ಲೋಕ. ಏನದು? ಆ ಶ್ಲೋಕ ಏನು ಹೇಳುತ್ತೆ ಅಂದರೆ, ಒಂದು ಉದಾಹರಣೆ ಕೊಡುತ್ತೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ ಅಂತ. ಒಂದು ನಾನಾ ವಿಧವಾದ ತೂತಗಳ ಕೊಡ ಮಡಿಕೆ, ಅದರಲ್ಲಿ ಒಂದು ದೀಪ ಇಡ್ತೀನಿ ನಾನು. ಆಮೇಲೆ ಜ್ಞಾನಂ ಯಸ್ಯತು ಚಕ್ಷುರಾದಿಕರಣ ದ್ವಾರ ಬಹಿಸ್ಪಂದತೆ ಅಂತ 2ನೇ ಲೈನು. ಅಂದರೆ ಹಾಗೆ ಆ ಕೊಣದಲ್ಲಿರೋ ದೀಪ ಈ ತೂತುಗಳ ಮುಖಾಂತರ ಆಚೆ ಬರುತ್ತೆ. ಅಂದರೆ ಒಂದು ಸರ್ಕ್ಯುಲರ್ ತೂತ್ ಇದ್ದರೆ ಸರ್ಕ್ಯುಲರ್ ಬೀಮ್, ಸ್ಕ್ವೇರ್ ತೂತ್ ಅಂದರೆ ಸ್ಕ್ವೇರ್ ಬೀಮ್. ಈ ಥರ ಒಂದೇ ಬೆಳಕು ನಾನಾ ವಿಧವಾದ ಬೀಮ್ಗಳ ಥರ ಆಚೆ ಬರುತ್ತೆ ಅದು. ಹಾಗೇನೆ ನಮ್ಮೊಳಗಿರೋ ಆ ದಕ್ಷಿಣಾಮೂರ್ತಿ ಚೈತನ್ಯ ಆನಂದ ಬೇರೆ ಬೇರೆ ಇಂದ್ರಿಯಗಳ ಮೂಲಕ, ಕಣ್ಣು ಕಿವಿ ಮೂಲಕ ಬೇರೆ ಬೇರೆ ಜ್ಞಾನ ರೂಪದಿಂದ ಆವಿರ್ಭಾವ ಆಗುತ್ತೆ, ಹೊರಗಡೆ ಬರುತ್ತೆ. ಅಂದ್ರೇನು, ನಾನು ನೋಡ್ತೀನಿ ಕಣ್ಣು ಮೂಲಕ, ಕೇಳ್ತೀನಿ ಕಿವಿ ಮೂಲಕ, ಅಂದರೆ ಅದೇ ಚೈತನ್ಯ ಕಣ್ಣು ಮೂಲಕ ಆ ಚಕ್ಷುರ್ಜ್ಞಾನ ರೂಪದಲ್ಲಿ ಬರುತ್ತೆ, ಕಿವಿ ಮೂಲಕ ಆ ಶಬ್ದ ಜ್ಞಾನ. ಹಾಗೆ ಒಂದೇ ಬೆಳಕು ಬೇರೆ ಬೇರೆ ತೂತಿಂದ ಆಚೆ ಬಂತೋ, ಆ ಒಂದೇ ಚೈತನ್ಯ ಬೇರೆ ಬೇರೆ ಇಂದ್ರಿಯಗಳ ಮೂಲಕ ಈ ಜ್ಞಾನ ರೂಪದಲ್ಲಿ ಪ್ರಕಟ ಆಗುತ್ತೆ. ಸರಿ. ಇವಾಗ ಯಾಕೆ ಇದನ್ನು ಒಪ್ಪಬೇಕು ಅಂದರೆ, ಆ ಕೊಡದಲ್ಲಿ ದೀಪ ಇಲ್ಲದೆ ಇದ್ದಿದ್ರೆ ಈ ಕೊಡ ಬೆಳಗ್ತಿತ್ತ? ಇಲ್ಲ. ತೂತ್ಗಳು ಸ್ವತಃ ಬೆಳಕನ್ನು ಹೊರಪಡಿಸ್ತಿತ್ತ? ಇಲ್ಲ. ಅದಕ್ಕೆ ಸಾಮರ್ಥ್ಯ ಇಲ್ಲ. ಅದರಿಂದ ನಾವೇನು ಹೇಳಬೇಕು ಅಂದರೆ, ಈ ಮಡಕೆ ಹೊಳಿತಿದೆ, ಒಂದೊಂದು ತೂತಿಂದ ಲೈಟ್ ಆಚೆ ಬರ್ತಿದೆ ಅಂದರೆ ಒಳಗಡೆ ಬೆಳಕಿರಬೇಕು ಅಂತಾನೆ ಹೇಳ್ತೀವಿ. ಹಾಗೇನೆ ಒಂದು ಶವದಲ್ಲಿ ಈ ಕಣ್ಣು ಕಿವಿ ಯದ್ಯಪಿ ಇದ್ರೂ ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಪ್ರಾಣ ಶಕ್ತಿ ಅಂದ್ರೇನು, ನನ್ನ ದೇಹ ನೋಡೋಕ್ಕಾಗ್ತಿದೆ, ಕೇಳೋಕ್ಕಾಗ್ತಿದೆ. ಯಾಕೆ? ಇದಕ್ಕಿಂತ ಒಳಗಡೆ ಇರೋ, ಇದಕ್ಕಿಂತ ಬೇರೆ ಒಂದು ಚೈತನ್ಯ ನನ್ನಲ್ಲಿ ಇರಬೇಕು ಅಂತ. ಇದು ಬೇರೆ ಅಂದರೆ ವಿಶಿಷ್ಟವಾದ ಚೈತನ್ಯ ನನ್ನೊಳಗೆ ಇರಬೇಕು ಅಂತ. ಇದು ಒಂದು ಹಂತದ್ವಿ ಧ್ಯಾನಕ್ಕೆ ನಾವು ಉಪಯೋಗಿಸ್ಕೋಬೋದು. ಹೇಗೆ ಅಂದರೆ, ಸರಳವಾಗಿ ಹೇಳ್ತೀನಿ. ಇವಾಗ ನಮ್ಮ ಕಣ್ಣು ಕಿವಿ ಇದೆಲ್ಲ ಹೊರಗಡೆ ಜ್ಞಾನ ಪಡ್ಕೊಳ್ಳೋಕ್ಕೆ ಒಂದು ದ್ವಾರ. ಇದು ಇದ್ರ ಮುಖಾಂತರ ಹೊರಗಡೆ ಜ್ಞಾನ ಪಡ್ಕೊಳ್ತೀವಿ. ಇವಾಗ ನಾವೇನು ಮಾಡ್ಬೋದು ಈ ಯುಕ್ತಿಗಳಿಂದ ಅಂದರೆ, ಇದರ ಮುಖಾಂತರನೇ ಆ ಒಳಗಡೆ ಚೈತನ್ಯದ ಬಗ್ಗೆ ಅರಿವು ಪಡ್ಕೊಳ್ಬೋದು. ಹೇಗೆ? ನನ್ನ ಕಣ್ಣು ಇವಾಗ ನೋಡ್ತಿದೆ, ಅದನ್ನು ಏನು ನೋಡ್ತಿದ್ದೀನಿ, ಅದೇನು, ಅದರ ಬಗ್ಗೆ ನಾವು ಅಟ್ಟಿಸ್ಕೊಂಡು ಹೋಗೋದು ಬದಲು, ಸರಿ ಇವಾಗ ಕಣ್ಣು ನೋಡ್ತಿದೆ, ನಾನು ಧ್ಯಾನಕ್ಕೆ ಕೂತ್ಕೊಳ್ತೀನಿ, ಏನೋ ಶಬ್ದ ಬರುತ್ತೆ, ರೋಡ್ ಟ್ರಾಫಿಕ್ ಶಬ್ದ ಬರುತ್ತೆ, ಅದರ ಬಗ್ಗೆ ಚಿಂತೆ ಎಲ್ಲ ಮಾಡೋ ಬದಲು ಆ ಟ್ರಾಫಿಕ್ ಶಬ್ದ ಯಾವ್ದ್ರಿಂದ ನನಗೆ ಗೊತ್ತಾಯಿತು, ನನ್ನ ಕಿವಿ ಆ ಟ್ರಾಫಿಕ್ ಶಬ್ದ ಗ್ರಹಣ ಮಾಡಿದ್ದು ಯಾವ್ದ್ರ ಶಕ್ತಿಯಿಂದ, ಈ ಮುಖಾಂತರ ಒಳಗಡೆ ಬನ್ನಿ. ಇದು ಧ್ಯಾನ ಮಾಡೋ ಕ್ರಮ. ಅಷ್ಟೇ ಅಲ್ಲ, ಇಷ್ಟೇ ಇದ್ದಿದ್ರೆ ನಮಗೆ ಆನಂದ ಸಿಗ್ತಾ ಇಲ್ಲ. ನಮಗೆ ನಿಜವಾಗ್ಲೂ ಆ ಆನಂದ ಬೇಕಿದ್ರೆ ಇನ್ನೊಂದು ಹಂತ ಒಳಗಡೆ ಹೋಗಬೇಕು. ಏನಂದರೆ, ಇವಾಗ ನನ್ನ ಮನಸ್ಸು ಕೆಲಸ ಮಾಡ್ತಿದೆ. ಉದಾಹರಣೆಗೆ ಈ ಧ್ಯಾನದ ಸಂದರ್ಭದಲ್ಲಿ ಕೂತ್ಕೋತೀನಿ, ನನ್ನ ದೇಹದ ಬಗ್ಗೆ ಅವೇರ್ನೆಸ್ ತೊಗೊಂಬರ್ತೀನಿ. ಆಮೇಲೆ ದೇಹ ಏನೇನು ಚಟುವಟಿಕೆ ಮಾಡ್ತಿದೆ ಅಂತ ಮನಸ್ಸಿಗೆ ತೊಗೊಂಬರ್ತೀನಿ. ಕೇಳೋದು, ನೋಡೋದು, ಇದೆಲ್ಲ. ಕಣ್ಣು ಮುಚ್ಚಿರುತ್ತೆ ಅಂದರೆ ಏನು ಬ್ಲ್ಯಾಕ್ ಡಾರ್ಕ್ನೆಸ್ ನೋಡ್ತಿದ್ದೀನಿ. ಮೌನವಾದ ಸ್ಥಿತಿಯಲ್ಲಿ ಧ್ಯಾನ ಮಾಡ್ತಿದ್ರೆ ಇವಾಗ ಏನು ಸೈಲೆನ್ಸ್ನೇ ಕೇಳ್ತಿದೆ ಕಿವಿ. ಒಟ್ಟಿನಲ್ಲಿ ಕಿವಿ ಕಣ್ಣು ಮುಖಾಂತರನೇ ಆ ಸೈಲೆನ್ಸ್ ಗೊತ್ತಾಗ್ತಿದೆ ನನಗೆ. ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂದರೆ, ಅಥವಾ ನನ್ನ ದೇಹ ಈಗ ಸ್ಥಿರವಾಗಿ ಇಟ್ಕೊಂಡು ಧ್ಯಾನ ಮಾಡ್ತಿದ್ದೀನಿ, ಏನು ಚಲನೆ ಇಲ್ಲದೆ, ಆ ಚಲನೆ ಇಲ್ಲದೆ ಸ್ಥಿರವಾಗಿ ಕೂತ್ಕೊಳ್ಳೋಕ್ಕೆ, ಕಿವಿ ಆ ಸೈಲೆನ್ಸ್ನ ಕೇಳೋಕ್ಕೆ, ಇದಕ್ಕೆಲ್ಲ ನಾನು ಇಡೀ ದೇಹದ ಚಟುವಟಿಕೆಗೆ
ಶಕ್ತಿ ಎಲ್ಲಿಂದ ಬರ್ತಿದೆ ಅಂತ ಅದರ ಬಗ್ಗೆ ಮನಸ್ಸು ಹೋಗಲಿ. ಹ್ಮ್ ಅಷ್ಟೇ ಅಲ್ಲ, ಮುಂದಿನ ಸ್ಟೆಪ್ ಏನು ಅಂದರೆ, ಇವಾಗ ಆ ಶಕ್ತಿ ಇದೆ ಅಂತ ಮನಸ್ಸು ಕೆಲಸ ಮಾಡ್ತಿದೆ ಧ್ಯಾನದ ಸಂದರ್ಭದಲ್ಲಿ, ಅಥವಾ ಬೇರೆ ಸಂದರ್ಭದಲ್ಲಿ ನನ್ನ ಮನಸ್ಸು ಚಿಂತೆ ಮಾಡ್ತಿದೆ. ನನಗೇನೋ ಭಯ ಆಯಿತು, ಏನೋ ವರಿ ಆಯಿತು, ಕೋಪ ಆಯಿತು, ಏನೋ ಒಂದು ನೆಗೆಟಿವ್ ಇಮೋಷನ್ ಮನಸ್ಸಲ್ಲಿ ಬಂತು. ಯಾವ್ದರಿಂದ ಅದು ಬರ್ತಿದೆ, ಅಥವಾ ಯಾವ ಬೆಳಕಿಂದ ಈ ಮನಸ್ಸಿಗೆ ಕೆಲಸ ಮಾಡ್ತಿದೆ, ಹ್ಮ್ ಅದೇ ನಿಜವಾದ ನಾನು, ಆ ಚೈತನ್ಯ. ಅದಿಲ್ಲ ಅಂದರೆ ಈ ಮನಸ್ಸು ಕೆಲಸ ಮಾಡೋಕ್ಕಾಗಲ್ಲ. ಅಥವಾ ಇನ್ನೊಂಥರ ಹೇಳಬೇಕಾದ್ರೆ, ನನಗೆ ಇವಾಗ ದುಃಖ ಆಗ್ತಿದೆ ಅಂತ ಯಾವ ಬೆಳಕಿಂದ ನನಗೆ ಗೊತ್ತಾಯಿತು, ಹ್ಮ್ ಇದು ರಾಮಬಾಣ ದುಃಖಕ್ಕೆ. ಅಥವಾ ಆ ದುಃಖ ಯಾಕಾಯಿತು, ನನಗೆ ಯಾಕಾಯಿತು, ನನ್ನ ತಲೆ ಮೇಲೆ ಯಾಕೆ ಬಿತ್ತು, ನಾನು ಇಷ್ಟೊಂದು ಓದಿದೆ, ನನಗೆ ಯಾಕೆ ದುಃಖ ಆಯಿತು, ಇದರ ಬಗ್ಗೆ ಎಲ್ಲ ಹೋಗೋದು ಬದಲು ಆ ದುಃಖ ನನಗೆ ಆಗ್ತಿದೆ ಇವಾಗ ಅಂತ ಯಾವ ಬೆಳಕಿಂದ ಗೊತ್ತಾಯಿತು, ಅದಕ್ಕೆ ಒಳಗಡೆ ಬನ್ನಿ. ಈ ಮುಖಾಂತರ ಏನಾಗುತ್ತೆ ಅಂದರೆ, ದೇಹ ಮನಸ್ಸು ಇದರೆಲ್ಲ ಬಿಟ್ಟು ಒಳಗಡೆ ಹೋಗ್ತೀವಿ. ಹ್ಮ್ ಈ ಪ್ರಾಣ ಅಂತ ಹೇಳ್ತೀವಿ 5ನೇ ಶ್ಲೋಕದಲ್ಲಿ, ಈ ಹಸಿವು ಬಾಯಾರಿಕೆ ಎಲ್ಲ, ಲೆಟ್ಸೆ ನಾವು ಏಕಾದಶಿ ದಿವಸ ಇಡೀ ದಿನ ಉಪವಾಸ ಮಾಡಿರ್ತೀವಿ, ರಾತ್ರಿ ಮಲಗಕ್ಕೆ ಹೋಗ್ತೀವಿ. ಹ್ಮ್ ಅಂದರೆ ಮಲಗೋ ಸಂದರ್ಭದಲ್ಲಿ ಬೇಕು 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 ತಿನ್ನಕ್ಕೆ ಅಂತ ಇರುತ್ತೆ ಮನಸ್ಸಿಗೆ. ಮನೇಲಿ ಒಂದು ಚಿಕ್ಕ ಬಾಳೆಹಣ್ಣಿದ್ರೂ ಅದು ಅತ್ಯಂತ ರುಚಿಕರವಾಗಿ ಇದೆ ಅಂತ ಮನಸ್ಸಲ್ಲಿರುತ್ತೆ, ಅಷ್ಟು ಹಶ್ವಿರುತ್ತೆ. ಆಮೇಲೆ ನಾವು ಮಲ್ಗಕ್ಕೆ ಹೋದಾಗ ಎಲ್ಲಿ ಹೋಯ್ತು ಆ ಹಶ್ವು, ಎಲ್ಲಿ ಹೋಯ್ತು ಆ ಬಾಯಾರಿಕೆ, ಅಥವಾ ದೇಹದಲ್ಲಿ ನೋವು ಇರುತ್ತೆ, ಕೆಲವು ಸತಿ ಗಾಯ ಆಗಿರುತ್ತೆ, ನೋವು ಇರುತ್ತೆ. ಮಲ್ಗಕ್ಕೆ ಹೋದಾಗ ಎಲ್ಲಿ ಹೋಯ್ತು ಆ ನೋವು, ಸುಖವಾಗಿ ಮಲ್ಕೊಂಡ್ವಿ, ನಾವಿದ್ವಿ ಆ ನಿದ್ದೆಯಲ್ಲಿ. ಅದಕ್ಕೆ ನಾವು ಎದ್ದ ಮೇಲೆ ಹೇಳ್ತೀವಿ ಸುಖವಾಗಿ ಮಲ್ಕೊಂಡಪ್ಪ ನಾನು ಅಂತ. ಆದರೆ ಆ ನೋವು ಹಸುವು ಬಾಯಾರಿಕೆ ಎಲ್ಲ ಇರಲಿಲ್ಲ. ಅಂದರೆ ಆ ಪ್ರಾಣಕ್ಕೆ ನಾವು ಅಂಟಿರಲಿಲ್ಲ. ಆವಾಗ ಪ್ರಾಣ ಇತ್ತು, ಈ ಹಸುವು ಬಾಯಾರಿಕೆ ಎಲ್ಲ ಪ್ರಾಣದ್ದು ಚೇಷ್ಟೆ. ಪ್ರಾಣ ಇತ್ತು ನಮ್ಮ ಗಾರ್ಡನ್ ನಿದ್ದೆಯಲ್ಲಿ, ಅದಕ್ಕೆ ನಮ್ಮ ದೇಹದ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ, ಸರ್ಕ್ಯುಲೇಷನ್ಗೆಲ್ಲ ಪ್ರಾಣ ಕೆಲಸ ಮಾಡ್ತಿತ್ತು. ಆದರೆ ಆ ಪ್ರಾಣದ ಕ್ರಿಯೆಗಳು ಒಟ್ಟಿಗೆ ನಾವು ಸೇರಲಿಲ್ಲ ಆವಾಗ. ಇವಾಗ ಸೇರಿದ್ದೀವಿ, ಸೇರ್ಕೊಂಡು ನನಗೆ ಹಶ್ವು, ನನಗೆ ಬಾಯಾರಿಕೆ ಅಂತ ಒದ್ದಾಡ್ತಿರ್ತೀವಿ ನಾವು. ಸೊ ಕಾನ್ಷಿಯಸ್ ಆಗಿ ಪ್ರಾಣದ ಜೊತೆಗೆ ಯಾವಾಗ್ಲೂ ಅದನ್ನು ಬೈಫರ್ಕೇಟ್ ಮಾಡಿಕೊಂಡು ಇರೋದಕ್ಕೆ 3 ವಿಧಾನ. 3 ವಿಧಾನನ. ಮೊದಲನೇ ಹಂತ, ಅದರ ಬಗ್ಗೆ ನಮಗೆ ಸರಿಯಾಗಿ ತಿಳುವಳಿಕೆ ಇರಬೇಕು, ಅರಿವು ಇರಬೇಕು. ಸರಿ, ಇವಾಗ ಹಶ್ವಾಗ್ತಿದೆ ಅಂತ ಒಂದು ಬೇರೆ ಬೇರೆ ದೇಹದಲ್ಲಿ ಕೆಲವು ಅರ್ಜಸ್ ಬರುತ್ತೆ. ಓಕೆ, ವಾಶ್ರೂಮ್ಗೆ ಹೋಗೋ ಅರ್ಜು, ಅದು ಪ್ರಾಣದ್ದೇ ಒಂದು ಚೇಷ್ಟೆ. ಪ್ರಾಣ ಚೇಷ್ಟೆ ಅಂದರೆ ಏನು? ಪ್ರಾಣದ ಸ್ಪಂದ, ಪ್ರಾಣದ ಕ್ರಿಯಾ, ಅಂದರೆ ಬಾಡೀಸ್ ವೈಬ್ರೇಷನ್ ಅಂತ ಬಯೋಲಾಜಿಕಲ್ ನೀಡ್ಸಾ? ಇಲ್ಲ, ಪ್ರಾಣದ ಒಂದು ಕ್ರಿಯಾ ಅದು. ಆ ಪ್ರಾಣದ ಕ್ರಿಯಾಯಿಂದ ದಟ್ ಈಸ್ ಮೈ ನೀಡ್ ಅಂತ ಆರೋಪ ಮಾಡ್ತೀವಿ. ಐ ಆಮ್ ಹಂಗ್ರಿ ಅಂದರೆ ಊಟ ತಿನ್ನೋದು ನನ್ನ ನೀಡ್ ಅಂತ. ಆ್ಯಕ್ಚುಲಿ ಅದು ನನಗೆ ಅಂತ ಯಾಕೆ ಬಂತು ಅಂದರೆ ಪ್ರಾಣ ಆ ಥರ ಸ್ಪಂದ ಮಾಡ್ತು. ಇಲ್ಲ ಅಂದರೆ ಯೋಗಿಗಳು ಉಪನಿಷತ್ ಹೇಳುತ್ತೆ, ರಸಗಹ್ಯೇವಾಯಲ್ಲಬ್ಧಾನಂದಿ ಭವತಿ ಅಂತ ಉಪನಿಷತ್ ಹೇಳುತ್ತೆ. ಅಂದರೆ ಅದೆಲ್ಲ ಬಿಡಿಸ್ಕೊಂಡು ಅವ್ರದ್ದೇ ಆನಂದ ರಸದಿಂದ ಎಷ್ಟೋ ವರ್ಷಗಳು ತಿಂಡಿ ಊಟ ಇಲ್ಲದೆ ಇರ್ತಾರೆ ಅವರು. ನಾವು ಜನಸಾಮಾನ್ಯರು ಯಾಕಾದ್ರೆ ಇರೋಕ್ಕಾಗಲ್ಲ? ವಿವೇಕ ಇಲ್ಲಲ್ಲ ನಮಗೆ. ಸೊ 3 ವಿಧಾನಗಳಂತ ನೀವು ಕೇಳಿದ್ರಿ ವಿವೇಕ ತಗೊಂಬರೋಕ್ಕೆ. ಮೊದಲನೇ ಸ್ಟೆಪ್ಪು, ಈ ಹಸಿವು ಬಾಯಾರಿಕೆ ಎಲ್ಲ ಆದಾಗ ಅದು ಪ್ರಾಣದ ಚೇಷ್ಟೆ, ನನ್ನಲ್ಲಿ ಆರೋಪ ಆಗಿದೆ ಅಂತ ವಿವೇಕ ತಗೊಂಬರೋದು ಮೊದಲಿಗೆ. ಹಸಿವು ಯದ್ಯಪಿ ನನಗಿದೆ, ಹೋಗಿಲ್ಲ, ಆದರೆ ಈ ವಿವೇಕ ಆದರೂ, ವಿಚಾರ ಆದರೂ ತಗೊಂಬರ್ಬೇಕು ಮನಸ್ಸಿಗೆ. ಪ್ರಾಣಕ್ಕೆ ನನಗೆ ಒಟ್ಟಾಗಿದೆ ಇವಾಗ, ಅದಕ್ಕೆ ನನ್ನದೇ ಹಸಿವು ಅಂತ ನನಗೆ ಬರ್ತಿದೆ ಮನಸ್ಸಿಗೆ. ಯಾವಾಗ ನಾನು ನಿದ್ದೆ ಹೋಗ್ತೀವೋ ಎಲ್ಲಿ ಹೋಯ್ತು ಅದು ಹಸು ಹೋಯಿತು. ಆ ನಿದ್ದೆ ಸಂದರ್ಭನೂ ಮನಸ್ಸಿಗೆ ತೊಗೊಂಬಂದು, ಓಹೋ ವಾಸ್ತವಿಕವಾಗಿ ಈ ಹಸಿವು ನಂದಲ್ಲ, ಪ್ರಾಣದ ಚೇಷ್ಟೆ ಇದು, ಅದರಿಂದ ನಾವು ಒಟ್ಟಾಗಿದ್ದೀವಿ, ಅದಕ್ಕೆ ನಂದು ಹಸಿವು ಅಂತ ಬರ್ತಿದೆ. ಯಾಕೆ ನಮ್ಮ ದೇಹ ರಕ್ಷಣೆ ಮಾಡೋಕ್ಕೆ ಅದು ಬರಬೇಕು. ಸೊ ಹಂಗಿದೆ ಎಲ್ಲ ಚೇಷ್ಟೆಗಳು ಬರೀ ಹಸಿದಷ್ಟೇ ಅಲ್ಲ, ಹಸಿವಿಂದಷ್ಟೇ ಅಲ್ಲ, ಈಗ ಆಸೆಗಳು ಕಾಮನೆಗಳು ಎಲ್ಲವೂ ಹಂಗಿದೆ ಪ್ರಾಣ ಚೇಷ್ಟೆನಾ? ಆಸೆ ಕಾಮನೆಗಳು ಸ್ವಲ್ಪ ಮನಶ್ಚೇಷ್ಟೆ ಅಂತಾನು ಹೇಳ್ಬೋದು, ಅಥವಾ ಪ್ರಾಣದಿಂದ ಸ್ಪರ್ಶ ಆಗಿರೋ ಮನಸ್ಸಿನ ಚೇಷ್ಟೆ ಅಂತ ಹೇಳ್ಬೋದು. ಚೇಷ್ಟೆಗಳಲ್ಲಿ ಏನೇನು ವಿಧಾನಗಳಿದೆ ಹಂಗಿರೆ ಪ್ರಾಣ ಚೇಷ್ಟೆ? ಇದುವೆ, ಈ ದೇಹ, ಪ್ರಾಣ, ಮನಸ್ಸು, ಬುದ್ಧಿ. ಆಮೇಲೆ ಬುದ್ಧಿದು ಒಂದು ಸೂಕ್ಷ್ಮ ಅವಸ್ಥೆ, ಆನಂದಮಯ ಅಂತ ಹೇಳ್ತೀವಿ. ಇದೆಲ್ಲಾನು ಈ ಅನಾತ್ಮ ವಸ್ತುಗಳ ಚೇಷ್ಟೆನೆ. ಆತ್ಮ ಇದರಿಂದ
ಒಟ್ಟಾಗಿರೋದ್ರಿಂದ ಇದರಲ್ಲಿ ಒಟ್ಟಾಗಿರೋದ್ರಿಂದ ನಂದೇ ನಂದೇ ಅಂತ ಬರುತ್ತೆ ಅದು. ಸೊ ಪ್ರಾಣಚೇಷ್ಟೆ, ಬುದ್ಧಿ ಚೇಷ್ಟೆ, ಆ, ಮನಸ್ಸಿನ ಚೇಷ್ಟೆ, ದೇಹದ್ದು ಪ್ರಾಣದ್ದು ಮನಸ್ಸೇಷ್ಟೆ ಯಾವುದು? ಕೋಪ. ಮನಸ್ಸು ನಿಜವಾಗ್ಲೂ ಏನು ಅಂದರೆ ಒಂದು ಸಹಕರಣ, ಅದು ಒಂದು ಟೂಲ್. ಅದು ನಾವು ಮನಸ್ಸನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡೋಕ್ಕೆ ಇದೆ. ಅದು ನಾವು ಟೂಲ್ ಒಟ್ಟಿಗೆ ಸೇರಿಬಿಟ್ಟಿದ್ದೀವಿ, ಅದಕ್ಕೆ ಅದನ್ನು ಟೂಲಾಗಿ ನಾವು ಉಪಯೋಗಿಸೋಕ್ಕಾಗ್ತಿಲ್ಲ. ಮತ್ತು ಸಾಯಣ ಭಾಷ್ಯ ಸ್ವಾಮಿ ವಿದ್ಯಾರಣ್ಯರು ಈ ತೈತ್ರಿಯ ಉಪನಿಷತ್ತಿಗೆ ಬರೆದಿರೋದ್ರಲ್ಲಿ ಬ್ರಹ್ಮಾನಂದವಲ್ಲಿ ವಿಜ್ಞಾನಮಯ ಕೋಶ ಆ ಭಾಗದಲ್ಲಿ ಬಂದಿದೆ. ಇದು ಏನು ಬಂದಿದೆ ಅಲ್ಲಿ ಅಂದರೆ, ಒಬ್ಬ ಅರಮನೆಯಲ್ಲಿ ಒಡೆಯ ಇರ್ತಾನೆ. ಅವನಿಗೆ ಅರಮನೆಯಲ್ಲಿ ಏನೋ ಕೆಲಸ ಮಾಡಿಸ್ಬೇಕು ಅಂದರೆ, ಒಂದು ಗೋಡೆಗೆ ಏನೋ ಆಗಿದೆ, ಕ್ರ್ಯಾಕ್ ಆಗಿದೆ ಅಂತ ಇಟ್ಕೊಳ್ಳಿ, ಅದನ್ನು ರಿಪೇರ್ ಮಾಡಿಸ್ಬೇಕು. ಅವಾಗ ಅವನು ಏನು ಮಾಡ್ತಾನೆ, ಒಬ್ಬ ಕಾರ್ಪೆಂಟರ್ನ ಕರೀತಾನೆ. ಆ ಕಾರ್ಪೆಂಟರ್ ಏನು ಮಾಡ್ತಾನೆ, ಆ ಟೂಲ್ಸ್ನೆಲ್ಲ ಉಪಯೋಗಿಸ್ಕೊಂಡು ಅದನ್ನು ಸರಿ ಮಾಡಿಸ್ತಾನೆ. ಕರೆಕ್ಟ್. ಇವಾಗ ಈ ಸಂದರ್ಭದಲ್ಲಿ ಚಿಂತೆ ಯಾರಿಗಿದೆ? ಯಾರಿಗೂ ಇಲ್ಲ. ಈ ಒಡೆಯಂಗೆ ಚಿಂತೆ ಇಲ್ಲ, ಯಾಕಂದರೆ ಅವನು ಈ ಕಾರ್ಪೆಂಟರ್ಗೆ ದುಡ್ಡು ಕೊಟ್ಟಿದ್ದಾನೆ. ದುಡ್ಡು ಕೊಟ್ಟು ಅವನಿಗೆ ಆ ಜವಾಬ್ದಾರಿ ಕೊಟ್ಟಿದ್ದಾನೆ, ಓನರ್ಶಿಪ್ ಕೊಟ್ಟಿದ್ದಾನೆ. ಸರಿಯಪ್ಪ, ಈ ಒಂದು ದಿವಸ ಈ ಅರಮನೆ ಈ ಭಾಗಕ್ಕೆ ನೀನೇ ಓನರು, ಯು ಟೇಕ್ ದ ಓನರ್ಶಿಪ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ ಅಂತ. ಅವನು ಏನು ಮಾಡ್ತಾನೆ, ಆ ಟೂಲ್ಸ್ ಉಪಯೋಗಿಸ್ಕೊಂಡು ಸರಿ ಮಾಡಿಸ್ತಾನೆ. ಅವನಿಗೂ ಚಿಂತೆ ಇಲ್ಲ, ಯಾಕೆಂದರೆ ಅವನ ಮನೆ ಅಲ್ಲ ಅದು. ಸದ್ಯಕ್ಕೆ ನನಗೆ ಓನರ್ಶಿಪ್ ಇವ್ರು ಕೊಟ್ಟಿದ್ದಾರೆ ಈ ಕೆಲಸ ಮಾಡೋಕ್ಕೆ, ಅಷ್ಟೇ. ಇದೇ ವಿವೇಕ ಅನ್ನೋದು. ನಾವು ಇದನ್ನು ಹೇಗೆ ಪಡ್ಕೊಳ್ಬೋದು ಅಂದರೆ, ನಾವು ಆ ಶುದ್ಧವಾದ ಸ್ವರೂಪ. ಈ ಬುದ್ಧಿ ಯಾವುದಿದೆಯೋ ಅದು ಕಾರ್ಪೆಂಟರು, ತಕ್ಷಕ ಅಂತ ಬರುತ್ತೆ ಅದರಲ್ಲಿ, ಕಾರ್ಪೆಂಟರ್. ಅವನು ಈ ಮನಸ್ಸು ಪ್ರಾಣ ಇದನ್ನೆಲ್ಲ ಟೂಲ್ಸ್ ಹಾಗೆ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾನೆ. ಮನಸ್ಸನ್ನ ಹೇಗೆ ಟೂಲ್ ಆಗಿ ಉಪಯೋಗಿಸ್ಕೊಳ್ಳೋದು ಅಂದರೆ, ನಾವು ಆಚೆ ಏನಾದ್ರು ಕ್ರಿಯೆ ಮಾಡಬೇಕಾದ್ರೆ ಮೊದಲು ಮನಸ್ಸಿನಲ್ಲಿ ಮಾಡಿ ಆಚೆ ಮಾಡ್ತೀವಿ. ಅದು ಕಾರ್ಪೆಂಟರುವೆ ಮನಸ್ಸಿನೆಲ್ಲ ಡಿಸೈನು ಅದನ್ನೆಲ್ಲ ಮಾಡಿ ಆಮೇಲೆ ಆಚೆ ಟೂಲ್ಸ್ ಉಪಯೋಗಿಸ್ಕೊಂಡು ಮಾಡ್ತಾನೆ. ಹಾಗೆ ಮನಸ್ಸು ಒಂದು ಟೂಲು. ಆ ಪ್ರಾಣ ಮುಖಾಂತರನೇ ನಾವು ಕೆಲಸ ಮಾಡ್ತೀವಿ. ಪ್ರಾಣನೂ ಒಂದು ಟೂಲೇ. ಸೊ ಈ ಬುದ್ಧಿ ಅವನು ಏನು ಮಾಡ್ತಾನೆ ಅಂದರೆ, ಟೆಂಪ್ರರಿ ಓನರ್ಶಿಪ್ ತಗೋತಾನೆ. ನಾನು ಈ ದೇಹದ ಒಡೆಯ ನಾನು ಅಂತ ಹಿ ಟೇಕ್ಸ್ ಟೆಂಪ್ರರಿ ಓನರ್ಶಿಪ್. ಅದಾದಮೇಲೆ ಮನಸ್ಸು ಪ್ರಾಣಗಳನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು. ಹೀಗೆ ವಿವೇಕಗಳು ಕೆಲಸ ಮಾಡ್ತೀವಿ. ವಿವೇಕ ಇಲ್ಲದೆ ಇದ್ದಾಗ ಏನಾಗತ್ತೆ ಅಂದರೆ, ಇದೆಲ್ಲ ನಾನು ಮನಸ್ಸು ಒಟ್ಟಾಗ್ಬಿಡ್ತೀವಿ, ಲೇಯರ್ಸ್ ಇರಲ್ಲ. ಇವಾಗ ಈ ಸದ್ಯಕ್ಕೆ ಬುದ್ಧಿಯಲ್ಲಿ ನಾನು ಅಂತ ಇವಾಗ ಬರ್ತಿದೆ. ಅದು ಬರ್ತಿರೋದ್ರೆ ಏನಂದರೆ, ನನ್ನ ನಿಜವಾದ ಸ್ವರೂಪದ ಟೆಂಪ್ರರಿ ಓನರ್ಶಿಪ್. ಹಾಗೆ ಕಾರ್ಪೆಂಟರ್ಗೆ ಆ ಒಡೆಯನ ಟೆಂಪ್ರರಿ ಓನರ್ಶಿಪ್ ಅರಮನೆಗೆ ಸಿಕ್ತೋ, ಹಾಗೆ ಬುದ್ಧಿಯಲ್ಲಿ ನಾನು ಅಂತಿರೋದು ಇವಾಗ. ಮತ್ತು ಈ ಸುಖ ದುಃಖ ಎಲ್ಲ ಎಲ್ಲಾಗ್ತಿರೋದು ಈ ಮನಸ್ಸಿನಲ್ಲಿ. ಯಾಕಾಗದೆ ಸುಖ ದುಃಖ ಅಂದರೆ, ಒಂದು ಬುದ್ಧಿ ಸಂಕಲ್ಪ ಮಾಡುತ್ತೆ, ಇದು ಒಳ್ಳೆಯದು ಅಂತ ಡಿಸೈಡ್ ಮಾಡುತ್ತೆ, ನಿರ್ಣಯ ಮಾಡುತ್ತೆ. ಅದು ಹಾಗಾದರೆ ಮನಸ್ಸಿನಲ್ಲಿ ಸುಖ, ಆಗಲಿಲ್ಲ ಅಂದರೆ ದುಃಖ. ಸೊ ಬುದ್ಧಿನ ಹೇಗೆ ಇಟ್ಕೋಬೇಕಾಗಿದ್ರೆ, ಬುದ್ಧಿನ ಫಸ್ಟು ಮನಸ್ಸಿಂದ ಬಿಡಿಸ್ಬೇಕು. ಇದಕ್ಕೆ 2 ಸ್ಟೆಪ್ ಇದೆ. ಕಠೋಪನಿಷತ್ತಲ್ಲಿ 3ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಅದರದ್ದು ಸಾರ ಹೇಳ್ಬಿಡ್ತೀನಿ. ಏನಂದರೆ, ಮೊದಲಿಗೆ ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ ಅಂತ ಮಂತ್ರ ಬರುತ್ತೆ. ಅಂದರೆ ನಾವು ಬಾಹ್ಯ ಕ್ರಿಯೆಗಳನ್ನು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಂಬರ್ಬೇಕು. ಬಾಹ್ಯ ಕ್ರಿಯೆ ಅಂದರೆ, ಒಂದು ಚಾಕ್ಲೇಟ್ ಇದೆ, ನನಗೆ ಹೋಗಿ ತಿನ್ನಬೇಕು, ಸುಮ್ಮನೆ ಅದಿದೆ ಹೋಗಿ ತಿನ್ನಬೇಕು, ಈ ಥರನೇ ನಾವು ಜೀವನ ಮಾಡ್ತೀವಿ. ಅದನ್ನು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಂಬ. ಅಥವಾ ವಾಕ್ ಅಂತ ಹೇಳುತ್ತೆ ಅಂದರೆ, ಅಲ್ಲಿ ನಾವು ಯಾರಿಗಾರು ಏನಾರು ಹೇಳಬೇಕು, ಏನೋ ಕೋಪ ಬಂತು ಅವ್ರಿಗೆ ಕೂಗಬೇಕು, ಅಥವಾ ಇನ್ನೇನೋ ಒಂದು ಬಂತು ಅವ್ರಿಗೆ ಅದನ್ನು ಹೇಳಬೇಕು, ಇದನ್ನು ಹೇಳಬೇಕು, ಅದನ್ನು ಹೇಳಬೇಕು. ಈ ವಾಕ್ನ ಒಂದು ಸ್ವಲ್ಪ ಮೌನಕ್ಕೆ ತೊಗೊಂಬ. ಅದು ಮೊದಲನೇ ಎಕ್ಸಸೈಸು. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ ಅಂದರೆ, ಈ ವಿವೇಕಿಗಳು ಪ್ರಾಜ್ಞರು ಅವ್ರಿಗೇನು ಮಾಡ್ತಾರಂದರೆ, ಮೊದಲಿಗೆ ಮನಸ್ಸಿನಲ್ಲಿ ಒಂದು ಇಚ್ಛೆ ಬರುತ್ತೆ, ಇದನ್ನು ಹೇಳಬೇಕು ನಾನು ಅಂತ. ಆ ಇಚ್ಛೆ ಅನುಸರಿಸಿ ವಾಕು ಕೆಲಸ ಮಾಡುತ್ತೆ. ಅದನ್ನು ಹಿಂದ್ಗಡೆ ತೊಗೊಂಬನ್ನಿ. ಸೊ ಫಸ್ಟ್ ಸ್ಟೆಪ್ ಇಸ್ ದ ಡಿಸೈರ್ ಇಸ್ ದೇರ್ ಇನ್ ದ ಮೈಂಡ್. ಮನಸ್ಸಿನಲ್ಲಿ ಇಚ್ಛಾ ಇದೆ, ಆ ಇಚ್ಛಾ ಡೋಂಟ್ ಆ್ಯಕ್ಟ್ ಆನ್ ದ ಡಿಸೈರ್. ಅಂದರೆ ಮನಸ್ಸಿನಲ್ಲಿ ಇಚ್ಛೆ ಇರ್ಬೋದು ಮಾತಾಡೋಕ್ಕೆ, ಬಟ್ ಮಾತಾಡಬೇಡಿ.
ಈ ಲೆವೆಲಲ್ಲಿ ಅಂದರೆ ಎಷ್ಟು ನಮ್ಮ ಸ್ವಧರ್ಮ ಆಚರಣೆಗೆ ಮಾತಾಡಬೇಕೋ ಅಷ್ಟು ಮಾತಾಡಿ, ಅದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಇದೇನಾ ಡಿಫ್ರೆನ್ಸ್ ಬಿಟ್ವೀನ್ ರಿಯಾಕ್ಟಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್? ಹೌದು ಹೌದು. ರೆಸ್ಪಾಂಡಿಂಗ್ ಅಂದರೆ ನಮ್ಮ ಸ್ವಧರ್ಮ ಆಚರಣೆ ಮಾಡೋಕ್ಕೆ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡೋಕ್ಕೆ. ರಿಯಾಕ್ಟಿಂಗ್ ಅಂದರೆ ಸುಮ್ಮನೆ ಕೂಗೋದು, ಮನಸ್ಸಿಗೆ ಬಂದಾಗ ಮಾತಾಡೋದು, ಇದೆಲ್ಲ ರೆಸ್ಪಾಂಡ್. ಅಂದರೆ ಸ್ವಲ್ಪ ಒಂದು ಅಂತರ ಇರಲಿ. ಓಕೆ, ಇವಾಗ ಹೀಗೆ ನನಗೆ ಹೇಳಬೇಕು ಅಂತ ಬಂದಿದೆ ಮನಸ್ಸಿಗೆ, ನಿಜವಾಗ್ಲೂ ಆ ಥರ ಹೇಳಬೇಕಾ ಇಲ್ವಾ, ಅದರಿಂದ ನನಗೆ ಲಾಭ ಇದೆಯೋ ಇಲ್ವೋ. ಸ್ವಧರ್ಮ ಅಂದರೆ ಅದೇನೆ, ಯಾವುದರಿಂದ ಲಾಭ ಇದೆಯೋ ಅದು ಸ್ವಧರ್ಮ, ಅಂದರೆ ನಿಜವಾದ ಲಾಭ ಶಾಸ್ತ್ರ ಹೇಳೋ ಪ್ರಕಾರ. ಸೊ ಅದು ನಿಜವಾಗ್ಲೂ ನಾನು ಇವಾಗ ಮಾತಾಡಬೇಕೋ ಇಲ್ವೋ ಅದನ್ನು ಸ್ವಲ್ಪ ಮನಸ್ಸಿಗೆ ಬರೋದೀಗ. ಸೊ ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ, ವಾಕ್ನ ಮನಸ್ಸಿನಲ್ಲಿ ಹೋಗಿ ನಿಲ್ಲಿಸಿ. ಮೊದಲನೇ ಸ್ಟೆಪ್. ಇದು ಎಲ್ಲರೂ ಮಾಡ್ಬೋದು. ಇದು ಸರಿ. ವಾಕ್ ಅಂದರೆ ಬರೀ ವಾಕ್ ಅಲ್ಲ, ಎಲ್ಲ ಇಂದ್ರಿಯಗಳಿಗೆ ಉಪಲಕ್ಷಣ ಅದು. ಯಾವುದೇ ಚೇಷ್ಟೆಗಳು, ಈ ಥರ ಆಸೆಗಳು ಕಣ್ಣಿನ ಚೇಷ್ಟೆ ಅದನ್ನು ಹೋಗಿ ನೋಡ್ಬೇಕೀಗ. ಯಾರೋ ಈ ಥರ ಹೋಗ್ತಾರೆ, ಏನೋ ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತಾರೆ, ಅದನ್ನು ಹೋಗಿ ನೋಡಬೇಕು ಅಂತ. ಯಾಕೆ ನೋಡ್ಬೇಕು? ಸುಮ್ಮನೆ ಇರಲಿ. ಸೊ ಪಾಸ್ ಬಿಟ್ವೀನ್ ದ ಆ ಮನಸ್ಸಿನ ಪ್ರವೃತ್ತಿ, ಆ ಬಾಹ್ಯ ಕ್ರಿಯೆ, ಇದು ಎರಡರ ಮಧ್ಯ ಒಂದು ಅಂತರ ಇರಲಿ. ನಮ್ದೆಲ್ಲ ಇದಕ್ಕೆ ಫಿಲ್ಟರ್ಲೆಸ್ಸು, ಅನ್ಫಿಲ್ಟರ್ಡ್ ಅಂತ ಹಂಗೆ ಆಚೆ ಹೊಟ್ಟೋಗಿರುತ್ತೆ. ಹೌದು. ಸೊ ಒಂದು ಅಂತರ ಇರಲಿ. ಆ ಅಂತರದಲ್ಲಿ ಏನು ಮಾಡೋದು ಅಂದರೆ ಸ್ವಲ್ಪ ಒಳಗಡೆ ತೊಗೊಂಡು ಹೋಗೋದು. ನಿಜವಾಗ್ಲೂ ಅದನ್ನು ನೋಡಲೇಬೇಕಾ ಇವಾಗ? ಅದು ನೋಡಿದ್ದಿಂದ ಏನಾದ್ರು ನನಗೆ ನಿಜವಾದ ಸುಖ ಬರುತ್ತಾ? ಸ್ವಲ್ಪ ಒಳಗಡೆ ತಗೊಂಡು ಹೋಗಿ ಇಂದ್ರಿಯಗಳನ್ನ. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ. ಮೊದಲು ಈ ಹಂತದಲ್ಲಿ ಏನಾಗುತ್ತೆ ಅಂದರೆ ಆ ಇಚ್ಛೆ ಹೋಗಿರಲ್ಲ ಇನ್ನೂ. ಅದು ತಿನ್ನಬೇಕು, ಅದು ಮಾತಾಡಬೇಕು, ಅದು ನೋಡಬೇಕು, ಈ ಇಚ್ಛೆಗಳೆಲ್ಲ ಇರುತ್ತೆ ಮನಸ್ಸಿನಲ್ಲಿ. ಇರಲಿ, ಇಚ್ಛೆ ರೂಪದಲ್ಲಿರಲಿ, ರೂಪದಲ್ಲಿ ಪರಿಣಾಮ ಮಾಡಬೇಡಿ. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ. ಶೃಂಗೇರಿ ಜಗದ್ಗುರುಗಳು ಒಂದು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅದಕ್ಕೊಂದು ಉದಾಹರಣೆ ಕೊಡೋದು ಪ್ರಾಣಿಗಳ ಥರ ಅಂತ. ಅವಕ್ಕೆ ಪಾಪ ಮಾತಾಡಕ್ಕೆ ಬರಲ್ಲ, ಇಚ್ಛೆಗಳು ಇರ್ಬೋದು, ಮಾತಾಡಲ್ಲ. ಒಂದು ನಾಯಿ, ಅದಕ್ಕೆ ಊಟ ಬೇಕು, ನಂಗೆ ಊಟ ಬೇಕು ಅಂತ ಕೇಳಕ್ಕೆ ಬರಲ್ಲ ಅದಕ್ಕೆ. ಬ್ರಹ್ಮಚಾರಿಗಳಿಗೆ ಆಶ್ರಮಗಳಲ್ಲಿ ಹೀಗೆ ಹೇಳ್ತಾರೆ, ಹಶ್ವಾಗಿದ್ರೂ ನನಗೆ ಊಟ ಬೇಕು ಅಂತ ಕೇಳಬಾರ್ದು, ಕಾಯಬೇಕು ಊಟ ಹಾಕೋ ತನಕ. ಈ ಥರ ನಾವು ನಮ್ಮ ಮನೆಯಲ್ಲಿ ಈ ಥರದ್ದು ಅಭ್ಯಾಸ ಮಾಡ್ಬೋದು. ನನಗೆ ಇವತ್ತು ಮನೆಗೆ ಹೋಗ್ತೀನಿ, ನನಗೇನೋ ಹಶ್ವಾಗ್ತಿದೆ, ನಮ್ಮಮ್ಮ ಅದನ್ನು ಕೊಡೋ ತನಕ ನಾನು ಸುಮ್ಮನೆ ಇರ್ತೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಫಸ್ಟ್ ಸ್ಟೆಪ್ ಆಗುತ್ತೆ ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ ಅಂತ. ನನ್ನ ಅಮ್ಮಂಗೆ ಹೋಗಿ ನನಗಿವತ್ತು ಇದು ಮಾಡಿಕೊಡು, ಅದು ಮಾಡಿಕೊಡು ಅಂತ ಕೇಳಲ್ಲ, ಸುಮ್ಮನೆ ಇರ್ತೀನಿ. ಆ ಇಚ್ಛೆ ಇರುತ್ತೆ, ಇವತ್ತು ಕೋಡ್ಬಳೆ ಬೇಕು ಅಂತ ಇಚ್ಛೆ ಇರುತ್ತೆ. ನಮ್ಮಮ್ಮ ಏನಾರು ಇದು ಕೇಳ್ತಿದ್ರೆ ನಮಗೆ ಕೋಡ್ಬಳೆ ಮಾಡಿಕೊಡ್ತಾರೆ ಅಂತ ಹೇಳ್ತೇವೆ. ಕೋಡ್ಬಳೆ ಬೇಕು ಅಂತ ಇಚ್ಛೆ ಇರುತ್ತೆ ಮನಸ್ಸಿನಲ್ಲಿ, ಇರಲಿ, ಕೇಳಬೇಡ ಅಮ್ಮಂಗೆ ಕೋಡ್ಬಳೆ ಕೊಡು ಅಂತ. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ತದ್ ಯಚ್ಛೇದ್ ಜ್ಞಾನ ಆತ್ಮನಿ ಅಂತ ಮಂತ್ರ ಹೇಳುತ್ತೆ. ಅಂದರೆ ಆ ಇಚ್ಛೆನ ಗಮನಿಸಿ. ಈಗ ಬಿ ದಿ ಅಬ್ಸರ್ವರ್. ಅದ್ರದ್ದು ಸಾಕ್ಷಿ ಆಗುವಂತ. ಮೊದಲನೇ ಹಂತದಲ್ಲಿ ಇಂದ್ರಿಯಗಳನ್ನು ಮನಸ್ಸಿಗೆ ರಿಟ್ರ್ಯಾಕ್ಟ್ ಮಾಡಿ ಹಿಂದ್ಗಡೆ ತೊಗೊಂಡಿದ್ದೀವಿ. ಎರಡನೇ ಹಂತದಲ್ಲಿ ಮನಸ್ಸಿಗೂ ಹಿಂದ್ಗಡೆ ಹೋಗಿ ನನಗೆ ಇವಾಗ ಹಶ್ವಿದೆ, ನನಗೆ ಬೇಕು ಅಂತ ಹೇಳೋ ಬದಲು, ಇವಾಗ ಮನಸ್ಸಿನಲ್ಲಿ ಕೋಡ್ಬಳೆ ಇಚ್ಛೆ ಬಂದಿದೆ ಅಂದರೆ ಏನು, ಆ ಮನಸ್ಸಿನಲ್ಲಿ ಆ ಕೋಡ್ಬಳೆ ಸಂಕಲ್ಪ ಇದೆ, ಅದನ್ನು ಗಮನಕ್ಕೆ ತಗೊಂಬನ್ನಿ. ಸೊ ನಿಮ್ಮ ಹೇಳಿದ ಪ್ರಶ್ನೆಗೆ ಉತ್ತರ ಇದೇನೆ, ಈ ಮನಸ್ಸಿಂದ ಹಿಂದೆ ಹೋಗೋದು ಈ ಥರ. ಆದ್ದರಿಂದ ಏನಾಗತ್ತೆ ಅಂದರೆ, ಈ ಜಗದ್ಗುರುಗಳು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳೋದು ಏನಂದರೆ, ಒಬ್ಬ ಕಾರ್ಪೆಂಟರ್, ತಕ್ಷಕ, ಅವನಿಗೆ ಈ ಆ್ಯಕ್ಸು ವಾಸ್ಯ ಅಂತ ಹೇಳೋದು, ಆ್ಯಕ್ಸ್ ಹೊಟ್ಟೋದ್ಮೇಲೆ ಅವ್ನು ಕಾರ್ಪೆಂಟರ್ ಅಂತ ಹೇಳ್ತೀವ, ಅವನಿಗೆ ಇಲ್ಲ, ಶಾಂತವಾಗಿ ಬಂದು ಕೂತ್ಕೋತಾನೆ. ಯಾವಾಗ ಟೂಲ್ಸೇ ಹೊಟ್ಟೋಗತ್ವೋ ಶಾಂತವಾಗಿ ಬಂದು ಕೂತ್ಕೋತಾನೆ, ಅವನ ಐಡೆಂಟಿಟಿನೇ ಹೊಟ್ಟೋಗ್ಬಿಡುತ್ತೆ. ಯಾವ್ದ್ರಿಂದ? ಮನಸ್ಸಿಂದ ಐಡೆಂಟಿಟಿ ಹೊಟ್ಟೋಗುತ್ತೆ. ಅಂದರೆ ಈ ಬುದ್ಧಿ ಕಾರ್ಪೆಂಟರ್ ಅಂತ ಹೇಳಿದೆ ತಕ್ಷಕ, ಯಾಕೆ? ಆ ಆ್ಯಕ್ಸ್ ಇದ್ದಿದ್ರಲ್ಲಿ ಅವನಿಗೆ ಕಾರ್ಪೆಂಟರ್ ಅಂತ ಹೇಳ್ತೀವಿ. ಯಾವಾಗ ಬುದ್ಧಿಗೆ ಈ ಮನಸ್ಸನ್ನೋ ಆ್ಯಕ್ಸ್ ಇರಲ್ವೋ, ಆ ಬುದ್ಧಿ ಅದು ಒಂದು ಶಾಂತ ಸ್ಥಿತಿಗೆ ಹೋಗಿ ಸೇರುತ್ತೆ. ಅದು ಬುದ್ಧಿ ಸಾಕ್ಷಿ ಅಂತ ಅದಕ್ಕೆ ಹೇಳ್ತೀವಿ. ಆದ್ರಿಂದಾನು ಯಾವಾಗ ಸ್ಪಂದ ಪರಿಪೂರ್ಣವಾಗಿ ಶಾಂತವಾಗತ್ತೋ ಆ ಪರಬ್ರಹ್ಮ ವಸ್ತು ಆನಂದ ಸಮುದ್ರದಲ್ಲಿ ಹೋಗಿ ಸೇರುತ್ತೆ. ಅಂದರೆ ಇದರಲ್ಲಿ ಒಂದು ಹಂತದಲ್ಲೂ ನಾವು ಒಳಗಡೆ ಹೋಗ್ತಾ ಆ ಆನಂದ ಹೆಚ್ಚಾಗ್ತಿರತ್ತೆ ನಮಗೆ. ಈ ಸ್ಟೆಪ್ಸು ಮೊದಲನಿಗೆ
ವಾಕು ಅಥವಾ ಇಂದ್ರಿಯಗಳನ್ನ ಮನಸ್ಸಿನಲ್ಲಿ ಇಟ್ಕೊ, ಆಮೇಲೆ ಮನಸ್ಸನ್ನು ಗಮನಿಸ್ತಾ ಇರೋದು, ಹಿಂದೆ ಹೋಗೋದು. ಸೊ ಇದೆಲ್ಲ ಮಾಡೋದ್ರ ಮೂಲಕ ನೆಕ್ಸ್ಟು ಇದು ನಮ್ಮನ್ನು ಶಾಂತಿ ಕಡೆ ಕರ್ಕೊಂಡು ಹೋಗುತ್ತಾ? ಆನಂದ Silence, ಸಮುದ್ರದ ಕಡೆ ಕರ್ಕೊಂಡು ಸಮುದ್ರ. ಹೋಗುತ್ತೆ.